ಭಾರತೀಯ ಸಂವತ್ಸರ ಚಕ್ರ ಸಂಕ್ರಮಣ ವಿಕೃತಿ ವಲಯವನ್ನು ಪ್ರವೇಶಿಸಿದೆ. ಸಂವತ್ಸರದ ಪಟ್ಟಿಯಲ್ಲಿ ವಿಕೃತಿ ಒಮ್ಮೆ ಮಾತ್ರ ಬರ್ತದೆ. ಆದರೆ ನಮ್ಮ ದೇಶದ ಬಾಳ ಬಟ್ಟೆ, ಜೀವನದ ಬಟ್ಟೆ ಯಾವಾಗಲೂ ವಿಕೃತಿಯ ನೂಲಿನಿಂದಲೇ ನೇಯಲ್ಪಟ್ಟಿರ್ತದೆ. ಅದನ್ನು ಚಿಂದಿ ಉಡಾಯಿಸಿಬಿಟ್ರೆ ಹೇಗೆ? ಭಾರವಿ ಕೃತಿಯನ್ನು, ಒಂದು ಶಬ್ದ ಇದೆ ಅಂತ ಇಟ್ಕೊಳ್ಳಿ, ಭಾರವಿ ಕೃತಿಯನ್ನು ಅನ್ನೋದನ್ನು ಭಾರ ವಿಕೃತಿಯನ್ನು ಎಂಬ ಚಂಪಾ ಮಹೋದಯರು, ಅಂದರೆ ಚಂಚಲತಾ ಪಾಠವವುಳ್ಳವರು ಅಂತ ಹಾಗೂ ತಗೊಳ್ಬೋದು. ಅಂಥವರು ಮಂಚೂಣಿಗೆ ಬರ್ತಾರೆ. ಭಾರ ವಿಕೃತಿ ಹೋಗಿ ಭಾರ ವಿಕೃತಿ ಅಂತ, ಅದು ಪನ್. ಆದ್ದರಿಂದಲೇ ಸ್ವನಾಮಭೂಷವಾದ ವಿಕೃತಿ ಸಂವತ್ಸರದಲ್ಲಿ ಸಂಸ್ಕೃತಿಯ, ಭಾರತೀಯ ಸಂಸ್ಕೃತಿಯ ಚಿಂತನ ಅತ್ಯಂತ ಪ್ರಸ್ತುತವಾಗುತ್ತದೆ, ಪುನರ್ನವವೂ ಆಗುತ್ತದೆ. ಈ ಭಾರತೀಯ ಸಂಸ್ಕೃತಿಯ ಮೂಲತತ್ವ ಉಪನ್ಯಾಸ ಸರಣಿಯ 4ನೆಯ ಮಜಲನ್ನು ನಾವೀಗ ಮುಟ್ತಾ ಇದ್ದೇವೆ. ಭಾರತೀಯ ಸಂಸ್ಕೃತಿಯ ಮೂಲತತ್ವದ ಮನೋಮಂಥನಕ್ಕೆ ಈ ವೇದಿಕೆ ಮೈಚಾಚಿಕೊಂಡ ಅಂದಿನಿಂದ, ಅಂದರೆ 3 ಸರಣಿಯ ಹಿಂದಿನ ದಿನದಿಂದ ಈವರೆಗೆ ಕಾಲದ ಬಗ್ಗಡದಲ್ಲಿ ಅಳತೆಗೂ ಸಿಕ್ಕದಷ್ಟು ಕೆನ್ನೀರೋ ಕರಿನೀರೋ ಹುಚ್ಚು ಹೊಯ್ಲಾಗಿ ಹರಿದು ಹೋಗಿದೆ. ದಿನದಿನವೂ ಭಾರತೀಯ ಸಂಸ್ಕೃತಿಯ ವಸ್ತ್ರಾಪಹರಣ ಮಾಡುವ ವೀರ ಬಾಹುಗಳ ವಿಕಟಾಟ್ಟಹಾಸ ಅವ್ಯಾಹತವಾಗಿ ಮಾರ್ಮೊರೆಯುತ್ತಿದೆ. ವಿಷಾದದ ಸಂಗತಿ ಎಂದರೆ, ಸನಾತನತೆಯ ಸಮಾಧಿಗಾಗಿ ಕಚ್ಚೆ ಕಟ್ಟಿ ಕಾಲು ಕೆದರುವವರ ಶ್ರೀಮುಖದಲ್ಲಿ ಉದುರುವುದು ನಮ್ಮ ನೆಲದ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕಾದ ಕಾಳಜಿಯ ಮುಕ್ತಾಫಲಗಳೇ. ಅವ್ರು ಹೇಳೋದು ಅದೇ, ನಮ್ಮ ಸಂಸ್ಕೃತಿ ಉಳಿಬೇಕು ಅಂತ. ನಮ್ಮ ಸೋಕಾಲ್ಡ್ ಸಾಹಿತಿಗಳು ಪೆನ್ನಿಗೆ ಮಸಿ ತುಂಬುವುದನ್ನು ಬಿಟ್ಟು ದಶಕಗಳೇ ಸಂದಿವೆ. ಮಸಿಯ ಬದಲು ವಿಷ ಬಸಿಯುತ್ತಾರೆ. ಸುವರ್ಣಾಕ್ಷರ, ರಕ್ತಾಕ್ಷರ, ಶಿಲಾಕ್ಷರಗಳೆಲ್ಲ ಔಟ್ಡೇಟೆಡ್ ಆಗಿ ಹೋಗಿದ್ದಾವೆ. ಈಗೇನಿದ್ರೂ ವಿಷಾಕ್ಷರ. ಕಾರಿಕೊಳ್ಳುವುದೇ ಕಾವ್ಯಗುಣ. ಆನಂದವರ್ಧನಾದಿಗಳ ತಿಪ್ಪೆ ತಲೆಗೆ ಲಕ್ಷಣ ಹೊಡಿಲಿಲ್ಲ. ಅವರೇನೋ ರೀತಿರಾತ್ಮ ಕಾವ್ಯಸ್ಯ ಅದು ಏನೋ ಎಲ್ಲ ಹೇಳಿದರು ಅವರು. ಅದನ್ನು ವಮನ ಸಂಸ್ಕೃತಿ ಎಂದು ಕರೆದು ಪಟ್ಟಾಭಿಷೇಕ ಮಾಡಿದರೂ ಅದು ಇತಿಹಾಸವಾಗಿ ಬಿಡುತ್ತದೆ. ಭಾರತೀಯ ಸಂಸ್ಕೃತಿ ಪರಿಚಯದ ಈ ಪುಣ್ಯಾವಸರದಲ್ಲಿ, ಈ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯ ಹೆಗ್ಗುರುತಾದ ವಾಕ್ ಮತ್ತು ಗೋವು ಈ ದಿನಗಳಲ್ಲಿ ನಮ್ಮದೇ ನೆಲದಲ್ಲಿ ಎಂಥ ಅಮಾನುಷ ಅನಾಚಾರದ ದಾಳದ ದಾಳಿಗೆ ಸಿಕ್ಕಿ ನಲುಗುತ್ತಿದ್ದಾವೆ ಎಂಬುದನ್ನು ಗಮನಿಸುವುದು ಸಾಮಯಿಕವಾದೀತು. ಸಂಸ್ಕೃತಿಯ ಮೂಲತತ್ವ ನಮ್ಮ ನೆತ್ತರಾಕಿ ಹರಿಯದ ಹೊರತು ಗೋಹತ್ಯೆ ಯಾಕೆ ನಿಷೇಧಿಸಬೇಕು ಎಂಬ ಸದ್ವಿವೇಕ ಕೆಲಸ ಮಾಡುವುದಿಲ್ಲ. ಇದರಿಂದ, ಅಂದರೆ ಗೋಹತ್ಯಾ ನಿಷೇಧದಿಂದಾಗಿ ಮೃಗಾಲಯದ ಪ್ರಾಣಿಗಳಿಗೆ ನಿತ್ಯ ಏಕಾದಶಿಯಾಗುತ್ತದೆ ಎಂಬ ಭ್ರಾಮಕ ವಾದ ಮಂಡಿಸುವ ಪ್ರಾಣಿಹಿತ ಪ್ರಾಣರು ನಮ್ಮ ನಡುವಿನಿಂದಲೇ ಎದ್ದು ಬರುತ್ತಾರೆ. ಕಾಡು ಬೋಳಿಸಿ, ಕಾಡಿನ ಪ್ರಾಣಿಗಳನ್ನು ಹಟ್ಟಿಯಲ್ಲಿ ಕಟ್ಟಿ ಅವುಗಳ ಜೀವಧಾರಣೆಗೆ ನಾಡ ಹಸುವಿನ ಹೊಟ್ಟೆ ಬಗೆಯಬೇಕೆಂಬ ತರ್ಕದ ಹಿಂದಿರುವ ಹಸಿವೆಗೆ ಹುಲಿಯೂ ಹೆದರುತ್ತದೆ. ಇಂಥದೇ ಎಡಬಿಡಂಗಿತನಕ್ಕೆ ಕ್ಷಣ ಕ್ಷಣವೂ ಮೈ ಕೊಟ್ಟು ಮಾನವನ್ನು ಕೆಡಿಸಿಕೊಳ್ಳುವ, ಅಂದರೆ ಮಾನ ಅಂದರೆ ಅಳತೆ, ಅಳತೆಯನ್ನು ಕೆಡಿಸಿಕೊಳ್ಳುವ ಸಂಸ್ಕೃತಿಯ ಇನ್ನೊಂದು ಪ್ರಮುಖವಾದ ಅಂಗ ಮಾತು ಅಥವಾ ಭಾಷೆ. ವೈದಿಕ ಋಷಿಗಳು ಧೇನುರ್ವಾಗಸ್ಮಾನು ಪಶುಷ್ಟುತೈತು ಎಂದು ಹಾಡಿದರು. ವಾಕ್ಕೇ ಧೇನು, ಧೇನುವೇ ವಾಕ್. ನಾವು ಈಗ ಹೀಗೆ ಹೇಳಿದರೆ ಇದನ್ನು ಕೇಳಿ ವಾಕ್ಔಟ್ ಮಾಡುವವ ಸಂಸ್ಕೃತಿ ಹರಿಕಾರನದಿರಿಸು ಹಾಕಿರುತ್ತಾನೆ. ಡಿ ವಿ ಜಿಯವರು ತಮ್ಮ ಜ್ಞಾಪಕ ಚಿತ್ರಶಾಲೆಯಲ್ಲಿ KP ಪುಟ್ಟಣ್ಣ ಶೆಟ್ಟರ ವ್ಯಕ್ತಿತ್ವದ ಲೇಖನದಲ್ಲಿ ಹೀಗೆ ಬರೀತಾರೆ: ಲೋಕದಲ್ಲಿ ಬಹುಜನರು ಯಾವ ಮಾತನ್ನು ಹೇಳಬೇಕಾದರೂ ಅನವಶ್ಯಕ ಸ್ವರಭಾರ ಹಾಕಿ ವೀರಾವೇಶದ ಧ್ವನಿಯಲ್ಲಿ ಮಾತಾಡುತ್ತಾರೆ. ಅದು ಸತ್ಯವಚನವೇ ಆಗಿದ್ದರೂ ಕೇಳುವವರಿಗೆ ಬೋಧೆಯಾಗುವುದು ಸತ್ಯಾಂಶಕ್ಕಿಂತ ಹೆಚ್ಚಾಗಿ ಆವೇಶ. ನೀರು ಬಿಸಿಯಾಗಿದೆ ಅನ್ನುವುದಕ್ಕೂ ನೀರು ಸುಡುತ್ತಿದೆ ಅನ್ನುವುದಕ್ಕೂ ವ್ಯತ್ಯಾಸವಿದೆ. ಇದು ಔಚಿತ್ಯದ ಪ್ರಶ್ನೆ. ಯಾವ ರೀತಿಯ ಮಾತಿನಿಂದ ಹಿತಸಾಧನೆ ಹೆಚ್ಚಾಗಿ ಅಹಿತ ಕಡಿಮೆಯಾದೀತೋ ಅದು ಉಚಿತ. ಯದ್ಭೂತ ಹಿತಂ ಅತ್ಯಂತಂ ತತ್ಸತ್ಯಂ ಇತಿ ಧಾರಣ. ಇದಿಷ್ಟು ಡಿ ವಿ ಜಿಯವರು ಬರೆಯುವಂತಹ ವಾಕ್ಯಗಳು.
ಇದನ್ನು ಅರಿತುಕೊಳ್ಳುವ ಅರಗಿಸಿಕೊಳ್ಳುವ ಸಂಸ್ಕೃತಿವಂತರ ಸಂಖ್ಯೆ ದಿನೇ ದಿನೇ ಕ್ಷೀಣಿಸುತ್ತಾ ನಾಮರ್ದರ ಸಂಖ್ಯೆ ವೃದ್ಧಿಸುತ್ತಿದೆ. ಕನ್ನಡ ಸಾಹಿತ್ಯ, ಮಣ್ಣಿನ ಸಂಸ್ಕೃತಿ ಇದೆಲ್ಲದರ ವಕ್ತಾರ ಶ್ರೋತಾರ ತಾನೇ ಎಂದು ಸಾರಿಕೊಂಡು ಆ ಮೂಲಕವೇ ಹಾರ ತುರಾಯಿ ಶರಾಯಿ ಹೇರಿಕೊಂಡು ಸಾಹಿತ್ಯ ಸಂಸ್ಕೃತಿಯ ಸೌಧದಲ್ಲಿ ತಮ್ಮ ಕುರ್ಚಿ ತಾವೇ ಕೆತ್ತಿಕೊಂಡ ಬಿರುದಂತಂಬರ ಗಂಡರೂ ಬಹಿರಂಗವಾಗಿ ಬಳಸುವ ಶಬ್ದ ನಾಮರ್ದ. ಸದ್ಯ ಅದು ತೀವ್ರ ಚಲಾವಣೆಯಲ್ಲಿರುವ ಚರ್ಚಾ ಶಬ್ದ. ಮುದ್ದಣನ ರಾಮಾಶ್ವಮೇಧದಲ್ಲಿ ಒಂದು ಸಂದರ್ಭ ಬರುತ್ತೆ. ಪರಿತ್ಯಕ್ತಳಾದಂತಹ ಸೀತೆ, ಅಂದರೆ ರಾಮ ಪರಿತ್ಯಾಗ ಮಾಡಿರ್ತಾನೆ, ಲಕ್ಷ್ಮಣ ತಗೊಂಡು ಹೋಗಿ ಕಾಡಲ್ಲಿ ಬಿಡ್ತಾನೆ. ಆಗ ತನ್ನ ಅಳಲನ್ನು ಅವಳು ಹೇಳ್ಕೊಳ್ಳುವಾಗ ಲಕ್ಷ್ಮಣನ ಕುರಿತು ತನ್ನ ದುರವಸ್ಥೆಯನ್ನು ಹಿಡಿದುಕೊಳ್ತಾ ಹೀಗೆ ಹೇಳ್ತಾಳೆ: ಕುರುಂಬನ ಕುತ್ತಕ್ಕೆ ಕುರಿಯ ಪಿತ್ತಮೇ ಮರ್ದಾಯಿತು. ಕಾಯುವವನೇ ಕುರಿಯ ಕುತ್ತಿಗೆಗೆ ಕತ್ತಿ ಇಡುತ್ತಾನೆ. ಕುರುಬನ ವ್ಯಾಧಿಗೆ ಕುರಿಯ ಪಿತ್ತವೇ ಮದ್ದಾಗುತ್ತೆ ಅಂತ. ಮರ್ದಾಯಿತು, ಅಲ್ಲಿ ಮರ್ದಾಯಿತು ಸ್ವಾರಸ್ಯ ಇದೆ. ಅವನು ಕತ್ತಿ ಇಡ್ತಾನೆ ಎಲ್ಲಿ? ಅದು ತನ್ನ ಕುತ್ತಿಗಾಗಿ. ಈ ಚಂಪಾದಿಗಳ ಚೇಷ್ಟೆಯು ಇದಕ್ಕೆ ಹೊರತಲ್ಲ. ಕುರುಂಬನ ಕುತ್ತಕ್ಕೆ ಕುರಿಯ ಪಿತ್ತಮೇನಾಮರ್ದಾಯಿತು ಅಂತೂ ಬದಲಿಸ್ಬೋದು ಅವರು. ಕುರಿಯ ಪಿತ್ತಮೇನಾಮರ್ದಾಯಿತು, ಕುರಿಯ ಪಿತ್ತಂ ಏನು ಮರ್ದಾಯಿತು ವಿಂಗಡಿಸಿಬಿಡ್ತಾರೆ. ಶತಾವಧಾನವನ್ನು ಮೃತಾವಧಾನವೆಂದು, ಶತಾವಧಾನಿಯನ್ನು ಮೃತಾವಧಾನಿಯೆಂದು ಹೇಳಿದ ಅಲ್ಲ ಬರೆದ ಪದವಿ ಪಂಡಿತರು ಅವರು. ತಮಗೂ ಗೊತ್ತಿರಬಹುದು ಎಲ್ಲಿವರೆಗೆ ಶಬ್ದದ ಮೇಲೆ ಹಲ್ಲೆ ಮಾಡಬಹುದು ಅಂತ. ರಸಂ ಲಬ್ಧ್ವಾ ಆನಂದೀ ಭವತಿ ಅಂತ ವೇದ ಹೇಳೋದು ಶುದ್ಧ ಸುಳ್ಳು ಸ್ವಾಮಿ. ವಿರಸಂ ಲಬ್ಧ್ವಾ ಹಿಂಸಾನಂದೀ ಭವತಿ. ಅವರಿಗೆ ವಿರಸ ಬೇಕು, ಅದರಿಂದ ಒಂದು ಹಿಂಸಾನಂದವನ್ನು ಪಡಿಬೇಕು. ಪಕ್ಕದ ಮಂಚಕ್ಕೆ ತಿಗಣ ಬಿಟ್ಟು ತಿಲ್ಲಾನ ಹಾಡುವ ಪರಹಿಂಸಾ ವಿನೋದ ಪ್ರವೃತ್ತಿಯ ನೆರಳಲ್ಲೂ ಭಾರತೀಯ ಸಂಸ್ಕೃತಿ ಹಾಯುವುದು ಅನುಮಾನ. ಸುಸಂಸ್ಕೃತ ವ್ಯಕ್ತಿಯ ಸ್ವರೂಪದ ಒಂದು ಮುಖವನ್ನು ಭರ್ತೃಹರಿ ಹೀಗೆ ಹೇಳ್ತಾನೆ: ವಾಂಛಾ ಸಜ್ಜನ ಸಂಗತೌ ಪರಗುಣೇ ಪ್ರೀತಿ ಗುರೌ ನಮ್ರತ ವಿದ್ಯಾಯಾಂ ವ್ಯಸನಂ ಸ್ವಯೋಷಿತಿ ರತಿ ಲೋಕಾಪವಾದಾದ್ಭಯಂ. ಇದೊಂದು ಅರ್ಧ ಶ್ಲೋಕ. ಸತ್ಸಂಗದಲ್ಲಿ ಬಯಕೆ, ಪರಗುಣದಲ್ಲಿ ಇನ್ನೊಬ್ಬರ ಗುಣದಲ್ಲಿ ಪ್ರೀತಿ, ಗುರುವಿನಲ್ಲಿ ಅಥವಾ ಹಿರಿಯರಲ್ಲಿ ನಮ್ರತೆ, ತನ್ನ ಹೆಂಡತಿಯಲ್ಲಿ ಅನುರಕ್ತಿ, ಲೋಕಾಪವಾದದ ಹೆದರಿಕೆ, ವಿದ್ಯೆಯಲ್ಲಿ ಕೀಳು, ಇದೆಲ್ಲ ಇರುವವರಿಗೆ ಅಂಥವರಿಗೆ ತೇಭ್ಯೋ ಮಹದ್ಭ್ಯೋ ನಮಃ ಅನ್ನುತ್ತಾನೆ. ಅಂಥವರಿಗೆ ನಾನು ತಲೆಬಾಗ್ತೇನೆ ಅಂತ. ಆಸಕ್ತಿ ಇರುವವರು ಈ ಬ್ಯಾಟರಿ ಬೆಳಕಲ್ಲಿ, ಭರ್ತೃಹರಿ ಕೊಟ್ಟಿದ್ದಾನಲ್ಲ, ಈ ಬ್ಯಾಟರಿ ಬೆಳಕಲ್ಲಿ ಇದನ್ನು ಹುಡುಕಬಹುದು. ವಿದ್ಯಾವ್ಯಸನೋ ವಿಕೃತಿಗೊಂಡಿದೆ. ಬೀದಿಯ ಬಿಡದಿಗಳಲ್ಲಿ ಕಾಷಾಯ ವಸನ ಕಾಷಾಯ ವ್ಯಸನವಾಗಿದೆ. ಆ ವಸನಕ್ಕೆ ಮಂಗ್ಯಾನ್ ಬಾಲ್ಯ ಸೇರಿದೆ. ಉತ್ತರ ಕರ್ನಾಟಕದವರು ಯಕಾರ ಒತ್ತಿಗೆ ಮಂಗ್ಯಾನ್ ಬಾಲ ಅಂತಾರೆ. ಹೀಗೆ ಬರುತ್ತಲ್ಲ. ಕಾಷಾಯ ವಸನ ಕಾಷಾಯ ವ್ಯಸನವಾಗಿ, ಅದೇ ವ್ಯಂಜನವಾಗಿ ಸಂಸ್ಕೃತಿಯ ನಿರ್ಜಲ ಮಜ್ಜನ ಮಾಡುತ್ತಾ, ನೀರಿಲ್ಲದ ಸ್ನಾನ, ನಿರ್ಜಲ ಮಜ್ಜನ ಮಾಡುತ್ತಾ ಖಂಡಾಂತರಗಳಲ್ಲೂ ಹುಡಿ ಧೂಳು ಹಾರಿಸುತ್ತಿದೆ. ಡಾಕ್ಟರ್ ಶಿವಮೂರ್ತಿಯವರು ಬುಧವಾರದ ಅಂಕಣ ವಿಜಯ ಕರ್ನಾಟಕದಲ್ಲಿ ಬರುತ್ತಲ್ಲ, ಅದರಲ್ಲಿ ತಮ್ಮ ಅಂಕಣದಲ್ಲಿ ಕಾಷಾಯ ಕಠೋರೋಪನಿಷತ್ತನ್ನೇ ಬರೆದರು ಕಳೆದ ವಾರ. ಹಾಗೆಯೇ ನಿನ್ನೆ ಒಂದು ರೋಬೋಟ್ ಬಗ್ಗೆಯೂ ಬರೆದಿದ್ದಾರೆ. ನಿನ್ನೆನ ಅಂಕಣದಲ್ಲಿ ನಮ್ಮ ಮನೋಬುದ್ಧಿಗಳನ್ನು ಬರಿದು ಮಾಡಿ ಸಾಹಿತ್ಯ ಕಲೆಗಳಿಗೆ ಸೋಡಾ ಚೀಟಿ ಕೊಟ್ಟು ಆಮೇಲೆ ನಮ್ಮಲ್ಲಿ ಉಳಿದಿರುವುದೇನು? ಆ ರೋಬೋಟೆ, ಇನ್ನೇನು ಉಳಿದಿಲ್ಲ. ಇಲ್ಲಿ ಒಂದು ವಿನೋದದ್ದು ಒಂದು ಹೇಳಿ ಮುಗಿಸಿಬಿಡ್ತೇನೆ ಈ ರೋಬೋಟ್ ಬಗ್ಗೆ. ನಮ್ಮ ಮಿತ್ರ ನಮ್ಮ ಶತಾವಧಾನಿ ಗಣೇಶ್ರವರಿಗೂ ಕೂಡ ತುಂಬ ಆಪ್ತರಾದವರು ವೇಣುಗೋಪಾಲ್ ಅವರು ವೇಣು ವಿನೋದ ಅಂತೇ ನಾವು ಹೇಳೋದು. ಅವರು ಮೊನ್ನೆ ತಾನೇ ಹೇಳಿದರು, ರೋಬೋಟ್ ಇದು ತಮಗೆ ಗೊತ್ತಿರ್ಬೋದು, ಗೊತ್ತಿದ್ದರೆ ಸೇರಿಸ್ಕೊಳ್ಳಿ. ಈ ರೋಬೋಟು ಒಬ್ಬ ಪರ್ಚೇಸ್ ಮಾಡ್ಕೊಂಡು ಬಂದ ಅಂತೆ. ಅದರದ್ದು ವಿಶೇಷ ಏನು ಅಂತ ಹೇಳಿದ್ರೆ ಸತ್ಯ ಹೇಳುತ್ತೆ. ಅದು ಸುಳ್ಳು ಕೇಳಿದು ಕೂಡಲೇ ಹೊಡೆದು ಬಿಡುತ್ತೆ ಅಂತ. ಹೋದ, ತಗೊಂಡು ಬಂದ, ಮನೆಗೆ ತಂದ. ಅವತ್ತು ಸಾಯಂಕಾಲ ಮಗ ಲೇಟಾಗಿ ಬಂದ, 8:30-9 ಗಂಟೆಗೆ. ಇವನು ಹೆಂಡತಿ ಹತ್ರ ಹೇಳಿದ, ನೋಡೋ ಇವತ್ತು ಇದು ಬಹಳ ಸೂಕ್ಷ್ಮದ್ದು. ಮಗ ಬಂದ ಕೂಡಲೇ ದಿನ ಲೇಟ್ ಬರ್ತಿದ್ದ ಅವನು. ಏನಯ್ಯ ಎಲ್ಲೋಗಿದ್ದಿ?
ಅದು ಗೋಖಲೆಯಲ್ಲಿ ಶತಾವಧಾನಿ ಗಣೇಶರದ್ದು ಭಾರತೀಯ ಸಂಸ್ಕೃತಿಯ ಮೂಲ ತತ್ವ ಇತ್ತು ಅಂತ ಭಾಳ ವಿನಮ್ರವಾಗಿ ವಿನಯದಲ್ಲಿ ಹೇಳ್ದ. ಥಠಾರ್ ಅಂತ ಹೊಡೀತು ರೋಬೋಟ್. ಸುಳ್ಳು ಹೇಳ್ತಾ ಇದ್ದೀಯನೋ, ನೋಡು ಸತ್ಯ ಹೇಳು. ಇಲ್ಲ, ಪಿಕ್ಚರಿಗೆ ಹೋಗಿದ್ದೆ ಅಂತ. ಯಾವ ಪಿಕ್ಚರಿಗೆ ಹೋಗಿದ್ದೆ? ಅವಳ ರಾತ್ರಿಗಳು. ಅಲ್ಲಲ್ಲ, ಏನೋ ಭೂ ಕೈಲಾಸಕ್ಕೆ ಅಂದ, ಇನ್ನೊಂದು ಹೊಡೀತು. ಆಮೇಲೆ ಹೇಳಿದೆ, ಏನು ಕೇಳಿದ್ರೆ ಅವಳ ರಾತ್ರಿಗಳು ಪಿಕ್ಚರಿಗೆ ಹೋಗಿದ್ದೆ. ಅಪ್ಪನಿಗೆ ಡೌಟ್ ಬಂತು, ಅವಳ ರಾತ್ರಿಗಳು ಹಾಗೊಂದು ಫಿಲ್ಮ್ ಅಂತೂ ಬಂದಿದೆಯಾ ಅಂತ. ಥಡೀರಂತ ಹೊಡೀತು ಯಾರಿಗೆ? ಅಪ್ಪನಿಗೆ. ಅವನು ಹಿಂದಿನ ದಿವಸ ನೋಡ್ಕೊಂಡು ಬಂದಿದ್ದ ಅಲ್ಲ. ಸರಿ, ಆಗ ತಾಯಿ ಪಾಪ ಇಬ್ಬರು ಪೆಡ್ತಿಂದ್ರಲ್ಲ, ಗಣ್ಣಿಗೆ ಹೇಳ್ತಾಳಂತೆ, ಅಲ್ಲ ನೀವು ಅವನು ಇಲ್ಲದೆ ಇದ್ದದನ್ನು ಹೇಳ್ತಾನೆ ಮಗ, ಎಷ್ಟಂದ್ರೂ ನಿಮ್ಮ ಮಗ ಅಲ್ವಾ ಅಂತ ಚಾಟ ಹೊಡೆದು ಬಿಡ್ತದೆ. ಇದೇನು, ಇದು ಸುಳ್ಳನ್ನು ಗ್ರಹಿಸಬಹುದಾದ ಒಂದು ರೋಬೋಟ್ ಇದ್ದರೆ ಇಂಥದ್ದು ಸಾಧ್ಯ. ಇದು ಪ್ರಮಾಣಂ ಅಂತಃಕರಣ ಪ್ರವೃತ್ತಯ ಅಂತ ಕಾಳಿದಾಸ ಹೇಳುವಂತಹ ಮಾತು ಬಹುಶಃ ನಮಗೆ ಇಂತಹ ಒಂದು ಅಂತಃಕರಣ ಪ್ರವೃತ್ತಿಗೆ ಒಂದು ಪ್ರಮಾಣ, ಒಂದು ರೋಬೋಟು ಬೇಕು. ಅದು ಈ ಭಾರತೀಯ ಸಂಸ್ಕೃತಿಯ ಮೂಲತತ್ವ ಅನ್ನುವಂತಹ ಗಣೇಶರಂತಹವರ ಉಪನ್ಯಾಸದಿಂದ ನಮ್ಮ ಹೃದಯದೊಳಗೆ ಹುಟ್ಟಿಕೊಳ್ಳುವ ಸಾಧ್ಯತೆ ಇದೆ, ಹೊರಗಿನ ತರಬೇಕಾಗಿಲ್ಲ. ತಮ್ಮ ತೀಕ್ಷ್ಣವೂ ತಲಸ್ಪರ್ಶಿಯೂ ಆದ ವಿದ್ವದ್-ಉಪನ್ಯಾಸದ ಮೂಲಕ ನಮ್ಮ ಅಂತರಂಗದಲ್ಲಿ ಇಂತಹ ವಿವೇಕವೆಂಬ ರೋಬೋಟ್ಗಳನ್ನು ಜಾಗೃತಗೊಳಿಸುತ್ತಿರುವ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರವರಿಗೆ ಈ ಉಪನ್ಯಾಸ ಮಾಲಿಕೆಗೆ ಸಾಂಜಲಿ ಸ್ವಾಗತ. ಈ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೀಮತಿ ಮತ್ತು ಶ್ರೀ ಚಿಂತಾಮಣಿ ಮುರಳೀಧರ ಶಾಸ್ತ್ರಿಗಳಿಗೆ ಹಾರ್ದಿಕ ಸ್ವಾಗತ. ಸಂಸ್ಕೃತಿ ಚಿಂತನ ಸತ್ರಕ್ಕೆ ಬಂದ ಸಹೃದಯ ಶ್ರೋತಾರರಿಗೆ ವಿನಮ್ರ ಸ್ವಾಗತ. ಈಗ ಉಪನ್ಯಾಸ ಆರಂಭ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಭಾರತೀಯ ಸಂಸ್ಕೃತಿ ಮೂಲಾಂಶಗಳು, ಭಾರತೀಯ ಸಂಸ್ಕೃತಿಯ ಮೂಲ ತತ್ವಗಳು ಅಂತ ಯಾವ ಉಪನ್ಯಾಸ ಸರಣಿ ಆರಂಭ ಮಾಡಿದ್ದಾಯಿತು, ಅದರ 4ನೆಯ ಕಂತಿನ ಮೊದಲನೇ ದಿವಸ ನಾನು ಹಿಂದೆ ವಿಸ್ತಾರ ಮಾಡುವುದು ಬೇಡ, ಸಂಗ್ರಹವಾಗಿ ಸಂಕ್ಷೇಪವಾಗಿ ಮಾಡಿಕೊಳ್ಳೋಣ ಅಂತ ಅಂದರೂ ಕೂಡ ನನ್ನ ಕೈ ಮೀರಿ ವೇದವಾಂಗ್ಮಯದ ಒಂದಷ್ಟು ದಿವಸಗಳು ಸಾಕಷ್ಟು ಬೆಳೆದು ಬಿಟ್ಟವು. ಹಾಗೆಯೇ ದರ್ಶನಾದಿಗಳನ್ನು ಒಂದು ಸ್ವಲ್ಪ ಸಂಕ್ಷೇಪ ಮಾಡುವುದಾಯಿತು. ಅಷ್ಟಾದಶ ವಿದ್ಯಾಸ್ಥಾನಗಳು ಅಂತ ಯಾವುದಿವೆ ಅವುಗಳ ಒಂದು ಮಾರ್ಗದರ್ಶಿಯಲ್ಲಿ ಮುಂದೆ ಹೋಗಬಹುದು ಅಂತ ಅಂದುಕೊಂಡು ನಾನು ಆ ದೃಷ್ಟಿಯಿಂದ ಆರಂಭ ಮಾಡಿದೆ. ಮೊದಲನೇ ಕಂತಿನಲ್ಲಿ ಸಂಸ್ಕೃತಿ, ನಾಗರಿಕತೆ, ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ ಇತ್ಯಾದಿಗಳ ವಿಸ್ತಾರವನ್ನು ಹೇಳ್ತಾ, ಅನಂತರ ಆರ್ಯ ಸಮಸ್ಯೆ, ಭಾರತೀಯರ ಭಾರತೀಯತ್ವ, ಇಲ್ಲಿಯ ಮೂಲತತ್ವ ಮತ್ತು ವೇದಗಳ ಕಾಲ, ವೇದ ಭೂಮಿ ಇತ್ಯಾದಿ ನಾನಾ ವಿಧವಾದ ವಿದ್ವಾಂಸರಲ್ಲಿ ಈಚಿನ ಕಾಲದವರೆಗೆ ಅಭಿಪ್ರಾಯ ಭೇದಗಳಿದ್ದಂಥದ್ದರ ನಿಶ್ಚಿತವಾದ ಸ್ವರೂಪ ಏನು ಅಂತ ಹೇಳುವುದಾಯಿತು. ಮತ್ತು 2ನೇ ಕಂತಿನಲ್ಲಿ ಮುಖ್ಯವಾಗಿ ಋಗ್ಯಜುಸ್ ಅಥರ್ವ ಸಂಹಿತೆಗಳ ವಿಸ್ತಾರವನ್ನು, ಹಾಗೆಯೇ ಬ್ರಾಹ್ಮಣ ಆರಣ್ಯಕಗಳ ವಿವರಗಳನ್ನು ಒಂದಷ್ಟು ನೋಡುವುದಾಯಿತು. ಅದರ ವಿಸ್ತರಣವೇ 3ನೇದಕ್ಕೂ ಬಂದು ಷಡ್ದರ್ಶನಗಳ ಒಂದು ಸಮೀಕ್ಷೆ ಕೂಡ ಆಯಿತು. ಹೀಗಾಗಿ 4ನೆಯ ಕಂತಿನಲ್ಲಿ ನಾವು ವೇದಾಂಗಗಳನ್ನು ನೋಡಬಹುದಾ ಅಂತ ಅಂದುಕೊಂಡೆ. ಆದರೆ ಶಿಕ್ಷಾ, ವ್ಯಾಕರಣ, ನಿರುಕ್ತ ಅವು ಒಂದು ಗುಂಪಾಗುತ್ತವೆ. ಕಲ್ಪವೇ ಪ್ರತ್ಯೇಕವಾಗಿ ಧರ್ಮಶಾಸ್ತ್ರದ ಜೊತೆಗೆ ನಿಲ್ಲುತ್ತದೆ. ಛಂದಸ್ಸು ಅಲಂಕಾರ ಶಾಸ್ತ್ರಕ್ಕೆ ಸೇರಿ ಹೋಗುತ್ತದೆ. ಇನ್ನು ಜ್ಯೋತಿಷ ಭಾರತೀಯ ವಿಜ್ಞಾನ ಪರಂಪರೆಯ ಪರಿಚಯ ಮಾಡಿಕೊಡುವ ಸಂದರ್ಭದಲ್ಲಿ ಗಣಿತದ ಜೊತೆಗೆ ಸೇರಬಲ್ಲುದು ಅಂತಂದುಕೊಂಡು ಈ ಷಡಂಗಗಳಿಗೆ ಅಲ್ಲಿ ಸಮನ್ವಯ ಆಗುವ ಕಾರಣ ಇರೋದರಿಂದ ನಾನು ನೇರವಾಗಿ ಇನ್ನು ಬೇರೆ ಪುರಾಣ, ಇತಿಹಾಸ ಮತ್ತು ಆಗಮಾದಿಗಳು ಯಾವುದುಂಟು ಅವುಗಳ ಕಡೆಗೆ ತಿರುಗಬಹುದು ಅಂದ್ಕೊಂಡೆ. ಕಾರಣ 4 ವೇದ, 6 ಅಂಗ, 4 ಉಪವೇದ ಮತ್ತು ಇತಿಹಾಸ, ಪುರಾಣ, ಆಗಮ, ದರ್ಶನ, ಇಷ್ಟನ್ನು 18 ವಿದ್ಯಾಸ್ಥಾನಗಳು ಅಂತ ನಾವು ಸಂಕ್ಷೇಪ ಮಾಡಿಕೊಳ್ಳಬಹುದು ಅಂತ ಮೊದಲನೇ ಕಂತಿನಲ್ಲಿಯೇ ತೀರ್ಮಾನ ಮಾಡಿ ಹೇಳಿದ್ದಾಗಿತ್ತು. ಮತ್ತು 64 ಕಲೆಗಳ ವಿವರಗಳನ್ನು ಕೂಡ ಅಲ್ಲಿಯೇ ಕೊಟ್ಟಿದ್ದು ಆಗಿತ್ತು. ಭಾರತೀಯ ವಿದ್ಯಾ ಪ್ರಪಂಚದ ಪಾರಮ್ಯವನ್ನು, ಅದರ ಒಂದು ಅಸೀಮತೆಯ ಅಗಾಧತೆಗಳನ್ನು ತೋರಿಸುವುದಕ್ಕೆ ಹಾಗೆ ಮಾಡಿದ್ದಾಗಿತ್ತು. ಇನ್ನು ಇಲ್ಲಿ ನಮಗೆ ದರ್ಶನಗಳ ಪರಿಚಯ
ಕಳೆದ ಕಂತಿನಲ್ಲಿಯೇ ಅಂದರೆ 3ನೇ ಕಂತಿನಲ್ಲಿಯೇ ಆಗಿರುವ ಕಾರಣ ಉಳಿದದ್ದು 2 3 ಅಂತನ್ನಬೇಕು ವಸ್ತುತಃ. ಆದರೆ ರಾಮಾಯಣ ಮಹಾಭಾರತಗಳು ಬಹಳ ಬಹಳ ಪ್ರಸಿದ್ಧವಾದ್ದರಿಂದ ಅವುಗಳ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಅದು ಮುಗಿಯದೇ ಇರುವ ಕಾರಣ ಅವುಗಳಿಗೆ ನಿರಂತರವಾದ ಆಕರ್ಷಣೆ ಮತ್ತು ಬೇರೆ ಕಡೆ ಸಾಕಷ್ಟು ಮಾಹಿತಿ ಸಿಗುವುದರಿಂದ ಅವುಗಳನ್ನು ಕೇವಲ ಪರಾಮರ್ಶೆ ಮಾಡಿ ಬಿಡುವುದಷ್ಟೇ ಅಂತ ಅಂದುಕೊಂಡಿದ್ದೀನಿ. ಇನ್ನು ಮುಖ್ಯವಾಗಿ ಉಳಿಯುವಂಥದ್ದು 4 ಅನ್ನೋದ್ರೊಳಗೆ 2. ಅದು ಯಾವುದು ಅಂದರೆ ಒಂದು ಆಗಮ ತಂತ್ರಾಗಮ, ಮತ್ತೊಂದು ಪುರಾಣ ಉಪಪುರಾಣಗಳು. ಹೀಗಾಗಿ ಇವುಗಳನ್ನು ಈ ಕಂತಿನಲ್ಲಿ ಗಮನಿಸಿ ಅನಂತರ ಧರ್ಮಶಾಸ್ತ್ರದ ಕಡೆಗೆ ಹೋಗಿ ಧರ್ಮಶಾಸ್ತ್ರದಲ್ಲೇ ಕಲ್ಪವನ್ನು ಅಂತರ್ಗತ ಮಾಡಿ ಆ ಬಳಿಕ ವ್ಯಾಕರಣ, ಅಲಂಕಾರಶಾಸ್ತ್ರ, ನಾಟ್ಯಶಾಸ್ತ್ರ, ಶಿಲ್ಪಶಾಸ್ತ್ರ ಮತ್ತು ಭಾರತೀಯ ವಿಜ್ಞಾನಶಾಸ್ತ್ರ ಇತ್ಯಾದಿಗಳ ಕಡೆಗೆ ಹೋಗಿ ಮುಗಿಸುವುದು ಅಂತ ಅಂದುಕೊಂಡಿದ್ದೀನಿ. ಎಷ್ಟು ಸಮಯ ಸಾಧ್ಯತೆಯಲ್ಲಿ ಆಗುತ್ತದೋ ಗೊತ್ತಿಲ್ಲ. ಈಗ ನಾವು ತಂತ್ರಾಗಮಗಳ ಕಡೆಗೆ ಹೊರಡಬಹುದು. ತುಂಬ ಜನಕ್ಕೆ ತಂತ್ರ ಅನ್ನೋದ್ರ ಬಗ್ಗೆ ಒಂದು ರೀತಿ ಭಯಭರಿತವಾದ ಕುತೂಹಲ ಉಂಟು. ಆಗಮ ಅಂತಂದರೆ ಅಷ್ಟಾಗಿ ಗೊತ್ತಿಲ್ಲ. ಇವೆರಡೂ ಸಾಮಾನ್ಯವಾಗಿ ಒಂದೇ. ವೇದವನ್ನೂ ನಾವು ತಂತ್ರಾಗಮಕ್ಕೆ ಸೇರಿಸಬಹುದು. ಆ ವಿವರಗಳನ್ನು ಇಂದು ನೋಡೋಣ. ಸಮಯ ಸಾಕಾಗದಿದ್ದರೆ ನಾಳೆಗೂ ಮುಂದುವರಿಸಬಹುದು. ಮನುವಿನ ವ್ಯಾಖ್ಯಾನ ಮಾಡ್ತಾ ಕುಲ್ಲೂಕ, ಮೇಧಾತಿಥಿ ಮೊದಲಾದಂಥವ್ರು ಹೇಳ್ತಾರೆ, ವೈದಿಕಿ ತಾಂತ್ರಿಕಿ ಚೈವ ದ್ವಿವಿಧ ಕೀರ್ತಿತ ಶ್ರುತಿ ಅಂತ. ವೇದ ವೈದಿಕ ಮತ್ತು ತಾಂತ್ರಿಕ ಅಂತ 2 ವಿಧವಾಗಿ ಶ್ರುತಿ ಆಗಿರುವಂಥದ್ದು ಅಂತ. ಅಂದರೆ ಋಗ್ಯಜಸ್ಸಾಮ ಅಥರ್ವಾದಿಗಳಾಗಿ ಒಂದು ಕಡೆ ಇರುವಂಥದ್ದು, ಶೈವ ಶಾಕ್ತ ವೈಷ್ಣವ ಇತ್ಯಾದಿಯಾಗಿ ಒಂದು ಕಡೆಗೆ ಹೀಗೆ ಉಂಟು ಅಂತ. ನಿಜ, ಎರಡರೊಳಗೂ ಅಂಥ ವ್ಯತ್ಯಾಸ ಇಲ್ಲ ಅನ್ನೋದನ್ನು ನೋಡಬಹುದು ನಾವು. ಎರಡರೊಳಗೆ ಹೇಳಿರುವ ತತ್ವ ಮತ್ತು ಅದರ ವಿನಿಯೋಗ ಕ್ರಮಕ್ಕೆ ತುಂಬ ತುಂಬ ಸಾಮ್ಯ ಇದೆ. ತತ್ವವಂತೂ ಒಂದೇ. ಇನ್ನು ವಿನಿಯೋಗ ಸಾಮ್ಯ ಇರುವುದಕ್ಕೆ ಕಾರಣ ಅದು ಒಂದೇ ಆಗುವುದಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟೇ, ಉಪಾಸನೆ ವೈವಿಧ್ಯ ನಮಗಿರುವಂಥದ್ದು. ಆದರೂ ಅವುಗಳು ಎಷ್ಟು ಒಂದನ್ನೊಂದು ಆಶ್ರಯಿಸಿಕೊಂಡಿವೆ. ವಿಶೇಷತಃ ಯಜ್ಞತಂತ್ರವೇ ಮುಂದೆ ದೇವಾಲಯ ತಂತ್ರವಾಗಿ ಬೆಳೆದಿದೆ ಅನ್ನೋದನ್ನು ಇಂದು ನಾವು ನೋಡಬಹುದು. ಒಟ್ಟಿನಲ್ಲಿ ತಂತ್ರಾಗಮಗಳು, ನಿಗಮ ಅಂತ ಹೆಸರಾದ ವೇದ, ಇವೆಲ್ಲ ಒಂದೇ ಮೂಲದ್ದು, ಒಂದೇ ತತ್ವದ್ದು. ಅವುಗಳಲ್ಲಿ ಬಿರುಕಿಲ್ಲ, ಭೇದ ಇಲ್ಲ ಅನ್ನುವುದನ್ನು ಗಮನಿಸಬಹುದು. ಈಚೆಗೆ ಹಲವು ವಿದ್ವಾಂಸರು 20ನೇ ಶತಮಾನದಲ್ಲಿ ಇವೆಲ್ಲ ಬೇರೆ ಬೇರೆ ಅಂತ ತುಂಬ ಕಠೋರವಾಗಿ ಪ್ರತಿಪಾದನೆ ಮಾಡ್ತಾ ಬಂದರು. ಆದರೆ ಅದಕ್ಕಂಥ ಹುರುಳಿಲ್ಲ. ಭಾಷೆಯಿಂದಲೋ ಹೊರರೂಪದಿಂದಲೋ ಭಿನ್ನತೆ ಇರುವುದನ್ನು ನೋಡಿ ಪರಮಾರ್ಥವಾಗಿ ಭೇದ ಇದೆ ಅಂತ ಭಾವಿಸಿಕೊಂಡಂಥ ಅವಿವೇಕ ಅದು. ವೈದಿಕ ಭಾಷೆಯ ಪ್ರಾಚೀನತೆ ಮತ್ತು ಆಗಮ ಭಾಷೆಗಳ ನವೀನತೆಯನ್ನು ನೋಡಿ ಅವು ಸಂಪೂರ್ಣ ಬೇರೆ ಅಂತ ಭಾವಿಸುವುದು ತಪ್ಪಾಗುತ್ತದೆ. ಕಾರಣ ಇಷ್ಟೇ, ನಮಗೆ ಗೊತ್ತಿದೆ, ತುಪ್ಪ ಮತ್ತು ಹಾಲು ಎರಡಕ್ಕೂ ಇರುವಂಥ ರೂಪ ಅಜಗಜ ಅಂತರ. ಆದರೆ ತುಪ್ಪ ಹಾಲಿಂದಲೇ ಬಂದಿದ್ದು ಅನ್ನೋದನ್ನು ಬಲ್ಲವರೆಲ್ಲ ಬಲ್ಲರು. ಹಾಗಲ್ಲದೆ ಪ್ರತ್ಯೇಕವಾಗಿ ನೋಡೋವರಿಗೆ ಅದು ಬೇರೆ ಬೇರೆ ಅಂತ ಗೊತ್ತಾಗುತ್ತದೆ. ಎರಡಕ್ಕೂ ಬೇರೆಯೇ ಮೂಲ ಇರಬೇಕು. ಹಾಲು ನೀರಿಗೆ ಸಂಬಂಧಪಟ್ಟಿದೆ, ತುಪ್ಪ ಎಣ್ಣೆಗೆ ಸಂಬಂಧಪಟ್ಟಿದೆ ಅಂತಂದು ಬಿಡ್ಬೋದು. ಆದರೆ ಹಾಲಿನಲ್ಲಿರುವ ಆ ಒಂದು ಅಂಶವೇ ತುಪ್ಪವಾಗಿದೆ, ಅದಕ್ಕೆ ಯಾವುದು ಹೊರಗಿನದು ಸೇರಿಲ್ಲ ಅಂತ ಗೊತ್ತಾಗುತ್ತದೆ. ಆ ರೀತಿ ನಿಗಮ ಅಂತನಿಸಿಕೊಂಡ ವೇದಕ್ಕೂ ಆಗಮ ಅಂತನಿಸಿಕೊಂಡ ತಂತ್ರಕ್ಕೂ ಇರುವಂಥ ವ್ಯತ್ಯಾಸ. ಅದ್ರ ಬಗ್ಗೆ ಮೇದಿನಿ ಕೋಶ ಒಂದು ಚೆನ್ನಾಗಿ ತಂತ್ರ ಶಬ್ದದ ಬಗ್ಗೆ ಹೇಳುತ್ತದೆ. ತಂತ್ರಂ ಕುಟುಂಬ ಕೃತ್ಸ್ನೇ ಸ್ಯಾತ್ ಸಿದ್ಧಾಂತೆ ಚ ಔಷಧೋತ್ತಮೆ ಪ್ರಧಾನೇ ತಂತುವಾಯೇ ಚ ಶಾಸ್ತ್ರಭೇದೆ ಪರಿಚ್ಛದೆ ಶ್ರುತಿ ಶಾಖಾಂತರೇ ಹೇತೌ ಉಭಯಾರ್ಥ ಪ್ರಯೋಜಕೆ ಇತಿ ಕರ್ತವ್ಯತಾಯಾಂಚ ಅಂಥೇಳಿ ತಂತ್ರ ಅನ್ನೋ ಶಬ್ದಕ್ಕೆ ಕುಟುಂಬದ ನಿರ್ವಾಹ, ಸಿದ್ಧಾಂತ, ಒಂದು ಬಗೆಯ ಔಷಧ, ಪ್ರಾಮುಖ್ಯ ಇರುವ ಸಂಗತಿ, ನೇಯ್ಗೆ, ಶಾಸ್ತ್ರದ ಒಂದು ವಿಭಾಗ, ವೇದದ ಒಂದು ಅಂಶ, ಕಾರಣ ಕಾರ್ಯ ಭಾವಗಳ ಚಿಂತನೆ ಮತ್ತು ಇಹಪರಗಳನ್ನು ಸಾಧಿಸಬಲ್ಲಂಥ ಶಕ್ತಿ ಮತ್ತು ಕರ್ತವ್ಯ ಪ್ರೇರಣೆ ಇತ್ಯಾದಿ ಅರ್ಥಗಳೆಲ್ಲ ಉಂಟು ಅಂತ ಹೇಳುತ್ತವೆ. ಶಂಕರರು ತಮ್ಮ ಸೂತ್ರ ಭಾಷ್ಯದಲ್ಲಿ ಮೀಮಾಂಸಾಶಾಸ್ತ್ರವನ್ನು ತಂತ್ರ ಅಂತ ಕರೆದಿದ್ದಾರೆ. ಸಾಂಖ್ಯ ದರ್ಶನವನ್ನು ತಂತ್ರ ಅಂತಾರೆ. ತನು ವಿಸ್ತಾರೆ ಅನ್ನುವ ಧಾತುವಿನಿಂದ ತಂತ್ರ ಬಂದು ಹರಡಿಕೊಂಡು ಬೆಳೆದುಕೊಂಡು ಹೋಗುವುದೆಲ್ಲ ನಮಗೆ ಗೊತ್ತಾಗುತ್ತದೆ. ಶಾಖೋಪಶಾಖೆಯಾಗಿ ಬೆಳೆದಂಥ ಶಾಸ್ತ್ರ ಅಂತ. ಅಮರಕೋಶದಲ್ಲಿ ತಾಂತ್ರಿಕೋ ಜ್ಞಾತಸಿದ್ಧ ಅಂತಹ ಅನ್ನುವ ಮಾತು ಬರುತ್ತದೆ. ತಿಳಿದ ಒಂದು ವಿಚಾರವನ್ನು ನಾವು ತಾಂತ್ರಿಕವಾದದ್ದು ಅಂತ ಕರಿತೀವಿ ಅಂತ. ಆಮೇಲೆ ಕುಮಾರಿಲ ಭಟ್ರೆ ಶಂಕರರ ಹಿರಿಯ ಸಮಕಾಲೀನರು ಅಂತ ಹೇಳ್ಬೋದು. ಅವರು
ತಂತ್ರ ಶಬ್ದವನ್ನು ಮೀಮಾಂಸಾರ್ಥದಲ್ಲಿ ಬಳಕೆ ಮಾಡ್ತಾರೆ. ಮುಂದೆ ಅನೇಕ ಮೀಮಾಂಸಾಶಾಸ್ತ್ರ ಗ್ರಂಥಗಳು ತಂತ್ರದೀಪಿಕಾ ಅಂತ ಇರಬಹುದು, ಅಥವಾ ತಂತ್ರಾಖ್ಯಾನ ಅಂತ ಇರಬಹುದು. ಈ ರೀತಿಯಾದದ್ರಲ್ಲಿ ತಂತ್ರ ಶಬ್ದ ಕಾಣಿಸುತ್ತದೆ. ತಂತ್ರ ಅನ್ನುವುದನ್ನು ಹಾದಿ, ಬೆಳವಣಿಗೆ ಅನ್ನುವ ಅರ್ಥದಲ್ಲಿ ನಾವು ನೋಡಬಹುದು. ಮೀಮಾಂಸಾಶಾಸ್ತ್ರವಾದರೂ ವೇದದ ಯಜ್ಞತಂತ್ರವನ್ನು ಕುರಿತಂಥದ್ದು, ಆರಾಧನೆಯ ಯುಕ್ತಿಯನ್ನು ಕುರಿತಂಥದ್ದು ಅಂತ ಗೊತ್ತಾಗುತ್ತದೆ. ಮತ್ತು ರಾಜನೀತಿ ಶಾಸ್ತ್ರದಲ್ಲಿ ತಂತ್ರ ಅಂದರೆ ಒಂದು ಟ್ಯಾಕ್ಟ್, ಟೆಕ್ನಿಕ್ ಅನ್ನುವ ಅರ್ಥ ಉಂಟು. ಆಗಮ ಅಂತಂದರೆ ನಮಗೆ ಟ್ರೆಡಿಷನ್ ಅನ್ನುವ ಅರ್ಥ, ತಂತ್ರ ಅಂದರೆ ಟೆಕ್ನಿಕ್ ಅನ್ನುವ ಅರ್ಥ ಬಳಕೆಯಲ್ಲಿರುವಂಥದ್ದು, ಅದು ಯುಕ್ತವೇ ಆದದ್ದು. ಇನ್ನು ನಾವು ಆಗಮ ಅಂತ ನೋಡಿದ್ರೆ, ಆಗಮ ಶಬ್ದಕ್ಕೆ ಹೇಳ್ತಾರೆ ಆಸಮಂತಾತ್ ಗಮಯತಿ ಇತಿ ಆಗಮ ಅಂತ. ಎಲ್ಲ ಕಡೆಯಿಂದಲೂ ನಮ್ಮನ್ನು ಮುಂದೆ ಹೋಗುವಂತೆ ಮಾಡುವುದು, ಮುಂದುವರಿಯುವಂತೆ ಮಾಡೋದನ್ನು ಆಗಮ ಅಂತ ಕರಿತೀವಿ ಅಂತ. ಅನೇನ ಅವಗಮ್ಯತೆ ಸರ್ವಮಿತಿ ಆಗಮ ಅನ್ನುವ ಮಾತು ಕೂಡ ಬರ್ತದೆ. ಕಾಮಿಕಾಗಮ ಆಸಮಂತಾತ್ ಗಮಯತಿ ಇತಿ ಅನ್ನುವ ಮಾತನ್ನು ಹೇಳುತ್ತದೆ. ಅನೇನ ಗಮಯತೆ, ಅವಗಮ್ಯತೆ ಅಂದರೆ ಜ್ಞಾನ ಇದರ ಮೂಲಕ ತಿಳಿಯಲ್ಪಡುತ್ತದೆ ಅನ್ನುವ ಅರ್ಥದಲ್ಲಿ ಆಗಮ ಅಂತ. ಒಟ್ಟಿನಲ್ಲಿ ತಾತ್ಪರ್ಯ ದೊಡ್ಡ ವಿಷಯ, ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದದ್ದು, ಭಗವದ್ಭಕ್ತಿಗೆ, ಜೀವೋತ್ಕರ್ಷಕ್ಕೆ, ಜಗದ್ಧಿತಕ್ಕೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗುತ್ತದೆ. ಮತ್ತು ಇದನ್ನು ತಂತ್ರ ಅಂತ, ಸಂಹಿತ ಅಂತ, ಆಗಮ ಅಂತ, ಯಾಮಲ ಅಂತ ಅನೇಕ ಬಗೆಗಳಿಂದ ಕರೆಯಲ್ಪಟ್ಟ ಗ್ರಂಥಗಳ ಮೂಲಕ ಕ್ರೋಢೀಕರಿಸಿರುವುದನ್ನು ನೋಡ್ತೀವಿ. ಉದಾಹರಣೆಗೆ ರುದ್ರಯಾಮಲ, ಬ್ರಹ್ಮಯಾಮಲ, ಸ್ಕಂದಯಾಮಲ, ವಿಷ್ಣುಯಾಮಲ, ವಾಯುಯಾಮಲ, ಯಮಯಾಮಲ, ಕುಬೇರಯಾಮಲ, ಇಂದ್ರಯಾಮಲ ಅಂತೆಲ್ಲ 8 ಬಗೆಯ ಯಾಮಲ ಗ್ರಂಥಗಳು ಇವೆ ಅಂತ ಗೊತ್ತಾಗುತ್ತವೆ. ಇವುಗಳಿಂದಲೇ ಋಗ್ಯಜುಸ್ಸಾಮ ಅಥರ್ವಗಳು ಬಂದುವು. ರುದ್ರಯಾಮಲದಿಂದ ಋಗ್ವೇದ ಬಂತು, ಬ್ರಹ್ಮಯಾಮಲದಿಂದ ಯಜುರ್ವೇದ ಬಂತು, ವಿಷ್ಣುಯಾಮಲದಿಂದ ಬ್ರಹ್ಮಯಾಮಲದಿಂದ ಸಾಮವೇದ, ವಿಷ್ಣುಯಾಮಲದಿಂದ ಯಜುರ್ವೇದ ಮತ್ತು ಶಕ್ತಿಯಾಮಲದಿಂದ ಅಥರ್ವವೇದ ಬಂತು ಅಂತ ವೇದಗಳಿಂದ ಆಗಮಗಳು ಬಂದಂತೆ ಆಗಮಗಳಿಂದ ವೇದ ಬಂತು ಅನ್ನುವ ಒಂದು ಒಕ್ಕಣೆಯನ್ನು ನೋಡ್ತೀವಿ. ಇದೇನು ಅದರಿಂದ ಇದು ಬಂತು, ಇದರಿಂದ ಅದು ಬಂತು ಅಂದರೆ ಇವೆರಡಕ್ಕೂ ಭೇದ ಇಲ್ಲ ಅನ್ನೋದಷ್ಟೇ ತಾತ್ಪರ್ಯ. ಈಗ ಮರದಿಂದ ಬೀಜ ಬಂತು, ಬೀಜದಿಂದ ಮರವು ಬಂತು, ಎರಡೂ ಸತ್ಯವೆ. ಅಂದರೆ ಏನು, ಇವು ಒಂದೇ ವಂಶಕ್ಕೆ, ಒಂದೇ ತತ್ವಕ್ಕೆ ಸಂಬಂಧಪಟ್ಟದ್ದು ಅನ್ನೋದನ್ನು ನಾವು ನೋಡಬೇಕು. ಇನ್ನು ಈ ಆಗಮಗಳನ್ನು ಶೈವ, ಶಾಕ್ತ, ವೈಷ್ಣವ, ಜೈನ, ಬೌದ್ಧ ಅಂತೆಲ್ಲ ಬಗೆ ಬಗೆಯಲ್ಲಿ ವಿಭಾಗ ಮಾಡಿದ್ದಾರೆ. ನಾವು ಪ್ರಧಾನವಾಗಿ ಶೈವ, ಶಾಕ್ತ, ವೈಷ್ಣವಗಳನ್ನು ನೋಡಬಹುದು. ವೈಷ್ಣವಾಗಮಗಳನ್ನೆಲ್ಲ ಪ್ರಧಾನವಾಗಿ ಸಂಹಿತಾ ಅನ್ನುವ ಶಬ್ದಗಳಿಂದ ಕ್ರೋಢೀಕರಿಸಿದ್ದಾರೆ. ಶೈವ ಆಗಮಗಳನ್ನೆಲ್ಲ ಪ್ರಧಾನವಾಗಿ ಆಗಮ ಅನ್ನುವ ಹೆಸರಿಂದಲೇ ಹೇಳ್ತಾರೆ. ಇನ್ನು ಶಾಕ್ತ ಗ್ರಂಥಗಳನ್ನು ತಂತ್ರಗಳು ಅಂತ ಕರೆಯುವಂಥದ್ದು ಉಂಟು. ಒಟ್ಟಿನಲ್ಲಿ ಕೆಲವೊಮ್ಮೆ ಆ ಹೆಸರು ಈ ಹೆಸರು ಬದಲಾವಣೆಯೂ ಆಗಬಹುದು. ಪ್ರಧಾನೇ ವ್ಯಪದೇಶ ಅನ್ನುವ ಮಾತು ನಮ್ಮ ಸಂಸ್ಕೃತ ಶಾಸ್ತ್ರಕಾರರು ಹೇಳ್ತಾರೆ. ಪ್ರಾಧಾನ್ಯವನ್ನು ಗಮನಿಸಿ ಆಡುವಂಥ ಮಾತು ಅಂತ. ಇನ್ನು ಆಗಮಗಳಲ್ಲಿ ಹೇಳುವಂಥ ವಿಷಯಗಳು ಏನು, ಅವುಗಳು ತಿಳಿಸ್ತಕ್ಕಂಥ ಸಂಗತಿಗಳು ಏನು. ವೇದದಲ್ಲಿ ನಾವು ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ನೋಡಿದ್ದೀವಿ. ಸ್ತುತಿಪಾರಮ್ಯ, ಕರ್ಮಪಾರಮ್ಯ, ಉಪಾಸನ ಪಾರಮ್ಯ, ತತ್ವಚಿಂತನ ಪಾರಮ್ಯ ಅಂತ 4 ಬಗೆಯಾಗಿ ವಿಷಯಗಳು ಅಲ್ಲಿ ಉಂಟು. ದೇವತೆಗಳನ್ನು ಹೇಳುವಂಥದ್ದು, ಯಜ್ಞಯಾಗಾದಿ ಕರ್ಮಕಲಾಪವನ್ನು ಹೇಳುವಂಥದ್ದು, ಅದನ್ನು ಅಂತರಂಗದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಉಪಾಸನೆಯನ್ನು ಹೇಳುವಂಥದ್ದು, ಕಡೆಗೆ ಕೇವಲ ಆತ್ಮಚಿಂತನೆಯನ್ನು ಹೇಳುವಂಥದ್ದು ಅಂತ ವಸ್ತು ಪ್ರಕಾರದ ವೈವಿಧ್ಯವನ್ನು ನೋಡ್ತೀವಿ. ಇನ್ನು ಆಗಮದಲ್ಲಿ ಏನು ಬರ್ತದೆ, ಉದಾಹರಣೆಗೆ ಪುರಾಣಗಳಲ್ಲಿ ಪುರಾಣಂ ಪಂಚಲಕ್ಷಣಂ ಅಂತ ಹೇಳ್ತಾ ಸರ್ಗ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಕೀರ್ತನಂಚೈವ ಪುರಾಣಂ ಪಂಚಲಕ್ಷಣಂ ಅಂತ ಸೃಷ್ಟಿ, ಅನುಸೃಷ್ಟಿ ಅಥವಾ ಪ್ರಳಯ ಮತ್ತು ಸ್ಥಿತಿಯಲ್ಲಿ ಬರುವಂಥ 14 ಮನುಗಳು, ಋಷಿವಂಶ, ರಾಜವಂಶ, ಇವುಗಳ ಕಥೆ, ಇದನ್ನೆಲ್ಲವನ್ನೂ ಹೇಳುವಂಥದ್ದಾಗಿದೆ ಅಂತ ಪುರಾಣಗಳಿಗೆ ಹೇಳಿದರೆ, ಅವು ಒಂದು ರೀತಿಯಾದ ಭಾರತೀಯ ಸಂಸ್ಕೃತಿಯ ವಿಶ್ವಕೋಶಗಳು ಅಂದರೆ ಅದಕ್ಕೇನೂ ಕಡಿಮೆ ಇಲ್ಲದಂತೆ ಇವು ಕೂಡ ಒಂದು ರೀತಿಯಾದ ಭಾರತೀಯ ಕಲೆ, ಆರಾಧನೆ, ಜೀವನ ಪದ್ಧತಿಗೆ ಸಂಬಂಧಪಟ್ಟಂತೆ ವಿಶ್ವಕೋಶಗಳೇ ಆಗಿವೆ ಆಗಮ ಗ್ರಂಥಗಳು ಅಂತ ತಿಳಿಯುತ್ತವೆ. ಅದರ ವಿವರಗಳನ್ನು ನಾವು ನೋಡುವುದಾದರೆ, ಸೃಷ್ಟಿಶ್ಚ ಪ್ರಲಯಶ್ಚೈವ ದೇವಾನಾಂ ಚ ತಥಾರ್ಚನಂ ಸಾಧನಂಚೈವ ಸರ್ವೇಷಾಂ ಪುರಶ್ಚರಣಮೇವ ಚ ಷಟ್ಕರ್ಮ ಸಾಧನಂಚೈವ ಜ್ಞಾನಯೋಗಂ ಚತುರ್ವಿಧಂ ಸಪ್ತಭಿರ್ಲಕ್ಷಣೈರ್ಯುಕ್ತಂ ತ್ವಾಗಮಂ ತದ್ವಿದೋ ವಿದುಹು ಅನ್ನುವ ಮಾತು ಬರುತ್ತದೆ. ಅಂದರೆ ಸೃಷ್ಟಿ ಮತ್ತು ಪ್ರಳಯ, ಈ ಸ್ಥಿತಿಯಲ್ಲಿ ಇರುವಂಥ ದೇವತೆಗಳ ಮಹಾತ್ಮ್ಯ, ಅವರ ಅರ್ಚನ ವಿಧಾನಗಳು ಮತ್ತು ಆತ್ಮಜ್ಞಾನಕ್ಕೆ ಬೇಕಾದ, ಭಗವದರ್ಚನೆಗೆ ಬೇಕಾದ ಸಾಧನ ಸಾಮಗ್ರಿ ಮತ್ತು ಇವನ್ನೆಲ್ಲ ಮುಂದುವರಿಸಿಕೊಂಡು ಹೋಗುವಂಥದ್ದು ಪುರಶ್ಚರಣ. ಮತ್ತು ಷಟ್ಕರ್ಮ ಸಾಧನ,
ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಈ ಷಟ್ಕರ್ಮಗಳನ್ನು ಈ ಒಂದು ದೇವಾಲಯ ಸಂಸ್ಕೃತಿಯಲ್ಲಿ ಹೇಗೆ ಬೆಳೆಸಿಕೊಂಡು ಹೋಗುವುದು, 4 ಬಗೆಯಲ್ಲಿ ಜ್ಞಾನಯೋಗ ಯಾವುದುಂಟು ಅದನ್ನು ಹೀಗೆ ಇಷ್ಟನ್ನು ತಿಳಿಸುವಂಥದ್ದು ಈ 7 ಬಗೆಯ ಲಕ್ಷಣಗಳನ್ನು ಹೊಂದಿರುವಂಥದ್ದು ಆಗಮ ಅಂತಂದರು. ಈ ಆಗಮಗಳನ್ನು ಪ್ರಧಾನವಾಗಿ ಪ್ರತಿಯೊಂದನ್ನು 4 ಭಾಗಗಳಾಗಿ ಮಾಡ್ತಾರೆ. ಅಂದರೆ ಒಂದೊಂದು ಆಗಮ ಗ್ರಂಥದಲ್ಲಿಯೂ 4 ಪಾದಗಳು ಅಂತ ಮಾಡ್ತಾರೆ. ಪಾದ ಅಂದರೆ 4 ಅಂತ ಅರ್ಥ. ಮೊದಲನೇದರೊಳಗೆ ಜ್ಞಾನಪಾದ ಅಥವಾ ತತ್ವಪಾದ ಅಂತನ್ನುವಂಥದ್ದು. ತತ್ವಪಾದ ಅಂತ ಅಥವಾ ವಿದ್ಯಾಪಾದ ಅಂತ ಕೂಡ ಕರೀತಾರೆ. ವಿದ್ಯಾಪಾದ ಅಂತ ವೈಷ್ಣವ ಗ್ರಂಥಗಳಲ್ಲಿ, ಶೈವ ಗ್ರಂಥಗಳಲ್ಲಿ ಜ್ಞಾನಪಾದ ಅಂತ ಕರೀತಾರೆ. ಇದರೊಳಗೆ ಅವುಗಳ ಫಿಲಾಸಫಿ ಅಂತೀವಲ್ಲ, ದರ್ಶನ ವಿಷಯಗಳನ್ನು ಕುರಿತು ಹೇಳಿರುತ್ತದೆ. ಆಮೇಲೆ ಯೋಗಪಾದ ಅನ್ನುವಲ್ಲಿ ನಾವು ಈ ದರ್ಶನಕ್ಕೆ ಅಂದರೆ ದರ್ಶನದ ಅರಿವಿಗೆ ಬೇಕಾದ ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳೋದಕ್ಕೆ ಅವಶ್ಯಕವಾದಂಥ ಯೋಗ ಸಾಧನೆಯನ್ನು, ಅದು ಪ್ರಾಣಾಯಾಮ ಇರ್ಬೋದು, ಪ್ರತ್ಯಾಹಾರ ಇರ್ಬೋದು, ಜಪ ಇರ್ಬೋದು, ಆಸನಾದಿಗಳಿರ್ಬೋದು ಮತ್ತು ತಪಸ್ಸಿರಬಹುದು, ಇವೆಲ್ಲವನ್ನು ಕೂಡ ನಾವು ಯೋಗ ಪಾದದಲ್ಲಿ ಕಾಣ್ತೀವಿ. ಇವೆರಡೂ ಸ್ವಲ್ಪ ಚಿಕ್ಕದಾಗಿರುವಂಥದ್ದು ಆಗಮಗಳಲ್ಲಿ. ಈ ವಿದ್ಯಾಪಾದ ಅಥವಾ ಜ್ಞಾನಪಾದ ಇಲ್ಲವೇ ತತ್ವಪಾದ ಮತ್ತು ಯೋಗ ಅಥವಾ ಸಾಧನ ಪಾದಗಳು ತುಂಬ ಚಿಕ್ಕವಾಗಿರುವಂಥದ್ದು. ಇನ್ನು 3-4ನೆಯ ಪಾದಗಳಾದಂಥ ಕ್ರಿಯಾಪಾದ ಅಥವಾ ಅದನ್ನು ಕಾರ್ಯಪಾದ ಅಂತಲೂ ಕರೀತಾರೆ. ಆಮೇಲೆ ಇನ್ನೊಂದು ಕಡೆಯದಾಗಿರುವಂಥ ಚರ್ಯಾಪಾದ, ಇವುಗಳು ತುಂಬ ವಿಸ್ತಾರವಾದದ್ದು. ಕ್ರಿಯಾಪಾದ ಅಥವಾ ಕರ್ಮಪಾದ, ಕಾರ್ಯಪಾದ ಅನ್ನುವಂಥದ್ದು ದೇವಾಲಯಗಳ ನಿರ್ಮಾಣ ಮತ್ತು ವಿಗ್ರಹಗಳ ನಿರ್ಮಾಣ, ದೇವಾಲಯ ಲಕ್ಷಣ, ವಿಗ್ರಹ ಲಕ್ಷಣ ಮತ್ತು ವಿಗ್ರಹ ಪ್ರತಿಷ್ಠಾಪನೆ ಇಷ್ಟನ್ನು ಒಳಗೊಂಡಿರುವಂಥದ್ದು. ಮತ್ತು ಆ ದೇವಾಲಯಕ್ಕೆ ಬೇಕಾಗಿರುವ ಸಾಮಗ್ರಿ ಸರ್ವಸ್ವದ ಬಗ್ಗೆ ಹೇಳುತ್ತದೆ. ಒಂದು ಶಿಲೆ ಬೇಕಾದರೆ ಶಿಲಾ ಲಕ್ಷಣ ಹೀಗಿರಬೇಕು, ಮರ ಬೇಕಾದರೆ ದಾರು ಲಕ್ಷಣ ಅದು ಯಾವ ರೀತಿ ಇರಬೇಕು, ಮತ್ತು ದೇವಾಲಯವನ್ನು ಹೇಗೆ ನಿರ್ಮಾಣ ಮಾಡಬೇಕು, ಅದರ ಕ್ಷೇತ್ರ ಶುದ್ಧಿ ಯಾವ ರೀತಿ ಆಗಬೇಕು, ಕ್ಷೇತ್ರದ ಆಯ್ಕೆ ಹೇಗಿರಬೇಕು, ಮತ್ತು ಅಲ್ಲಿ ಇರಬೇಕಾದ ಬೇರೆ ಬೇರೆ ವಿವರಗಳು ಅಂತಾರಲ್ಲ, 7 ಬಗೆಯ ವಿವರಗಳನ್ನು ನಾವು ನೋಡಬೇಕು ಅಂತಾರೆ. ಕ್ಷೇತ್ರ, ತೀರ್ಥ, ಮಂಟಪ, ವಿಮಾನ, ನದಿ, ನಗರ, ಅರಣ್ಯ ಅಂತ. ಆ ಕ್ಷೇತ್ರ ಎಂಥದ್ದು, ಆ ಕ್ಷೇತ್ರದ ಶೋಧನೆ ಮತ್ತು ಶುದ್ಧಿ ಆಗಬೇಕು. ಮತ್ತು ತೀರ್ಥ, ಅಲ್ಲಿ ಹರಿಯುವಂಥ ನದಿ ತೀರ್ಥವೇ, ಸ್ಥಿರವಾದಂತಹ ತಡಾಕ, ಕಲ್ಯಾಣಿ ಇತ್ಯಾದಿ ತೀರ್ಥವೇ ಅಥವಾ ಮಹಾಸಮುದ್ರವೇ ಇತ್ಯಾದಿಗಳು. ಮತ್ತು ಉತ್ಸಾಹ ಅಂತಾರಲ್ಲ, ಫೌಂಟೇನ್, ಚಿಲುಮೆ, ಆ ರೀತಿಯಾದದ್ದು. ಮತ್ತು ಮಂಟಪ, ಆ ದೇವಾಲಯ ನಿರ್ಮಾಣ ಅದಕ್ಕೆ ಸಂಬಂಧಪಟ್ಟಿದ್ದು. ವಿಮಾನ, ಅದರ ಗೋಪುರ ಮತ್ತು ಅಲ್ಲಿ ಹರಿಯತಕ್ಕಂಥ ನದಿ ಇತ್ಯಾದಿಗಳು, ಅದನ್ನು ಆಶ್ರಯಿಸಿಕೊಂಡು ಬೆಳೆಯುವ ಅಥವಾ ಒಂದು ನಗರವನ್ನು ಆಶ್ರಯಿಸಿಕೊಂಡರೆ ದೇವಾಲಯಕ್ಕೆ ಉಂಟಾಗುವ ಊರ್ಜಿತತ್ವ, ಇದನ್ನು ನೋಡಿಕೊಂಡು ನಗರ, ಮತ್ತು ಇವೆಲ್ಲಕ್ಕೂ ರಕ್ಷಣೆ ಕೊಡುವಂಥ ವನ ಅಥವಾ ಅರಣ್ಯ, ಇವಿಷ್ಟನ್ನು ಕೂಡ ಗಮನಿಸಬೇಕು ಅಂತ. ಆಮೇಲೆ ಚರ್ಯಾಪಾದದಲ್ಲಿ ನಿತ್ಯಾರ್ಚನೆ, ನಿಮಿತ್ತಾರ್ಚನೆ, ವಿಶೇಷಾರ್ಚನೆಗಳು, ಅವುಗಳ ಪೂಜಾಕ್ರಮ, ನಿತ್ಯ ಪೂಜೆ ಹೇಗೆ ಮಾಡೋದು, ವಿಶೇಷ ಪೂಜೆ ಉತ್ಸವಗಳನ್ನು ಹೇಗೆ ಮಾಡುವಂಥದ್ದು, ಅವುಗಳಿಗೆ ಬೇಕಾದ ವಿವರಗಳು, ಮತ್ತು ಇದಕ್ಕೆ ಅರ್ಚಕ ವರ್ಗ, ಪರಿಚಾರ ವರ್ಗ ಹೇಗಿರಬೇಕು, ಅಲ್ಲಿ ಪ್ರಯೋಜನಕ್ಕೆ ಬರುವಂಥ ಪಾತ್ರಗಳು, ಪರಿಕರಗಳು, ಒಂದೇ ಎರಡೇ ಒಂದು ಮಹಾಬ್ರಹ್ಮಾಂಡವೇ ಅಲ್ಲಿ ಕಾಣುವಂಥದ್ದು, ಅಷ್ಟು ನಮಗೆ ಇಲ್ಲಿ ಕಾಣಿಸುವಂಥದ್ದು. ಇವುಗಳನ್ನೆಲ್ಲ ನಾವು ಆಗಮಗಳಲ್ಲಿ ಕಾಣ್ತೀವಿ. ಮತ್ತು ಆ ದೇವಾಲಯ ಒಂದಕ್ಕೆ 3 ಅಂಶಗಳು ಬಹಳ ಮುಖ್ಯವಾಗಿ ಬೇಕು ಅಂತಾರೆ. ಒಂದು ಅರ್ಚಕ, ಮತ್ತೊಂದು ಭಗವನ್ಮೂರ್ತಿ ಅಥವಾ ವಿಗ್ರಹ, ಇನ್ನೊಂದು ಪೂಜಾ ವಿಧಾನ. ಇದು 3 ಇರಬೇಕು. ಅರ್ಚಕನ ಯೋಗ್ಯತೆ ತುಂಬ ದೊಡ್ಡದು. ಅದಕ್ಕೆ ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರಃ ಅನ್ನುವ ಮಾತು ಉಂಟು. ಮತ್ತು ಮೂರ್ತಿ ಆಕರ್ಷಕವಾಗಿರಬೇಕು, ದೇದೀಪ್ಯಮಾನವಾಗಿರಬೇಕು, ತೇಜಸ್ವಿ ಮಹಸ್ವಿ ವರ್ಚಸ್ವಿ ಆಗಿರಬೇಕು. ಆಮೇಲೆ ಆ ಮೂರ್ತಿ ಯಾವುದೇ ಲೋಪದೋಷಗಳಿಂದ ಕೂಡಿರಬಾರದು, ಅದು ದೊಡ್ಡ ಮಹಿಮೆಯನ್ನು ಒಳಗೊಂಡಂಥದ್ದಾಗಿರಬೇಕು. ಒಂದು ವಿಭವಾವತಾರದ ಮಟ್ಟಕ್ಕೆ ಆ ಅರ್ಚಾವತಾರಕ್ಕೆ ವೈದುಷ್ಯ ಬೇಕು ಇತ್ಯಾದಿಗಳು ಬರ್ತವೆ. ಮತ್ತು ಪೂಜಾ ತಂತ್ರಗಳು ಅಷ್ಟೇ ಅಸಂಖ್ಯ ವಿಧವಾಗಿರುವಂಥದ್ದು. ಪಂಚೋಪಚಾರದಿಂದ ಷೋಡಶೋಪಚಾರ ಪೂಜೆಯವರೆಗೆ ಬೇಕಾದಂತೆ ಬರ್ತದೆ. ಉದಾಹರಣೆಗೆ ನೋಡಿ, ಪೂಜೆ ನಿತ್ಯ ಮತ್ತು ನೈಮಿತ್ತಿಕ, ಉತ್ಸವ ಇತ್ಯಾದಿ ಅಂತೀವಲ್ಲ. ತಿರುಮಲೆ ಅಂದರೆ ನಮಗೆ ಗೊತ್ತಿರುವಂತೆ ಶ್ರೀನಿವಾಸನ ಕ್ಷೇತ್ರ, ತಿರುಪತಿಯ ಬೆಟ್ಟದ ಆ ಕ್ಷೇತ್ರದಲ್ಲಿ ಒಂದು ವರ್ಷಕ್ಕೆ 429 ಬಗೆಯ ಉತ್ಸವಗಳು ನಡೆಯುತ್ತವೆ. ಅಂದರೆ ಎಷ್ಟು ವಿಸ್ತಾರವಾಗಿ ಬೆಳೆದಿದೆ ಅಲ್ಲಿ ಆರಾಧನಾ ಪದ್ಧತಿ ಅಂತ ಗೊತ್ತಾಗುತ್ತದೆ. ಇವುಗಳನ್ನೆಲ್ಲವನ್ನು ನಾವು ನೋಡುವಂಥದ್ದಾಗುತ್ತದೆ. ಮತ್ತು ಈ ಸಂದರ್ಭದಲ್ಲಿ ಭಗವತ್ ತತ್ವವನ್ನು ಹಲವು ವಿಧವಾಗಿ ಹೇಳ್ತಾರೆ. ಅಂದರೆ ಭಗವಂತ ಒಂದೊಂದು ಆಗಮದಲ್ಲಿಯೂ ಅನೇಕ ರೂಪವಾಗಿ ಕಾಣ್ತಾನೆ. ಅದರೊಳಗೆ
ಪರ ಅಂತ ಒಂದು ರೂಪವನ್ನು ಕರಿತೀವಿ, ಮತ್ತು ವಿಭವ ಅಂತ ಒಂದನ್ನು ಕರಿತೀವಿ, ಇನ್ನೊಂದನ್ನು ವ್ಯೂಹ ಅಂತ ಕರಿತೀವಿ, ಮತ್ತೊಂದನ್ನು ಅರ್ಚ ಅಂತ ಹೇಳ್ಬಿಟ್ಟು ಕರಿತೀವಿ, ಆಮೇಲೆ ಮತ್ತೊಂದನ್ನು ಅಂತರ್ಯಾಮಿ ಅಂತ ಕರಿತೀವಿ. ಹೀಗೆ 6 ಬಗೆಯಲ್ಲಿ ಇರುವಂಥದ್ದು, 5 ಬಗೆಯಲ್ಲಿ ಇರುವಂಥದ್ದಾಗುತ್ತದೆ. ಈ 5 ಬಗೆಗೂ ಪ್ರಾಶಸ್ತ್ಯ ಕೊಡಬೇಕು. ಪರ ಅನ್ನುವುದು ಎಲ್ಲೆಲ್ಲಿಯೂ ಒಳಗೂ ಹೊರಗೂ ವ್ಯಾಪಿಸಿರ್ತಕ್ಕಂಥ ಪರಮಾತ್ಮ, ಆ ತತ್ವವನ್ನು ಕುರಿತು ಹೇಳುವುದಾಗುತ್ತದೆ. ಅದಾದ ಮೇಲೆ ವ್ಯೂಹದಲ್ಲಿ ಆತ ಚತುರ್ವ್ಯೂಹಮಯವಾಗಿ ಇರ್ತಾನೆ ಪರಮಾತ್ಮ ಅನ್ನುವಂಥದ್ದು, ಅದು ವೈಷ್ಣವಾಗಮಗಳಲ್ಲಿ. ಮತ್ತು ವಿಭವ ಅಂದರೆ ಅನೇಕ ಬಗೆಯ ಅವತಾರಗಳಲ್ಲಿ ತೋರಿಕೊಳ್ಳುವಂಥದ್ದು. ಅಂತರ್ಯಾಮಿ ಅಂದರೆ ಎಲ್ಲರ ಒಳಗೆ ಇರುವಂಥವನು ಅನ್ನುವ ಅರ್ಥದಲ್ಲಿ. ಮತ್ತು ಅರ್ಚ ಅಂದರೆ ಬಿಂಬರೂಪವಾಗಿ, ಮೂರ್ತಿ ರೂಪವಾಗಿ ಇದ್ದಾನೆ. ಹೀಗೆ ಇರುವಂಥದ್ದೆಲ್ಲವನ್ನೂ ಕೂಡ ಆ ಆಗಮಗಳು ಸಮೀಕರಣ ಮಾಡಿ ಹೇಳುತ್ತವೆ. ಸಾಮಾನ್ಯ ಉಪಲಬ್ಧಿಯಲ್ಲಿ ಏನಿಲ್ಲ ಅಂತಂದ್ರೂ ಇರಬೇಕಾದ ಆಗಮಗಳ ಸಂಖ್ಯೆ ಒಂದು 350ರಿಂದ 400 ಅಂತಂತಾರೆ. 18 ಪುರಾಣಗಳು, 18 ಉಪಪುರಾಣಗಳು, 18 ಉಪೋಪಪುರಾಣಗಳು ಅಂತಂತಂದರೆ ನಮಗೆ 54 ಅಂದರೆ ಇದು ಅದಕ್ಕೆ 10 ಪಟ್ಟು ದೊಡ್ಡದಾಗಿರುವಂಥದ್ದು. ಆಗಮಗಳ ಸಂಖ್ಯೆ ಗಾತ್ರ ಇನ್ನೆಷ್ಟು ದೊಡ್ಡದು. ಪುನರುಕ್ತಿ ತುಂಬ ಉಂಟು, ಅದರೊಳಗೆ ಸಂದೇಹವೇ ಇಲ್ಲ. ಆದರೂ ಅಷ್ಟು ಮಾಡಿದ್ದಾರಲ್ಲ, ಅದು ಅತಿಶಯವಾದದ್ದು. ಅರೆ, ಅಚ್ಚಾಗಿರುವಂಥದ್ದು ಕೆಲವು ಆಗಮಗಳು. ಒಂದು ವೈಷ್ಣವಾಗಮಗಳಲ್ಲೇ 200 ಪ್ರಭೇದಗಳು ಉಂಟು ಅಂತಾರೆ. ನಮಗೆ ಈಗ ಹೆಚ್ಚು ಕಡಿಮೆ ಸಿಗುವಂಥದ್ದು ಒಂದು 28-30 ಅಚ್ಚಿನಲ್ಲಿ ಸಿಗುವಂಥದ್ದು. ಅಲ್ಲಿಯೂ ಸಾಕಷ್ಟು ಪುನರುಕ್ತಿಗಳನ್ನು ನೋಡ್ತೀವಿ. ಈ ಶೈವ ಶಾಕ್ತ ವೈಷ್ಣವಾದಿ ಆಗಮಗಳ ಪ್ರಾಚೀನತೆಯ ಬಗ್ಗೆ ನಮಗೆ ಇದಮಿತ್ತಮ್ ಅಂತ ಹೇಳೋದು ಕಷ್ಟ. ನಮ್ಮ ದೇಶದ ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡರೂ ಅಲ್ಲಿ ಅವುಗಳ ಪ್ರಾಚೀನತೆಯನ್ನು, ಕಾಲಮಾನವನ್ನು ನಿರ್ಧಾರ ಮಾಡುವುದಕ್ಕೆ ಪ್ರಕಟವಾದ ಸಾಕ್ಷ್ಯಗಳು ಸಿಗೋದಿಲ್ಲ. ನಾವು ಊಹಾಪೋಹ ಇತ್ಯಾದಿಗಳೆಲ್ಲ ಮಾಡಬೇಕು. ಊಹಾಪೋಹಗಳ ಮೂಲಕವೇ ತಿಳ್ಕೊಳ್ಬೇಕಾಗುತ್ತದೆ. ಆಂತರಿಕ ಸಾಕ್ಷ್ಯ, ಬಾಹ್ಯ ಸಾಕ್ಷ್ಯ ಅಂತ ಬೇರೆ ಬೇರೆ ಸಾಕ್ಷಿಗಳನ್ನು ಇಟ್ಕೊಳ್ಬೇಕು. ಅಲ್ಲಿ ಯಾರೂ ಡೇಟ್ ಹಾಕಿರೋದಿಲ್ಲ. ಯಾಕೆಂದರೆ ನಮ್ಮ ಯಾವ ಪರಂಪರೆಯೂ ಮುಗಿದದ್ದಲ್ಲ. ಒಂದು ಪರಂಪರೆ ಮುಗಿದ ಮೇಲೆ ಅದರ ಇತಿಹಾಸ ಬರೀತಾರೆ. ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನ ಜೀವನ ಚರಿತ್ರೆ ಸಮಗ್ರವಾಗುತ್ತದೆ. ಒಬ್ಬ ಕವಿ ಬರೆಯೋದು ನಿಲ್ಲಿಸಬೇಕು ಅಥವಾ ಸಾಯಬೇಕು, ಆಮೇಲೆ ಅವನ ಸಮಗ್ರ ಕಾವ್ಯ ಸಂಕಲನ, ಸಮಗ್ರ ಕಾದಂಬರಿ ಸಂಕಲನ ಅಂತ ಆಗುತ್ತದೆ. ಹೀಗಾಗಿ ಒಂದು ಮುಗಿದ ಮೇಲೆ ಇತಿಹಾಸ, ಇತಿಹಾಸ ಹೀಗೆ ಇತ್ತು ತಾನೆ ಅಂತನ್ನುವುದು. ನಮ್ಮ ಪರಂಪರೆಯ ಯಾವ ಶಾಖೆಯು ಮುಗಿದದ್ದಲ್ಲವಾದ್ದರಿಂದ ಯಾರೂ ಇತಿಹಾಸ ಬರೀಲೇ ಇಲ್ಲ. ಪಾಶ್ಚಾತ್ಯರಲ್ಲಿ ಒಂದನ್ನು ಕೊಂದೇ ಇನ್ನೊಂದು ಬರುವಂಥದ್ದು. ಅಲ್ಲಿ ಪಿತೃಹತ್ಯೆ ಅನ್ನೋದು ಬಹಳ ಸರ್ವಸಾಧಾರಣ. ಒಂದನ್ನು ನಾಶ ಮಾಡಿಯೇ ಮತ್ತೊಂದು ಬರುವುದು. ಒಂದು ಮುಗಿಯಲಿಲ್ಲ ಅಂದರೆ ಅದು ಕೊಂದು ಬಿಟ್ಟು ಇನ್ನೊಂದನ್ನು ಸಾಬೀತು ಮಾಡೋದು. ಅದು ಸತ್ತಿಲ್ಲ ಅಂದರೂ ಸತ್ತಿದೆ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿ ಸಜೀವವಾಗಿ ಘಟಶ್ರಾದ್ದ ಮಾಡಿಬಿಟ್ಟು ಮುಂದುವರಿಯುವಂಥದ್ದು. ಇದನ್ನೆಲ್ಲ ಕಾಣ್ತೀವಿ. ಅಲ್ಲಿಯ ಪರಂಪರೆಯೇ ಹಾಗೆ. ಅದನ್ನು ನಮ್ಮಲ್ಲಿಯೂ ಇದೆ ಅಂತ ತೋರಿಸುವ ಒಂದು ವ್ಯರ್ಥ ಪ್ರಯತ್ನವನ್ನು ಬಹಳಷ್ಟು ಜನ ಮಾಡಿದ್ದಾರೆ. ಸಾಮಾನ್ಯರಿಗೆ ಅದು ವ್ಯರ್ಥ ಪ್ರಯತ್ನ ಅನಿಸಿದೆ. ಆದರೆ ವಿದ್ವಾಂಸೋ ಬ್ರಹ್ಮರಾಕ್ಷಸ ಅಂತಾರಲ್ಲ, ವಿದ್ವಾಂಸರ ಕೆಲವರು ಅದನ್ನು ಸರಿಯಾದದ್ದು ಅಂತ ಭ್ರಮಿಸಿಕೊಂಡು ಬೇಕಾದಷ್ಟು ಅನ್ಯಾಯ ಮಾಡಿದ್ದಾರೆ. ಇರಲಿ, ಆ ವಿವರಗಳಿಗೆ ನಾವು ಹೋಗಬೇಕಾಗಿಲ್ಲ. ತಾತ್ಪರ್ಯತಃ ಹೇಳುವುದಿದ್ದರೆ ನಮ್ಮಲ್ಲಿ ಯಾವುದಕ್ಕೂ ಕಾಲದ ಒಂದು ಕಟ್ಟುಪಾಡು ಮಾಡದೇ ಇರುವುದಕ್ಕೆ ಅದು ಮುಖ್ಯವಾದ ಕಾರಣ ಅನಿಸುತ್ತದೆ. ಮತ್ತು ಎಲ್ಲವನ್ನು ನಾವು ಪರಮಾತ್ಮನಿಗೆ ಅಟ್ರಿಬ್ಯೂಟ್ ಮಾಡ್ತೀವಿ, ಆತನಿಗೆ ಸಮೀಕೃತ ಮಾಡಿ ಅಲ್ಲಿಯ ಉಪವಸ್ತಿಯನ್ನು ತೋರಿಸ್ತೀವಿ. ಮೊದಲಿಗೆ ವೈಷ್ಣವಾಗಮಗಳಲ್ಲಿ ಪಾಂಚರಾತ್ರಾಗಮಗಳನ್ನು ನೋಡಬಹುದು. ಪಾಂಚರಾತ್ರಾಗಮಗಳು ತುಂಬ ಪ್ರಸಿದ್ಧವಾದಂಥವು. ಪರಮಾತ್ಮ ಮಹಾವಿಷ್ಣು ನಾರಾಯಣ ಪರವಾಸುದೇವ ಸ್ವರೂಪಿಯಾಗಿ 5 ರಾತ್ರಿಗಳಲ್ಲಿ 5 ಉಪದೇಶ ಮಾಡಿದ್ದು ಪಂಚರಾತ್ರ ಅನ್ನುವ ಆಗಮ ಪರಂಪರೆ ಆಯಿತು ಅಂತ ನಂಬಿಕೆ ಉಂಟು. ಶೇಷ, ಗರುಡ, ವಿಶ್ವಕ್ಸೇನ, ಬ್ರಹ್ಮ, ರುದ್ರ ಈ 5 ಜನ ದೇವತೆಗಳಿಗೆ 5 ರಾತ್ರಗಳಲ್ಲಿ ಕ್ರಮವಾಗಿ ಹೇಳಿದ್ದು ಪಾಂಚರಾತ್ರ. ಪಂಚಾನಾಂ ರಾತ್ರೀಣಾಂ ಸಮಾಹಾರ ಪಂಚರಾತ್ರಂ ಅಂತ ಹೇಳಿಬಿಟ್ಟು 5 ರಾತ್ರಿಗಳ ಸಮಾಹಾರವಾಗಿ ಪಂಚರಾತ್ರ ಅಲ್ಲಿ ಮಾಡಿದ್ದು. ರಾತ್ರಿ ಎನ್ನುವುದಕ್ಕೆ ಜ್ಞಾನ ಅನ್ನುವ ಅರ್ಥ ಕೂಡ ಉಂಟು ಅಂತ ಹೇಳ್ಬಿಟ್ಟು ಅಂತಾರೆ. ಇಲ್ಲಿ ತತ್ವ, ಮುಕ್ತಿ, ಭಕ್ತಿ, ಯೋಗ ಮತ್ತು ಲೋಕದ ನಾನಾ ವಿಧವಾದ ವಿಷಯಗಳು ಈ 5 ಅಂಶಗಳನ್ನು ಕುರಿತು ಹೇಳಿರುವಂಥದ್ದಾಗಿದೆ ಅಂತ. ಅಂದರೆ ತತ್ವವನ್ನು ಒಂದು ಕಡೆಗೆ ಹೇಳುತ್ತದೆ, ಮತ್ತು ಮುಕ್ತಿ ಸ್ವರೂಪವನ್ನು, ಮುಕ್ತಿಯ ಬಗೆಯನ್ನು ಹೇಳುತ್ತದೆ, ಅದಕ್ಕೆ ಬೇಕಾಗಿರುವ ಸಾಧನವಾಗಿ ಭಕ್ತಿಯನ್ನು ಹೇಳುತ್ತದೆ, ಮತ್ತು ಭಕ್ತಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಬೇಕಾಗಿರುವ ಇನ್ನು ಉಪಸಾಧನ ರೂಪವಾಗಿ ಯೋಗವನ್ನು ಹೇಳುತ್ತದೆ. ಆಮೇಲೆ ಇವೆಲ್ಲಕ್ಕೂ ಸಪೋರ್ಟಿಂಗ್ ಅಂತಂತೀವಲ್ಲ, ಸಸ್ಟೈನಿಂಗ್ ಅನ್ನುವಂಥ ವ್ಯವಸ್ಥೆ ನೋಡಿದಾಗ ಇಷ್ಟನ್ನು ಒಟ್ಟುಗೂಡಿಸುವಂಥದ್ದಾಗಿ ವಿಷಯ ಸಾಮಗ್ರಿಯನ್ನು ಹೀಗೆ ನಾವು ನೋಡ್ತೀವಿ. ಇಲ್ಲಿಯೇ 5 ತತ್ವಗಳು ಬರ್ತವೆ ಅಂತಂದೆ. ಪರ,
ವ್ಯೂಹ, ವಿಭವ, ಅಂತರ್ಯಾಮಿ ಮತ್ತು ಅರ್ಚ ಅನ್ನುವಂಥ ಮಾತು. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ತುಂಬ ಹಿರಿಯ ಆಚಾರ್ಯಗಳಲ್ಲಿ ಒಬ್ಬರಾದಂತಹ ಪಿಳ್ಳೆ ಲೋಕಾಚಾರ್ಯರು ಶ್ರೀವಚನ ಭೂಷಣ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ಗ್ರಂಥದಲ್ಲಿ ಅವರು ಹೇಳ್ತಾರೆ, ಆವರಣ ಜಲಂ ಪೋಲ್ ಪರತ್ವಂ, ಪಾರ್ಕಡಲ್ ಪೋಲ್ ವ್ಯೂಹಂ, ಭೂಗತ ಜಲಂ ಪೋಲೆ ಅಂತರ್ಯಾಮಿತ್ವಂ, ಪೆರುಕ್ಕಾರ್ ಪೋಲ್ ವಿಭವಂಗಳ್, ಆದಲೈ ತೆಂಗಿನ ಮಡುಕ್ಕಳ್ ಪೋಲ್ ಅರ್ಚಾವತಾರಂ ಅಂತ. ಅಂದರೆ ಭೂಗತ ಜಲಂ ಪೋಲೆ ಅಂತರ್ಯಾಮಿತ್ವಂ, ನೆಲದೊಳಗಿನ ಚಿಲುಮೆಯಂತೆ ಅಂತರ್ಯಾಮಿ, ಎಲ್ಲರೊಳಗೂ ಇದ್ದಾನೆ. ಆದರೆ ಚಿಲುಮೆ ಎಲ್ಲಿಯೋ ಒಂದು ಕಡೆಗೆ ವ್ಯಕ್ತವಾಗುತ್ತೆ, ಎಲ್ಲ ಕಡೆ ಆಗೋಲ್ಲ, ತುಂಬ ಆಳಕ್ಕೆ ಅಗಿಬೇಕು. ಈಗ ಅಂತರ್ಜಲ ಕುಸಿತಾ ಇರೋದ್ರಿಂದ ಎಷ್ಟು 1000 ಅಡಿಗೆ ಹೋದರೂ ಸಿಗ್ತಾ ಇಲ್ಲ ಅನ್ನುವ ಸಮಸ್ಯೆ ಆಗ್ತಾ ಇದೆ. ಹಾಗೆಯೇ ಮಾನವರ ಒಂದು ಅಧ್ಯಾತ್ಮ ನಿಷ್ಠೆ ಕಡಿಮೆ ಆಗ್ತಾ, ಅರ್ಥನಿಷ್ಠೆ ಹೆಚ್ಚಾಗ್ತಾ ಇರುವ ಅನರ್ಥದ ಕಾರಣ ಅಂತರ್ಯಾಮಿಯನ್ನು ಗುರುತಿಸ್ಕೊಳ್ಳೋದು ಕಷ್ಟವಾಗ್ತಾ ಇದೆ. ಇದು ಒಂದು ಕಷ್ಟ ಅಂತಂತಾರೆ. ಮತ್ತು ಆವರಣ ಜಲಂ ಪೋಲ್ ಪರತ್ವಂ, ಇನ್ನು ಪರ ಅತ್ಯುನ್ನತವಾದದ್ದು ಪರಮೇ ವ್ಯೋಮನ್, ಆ ಪರಮಾಕಾಶದಲ್ಲಿ ಆತನ ನೆಲೆ ಅಂತಂದರೆ ಅದು ಮಳೆ. ಮಳೆಯ ಮೋಡವನ್ನು ನಾವು ಹಾರಿ ಕೈಗೆಟಕಿಸ್ಕೊಳ್ಳೋದು ಹೇಗೆ? ಅದು ಮಳೆ ಇಚ್ಛೆ ಇದ್ದಾಗ ಬರಬೇಕು, ನಾವು ಕರೆದಂತೆ ಕೇಳಿದಂತೆ ಅಗೆದಂತೆ ಬರುವಂಥದ್ದಲ್ಲ. ಭೂಗರ್ಭದ ಜಲವನ್ನಾದರೂ ನಾವು ಅಗೆದು ಪಡ್ಕೊಳ್ಬಹುದು ನಮ್ಮ ರಟ್ಟೆಯ ಶಕ್ತಿ ಇದ್ದರೆ, ಆದರೆ ಮುಗಿಲ ಮಳೆಯನ್ನು ನಾವು ಹೇಗೆ ಎಳ್ಕೊಂಡು ಬರೋದಕ್ಕೆ ಸಾಧ್ಯ? ಅದು ಅನುಗ್ರಹಿಸಿದಾಗ, ಮಿಕ್ಕಂತೆ ಇಲ್ಲ ಅಂತ. ಹೀಗಾಗಿ ಆ ಪರತತ್ವವನ್ನು ನಾವು ಹಿಡ್ಕೊಳ್ಳೋದು ತುಂಬ ಕಷ್ಟ. ಇನ್ನು ಪಾರ್ಕಡಲ್ ಪೋಲ್ ವ್ಯೂಹಂ, ವ್ಯೂಹ ಅನ್ನುವುದು ಚತುರ್ವಿಧವಾದದ್ದು ಅಂತಾರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥದ್ದು. ಇದು ಏನು? ವಿಷ್ಣುವಿನ 4 ಸ್ವರೂಪಗಳು. ವಾಸುದೇವ ಕೃಷ್ಣ, ಸಂಕರ್ಷಣ ಬಲರಾಮ, ಪ್ರದ್ಯುಮ್ನ ವಾಸುದೇವನಾದ ಕೃಷ್ಣನ ಮಗ, ಅನಿರುದ್ಧ ಅವನ ಮಗ. ಇದು ಭಾಗವತ ತತ್ವಗಳಲ್ಲಿ ಬರುವಂಥದ್ದು, ನಮಗೆ ಗೊತ್ತೇ ಇದೆ. ಇದು ಸಾಂಖ್ಯ ತತ್ವಾನುಸಾರಿಯಾಗಿ ಬೆಳೆದದ್ದು. ಸಾಂಖ್ಯದಲ್ಲಿ ಪರ, ಅವ್ಯಕ್ತ, ಮಹತ್, ಅಹಂಕಾರ ಅಂತೀವಲ್ಲ, ಆ ಪರ ಅನ್ನುವುದೇ ವಾಸುದೇವ, ಅವ್ಯಕ್ತ ಅನ್ನೋದು ಸಂಕರ್ಷಣ, ಮಹತ್ ಅನ್ನುವಂಥದ್ದು ಪ್ರದ್ಯುಮ್ನ, ಅಹಂಕಾರ ಅನ್ನುವಂಥದ್ದು ಅನಿರುದ್ಧ ಅನ್ನುವಂಥದ್ದು. ಇದಕ್ಕೆಲ್ಲ ಇಷ್ಟಿಷ್ಟು ಬೇರೆ ಬೇರೆ ಹೆಸರಿಟ್ಟು ಯಾಕೆ ಸಾಯಿಸ್ತಾ ಇದ್ದಾರೆ ನಮ್ಮನ್ನು? ಏನು ಇದಕ್ಕಾದರೂ ಏನರ್ಥ? ಪರ ಅಂತಂದರೆ ನಿರ್ಗುಣ ನಿರಂಜನನಾದಂಥ ಪರಮಾತ್ಮ ಬ್ರಹ್ಮವಸ್ತು. ಮತ್ತು ಅವ್ಯಕ್ತ ಅಂತಂದರೆ ಆತ ಅಗೋಚರನಾಗಿ ಅಚಿಂತ್ಯನಾಗಿ ಇರುವಂಥ ಒಂದು ನೆಲೆ. ಮತ್ತು ಮಹತ್ ಅಂದರೆ ಈಶ್ವರ ಸ್ವರೂಪಿಯಾಗಿ ಸಗುಣ ಸಾಕಾರನಾಗುವಂಥವನು. ಮತ್ತು ಈ ಅಹಂಕಾರ ಅಂದರೆ ಜೀವಿಯಲ್ಲಿ ತೋರಿಕೊಳ್ತಕ್ಕಂಥವನು. ಇನ್ನೊಂದು ರೀತಿಯಾಗೂ ಹೇಳ್ತಾರೆ, ಪರ ಅಂತಂದರೆ ಪರಮಪುರುಷ ಅಂತ, ಮತ್ತು ಅವ್ಯಕ್ತ ಅಂತಂದರೆ ಅದನ್ನು ಪರ ಪ್ರಕೃತಿ ಪ್ರಧಾನ ಅಂದರೆ ಮಾಯಾಸ್ವರೂಪ ಅಂತ, ಮತ್ತು ಮಹತ್ ಅಂದರೆ ಮಾಯಾ ಶಬಲಿತವಾದ ಬ್ರಹ್ಮ ಅಂದರೆ ಈಶ್ವರ ಅಂತ. ಇನ್ನು ನಾವು ನೋಡುವಂಥ ಅಹಂಕಾರ ಅಂತಂದರೆ ಜೀವ ಅಂತನ್ನುವಂಥದ್ದು. ಅಂದರೆ ಪರ ಪ್ರಕೃತಿಯಲ್ಲಿ ಜಗತ್ತು ಬಂತು, ಮಹತ್ತನ್ನುವಂಥದ್ರೊಳಗೆ ನಾವೇ ನೋಡುವಂತೆ ಈಶ್ವರ ತತ್ವ ಸಗುಣ ಸಾಕಾರ ದೇವರು ಬಂತು, ಪರ ಅನ್ನೋದ್ರೊಳಗೆ ನಿರ್ಗುಣ ನಿರಾಕಾರವಾದಂಥ ಆತ್ಮತತ್ವ ಬಂತು, ಇನ್ನು ಅಹಂಕಾರ ಅನ್ನುವಲ್ಲಿ ಜೀವತತ್ವ ಬಂತು. ಈ ಜಗತ್ತಲ್ಲಿ ಅಷ್ಟು ಬಿಟ್ಟು ಇನ್ಯಾವುದೂ ಇಲ್ಲ, ನಂಬುವವರಿಗೆ ದೇವರೊಬ್ಬ ಇದ್ದಾನೆ. ಹಾಗಾಗಿ ಅದನ್ನು ನಾವು ಮಹತ್ತಂತ ಕರಿತೀವಿ. ನಂಬದೇ ಹೋಗಲಿ ಇರುವ ವಾಸ್ತವವಾಗಿ ಅವ್ಯಕ್ತ ಪ್ರಧಾನ ಅನ್ನುವಂಥ ಪ್ರಕೃತಿ ಇದೆ. ಮತ್ತು ನಾವು ಬೇಡ ಅಂದರೂ ನಮ್ಮನ್ನು ಅಂಟಿಕೊಂಡಿರುವಂಥ ಅಹಂಕಾರ ಜೀವತ್ವ ಅನ್ನುವಂಥದ್ದು ಇದೆ. ಇವೆಲ್ಲವನ್ನೂ ಮೀರಿ ಇವೆಲ್ಲದರ ಒಳಗೂ ಇರುವಂಥದ್ದು ಒಂದು ಪರಮತತ್ವ, ಅದು ಪರ ಅಂತ ಹೇಳುವಂಥ ಬ್ರಹ್ಮತತ್ವ ಅಂತ. ಈ ರೀತಿಯಾದದ್ದು ಸಾಂಖ್ಯದಲ್ಲಿ ವೇದಾಂತಾನುರೋಧಿಯಾಗಿಯೂ ಬರುತ್ತದೆ. ಇದನ್ನು 4 ವ್ಯೂಹಗಳಾಗಿ ಯಾಕೆ ಹೇಳಿದ್ರು ಅಂತಂದರೆ ಉಪಾಸನೆಗೆ ಅನುಕೂಲವಾಗಲಿ ಅಂತ. ಪರತತ್ವ ವಾಸುದೇವ, ವಸುದೇವ, ವಸ್ ವಾಸ ಎಲ್ಲೆಲ್ಲಿಯೂ ಇರುವಂಥದ್ದು, ವಸತಿ ಸರ್ವತ್ರ ಅನ್ನುವಂಥ ಅರ್ಥದಿಂದ ವಾಸುದೇವ ಅಂತನ್ನುವ ಅರ್ಥವನ್ನು ಮಾಡಬಹುದು. ಎಲ್ಲೆಲ್ಲಿಯೂ ಇರುವಂಥವನು, ತನ್ನಲ್ಲಿ ಎಲ್ಲವನ್ನು, ಎಲ್ಲದರೊಳಗೆ ತನ್ನನ್ನು ಕಾಣುವಂಥವನು. ಹಾಗಾಗಿಯೇ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅನ್ನುವ ಮಾತು ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅನ್ನುವ ಇನ್ನೊಂದು ಗೀತಾವಾಕ್ಯವನ್ನು ನೋಡಿದರೆ, ವಾಸುದೇವ ಸರ್ವಂ ಎಲ್ಲವೂ ವಾಸುದೇವ, ಎಲ್ಲವೂ ಪರತತ್ವವೇ, ಒಳಗೆ ಹೊರಗೆ ಇರುವಂಥದ್ದು. ತ್ವಯಿಮೈ ಸರ್ವತ್ರೈಕೋ ವಿಷ್ಣು ಅನ್ನುವ ದೃಷ್ಟಿಯನ್ನು ನಾವು ಆ ಪರತತ್ವವಾಗಿ ವಾಸುದೇವವಾಗಿ ಕಾಣ್ತೀವಿ. ಇನ್ನು ಅಲ್ಲಿಂದ ಬಂದಂಥ ಪರಾಪ್ರಕೃತಿ ಎಳೆಯಲ್ಪಟ್ಟಂಥದ್ದು ಅನ್ನುವಂಥದ್ದಾದರೆ ಸಂಕರ್ಷಣ ತತ್ವ, ಅದು ಬಲರಾಮ ಅಂತನ್ನುವಂಥದ್ದು. ಬಲರಾಮ ಭೂಮಿಗೆ ಸಂಬಂಧಪಟ್ಟವನು, ಹೆಚ್ಚಾಗಿ ನೇಗಿಲು, ಕೃಷಿ ಮತ್ತು
ಆ ಕಾರಣದಿಂದಲೇ ಅದು ಪ್ರಕೃತಿಯನ್ನು ಸಂಕೇತ ಮಾಡುತ್ತದೆ ಅಂತ. ಇನ್ನು ನಾವು ನೋಡುವಂಥ ಈಶ್ವರ ತತ್ವದಲ್ಲಿ ಆತ್ಮವೈ ಪುತ್ರನಾಮಾಸಿ ಅಂತ ಮನ್ಮಥ ಸ್ವರೂಪಿಯಾದ ಪ್ರದ್ಯುಮ್ನ ಬರ್ತಾನೆ. ಆಮೇಲೆ ಅವನ ಮಗನಾದ ಅನಿರುದ್ಧ ಜೀವಸ್ವರೂಪಿಯಾಗಿ ಕಾಣಿಸಿಕೊಳ್ತಾನೆ. ಇದನ್ನು ಶಿವನ ಕುಟುಂಬದಲ್ಲಿಯೂ ನೋಡ್ಬೋದು ನಾವು. ವೈಷ್ಣವಾಗಮಗಳಲ್ಲಿ ಈ ಥರ ಇದ್ದಂತೆ ಶೈವಾಗಮಗಳಲ್ಲಿ ನೋಡುವುದಿದ್ದರೆ ಪ್ರಕೃತಿಯಾಗಿ ಪರಮೇಶ್ವರಿ ಪಾರ್ವತಿ ಕಾಣಿಸ್ಕೊಳ್ತಾಳೆ. ಇನ್ನು ಪರಬ್ರಹ್ಮ ಪ್ರತೀಕವಾಗಿ ಶಿವ ಕಾಣಿಸ್ಕೊಳ್ತಾನೆ. ಇನ್ನು ಜೀವ ಸಂಕೇತವಾಗಿ ಸ್ಕಂದ ಕಾಣಿಸ್ಕೊಳ್ತಾನೆ. ಮತ್ತು ಈಶ್ವರ ವಾಕ್ಕು ಇವೆಲ್ಲದರ ಸಂಕೇತವಾಗಿ ಗಣಪತಿ ತೋರಿಕೊಳ್ತಾನೆ. ಹೀಗೆ ಅಲ್ಲೂ 4 ಕಾಣಿಸುತ್ತದೆ. ಈ ಮೂಲಕ ಈ ಬಿಂಬಗಳನ್ನು ಉಪಾಸನೆ ಮಾಡಿ ಈ ತತ್ವಗಳನ್ನು ನಾವು ನಿರ್ಧಾರ ಮಾಡಿಕೊಳ್ಳಬಹುದು ಅಂತ. ಅತಿ ಸೂಕ್ಷ್ಮವಾದದ್ದು, ಅರ್ಥವಾಗುವುದಕ್ಕೆ ಕಷ್ಟವಾದದ್ದನ್ನು ನಾವು ಒಂದು ವಿಗ್ರಹ ರೂಪದಲ್ಲಿ ಸಾಕಾರ ಮಾಡಿಕೊಳ್ಳೋದು ಅನುಕೂಲ ಅನ್ನುವುದಕ್ಕಾಗಿ ಈ ವ್ಯೂಹ ಅಂತ ಬಂದದ್ದು. ಈ ವ್ಯೂಹಗಳಲ್ಲಿಯೇ 4ರಲ್ಲಿ 3 4 12 ಅಂತ 12 ನಾಮಗಳ ರೂಪವಾಗಿ ದ್ವಾದಶಾದಿತ್ಯ ಸ್ವರೂಪನಾದ ನಾರಾಯಣನನ್ನು ನಾವು ಕಾಣ್ತೀವಿ ಅಂತ. ಹಾಗಾಗಿ ವಾಸುದೇವನಲ್ಲಿ ಕೇಶವ, ನಾರಾಯಣ, ಮಾಧವ, ಸಂಕರ್ಷಣನಲ್ಲಿ ಗೋವಿಂದ, ವಿಷ್ಣು, ಮಧುಸೂದನ, ಪ್ರದ್ಯುಮ್ನಲ್ಲಿ ತ್ರಿವಿಕ್ರಮ, ವಾಮನ, ಶ್ರೀಧರ, ಅನಿರುದ್ಧನಲ್ಲಿ ಋಷಿಕೇಶ, ಪದ್ಮನಾಭ, ದಾಮೋದರ. ಹೀಗೆ ಈ 12 ವಾಸುದೇವ ನಾಮಧೇಯಗಳು ಅಂತೀವಲ್ಲ, 12 ನಾಮಧೇಯಗಳು ತೋರಿಕೊಳ್ಳುತ್ತದೆ. ಇಲ್ಲಿ ವಾಸುದೇವನಲ್ಲಿ ಭಗವತ್ತತ್ವದ 6 ಅಂಶಗಳು ಇರುತ್ತದೆ ಅಂತ. ಯಾವ್ಯಾವುದು? ಜ್ಞಾನ, ಬಲ, ಐಶ್ವರ್ಯ, ವೀರ, ಶಕ್ತಿ, ತೇಜಸ್ಸು. ಇದಕ್ಕೆ ಭಗ ಅಂತ ಷಣ್ಣಾಂ ಭಗೈತೀಂಗನ ಅನ್ನುವ ಮಾತು ಉಂಟು. ಐಶ್ವರ್ಯಸ್ಯ ಸಮಗ್ರಸ್ಯ ಜ್ಞಾನಸ್ಯ ಚ ಬಲಸ್ಯ ಚ ವೀರಸ್ಯ ಶಕ್ತಿಯ ತೇಜಸ್ಯ ಷಣ್ಣಾಂ ಭಗೈತೀಂಗನ ಅನ್ನುವ ಮಾತು ನಾವು ಆಗಮಗಳಲ್ಲಿ ನೋಡ್ತೀವಿ. ಈ 6 ಕೂಡ ವಾಸುದೇವನಲ್ಲಿರುತ್ತದೆ. ಇನ್ನು ಮಿಕ್ಕ 3ರಲ್ಲಿ 2 ಇರುತ್ತದೆ. ಅಂದರೆ ಸಂಕರ್ಷಣದಲ್ಲಿರುವಂಥದ್ದು ಜ್ಞಾನ ಬಲಗಳು, ಪ್ರದ್ಯುಮ್ನಲ್ಲಿರ್ತಕ್ಕಂಥದ್ದು ಐಶ್ವರ್ಯ ವೀರಗಳು, ಅನಿರುದ್ಧನಲ್ಲಿರ್ತಕ್ಕಂಥದ್ದು ತೇಜಸ್ಸು ಮತ್ತು ಶಕ್ತಿ ಅನ್ನುವಂಥದ್ದು. ಹೀಗೆ ಒಂದು ಕಲ್ಪನೆ ಮಾಡಿ ಈ ಮೂರ್ತಿಗಳನ್ನು, ಈ ತತ್ವಗಳನ್ನು ಉಪಾಸನೆ ಮಾಡುವುದರ ಮೂಲಕ ಆಯಾ ಶಕ್ತಿಗಳು, ಆಯಾ ಸಂಪತ್ತುಗಳು, ಆಯಾ ಸ್ಫೂರ್ತಿಗಳು ನಮಗೆ ದೊರಕುತ್ತವೆ ಅನ್ನುವಂಥದ್ದು ಈ ವೈಷ್ಣವಾಗಮಗಳ ವಿಶ್ವಾಸ. ಹೀಗೆ ಪಾಂಚರಾತ್ರದ ತತ್ವ ಬೆಳೆಯುತ್ತದೆ. ಹೆಚ್ಚು ಕಡಿಮೆ ಇದನ್ನು ನಾವು ಭಾರತೀಯ ವಿಷ್ಣು ಭಕ್ತಿಯ ಎಲ್ಲ ಪರಂಪರೆಯಲ್ಲೂ ಕಾಣ್ತೀವಿ. ಅದು ಶಂಕರ ಪ್ರತಿಪಾದಿತವಾದದ್ದಿರ್ಬೋದು, ರಾಮಾನುಜ ಪ್ರತಿಪಾದಿತವಾಗಿರ್ಬೋದು, ಮಧ್ವ ಪ್ರತಿಪಾದಿತವಾಗಿರ್ಬೋದು, ಅಥವಾ ವಲ್ಲಭ, ನಿಂಬಾರ್ಕ ಮೊದಲಾದ ಅನೇಕರಿಂದ ಪ್ರತಿಪಾದಿತವಾದದ್ರೊಳಗೂ ಈ ಅಂಶಗಳು ಕಾಣಿಸುತ್ತವೆ. ಈ ಥರವೇ ಇನ್ನೊಂದು ವೈಷ್ಣವಾಗಮ ಪ್ರಕಾರವೂ ಉಂಟು. ಅದನ್ನು ನಾವು ವೈಖಾನಸಾಗಮ ಅಂತ ಕರಿತೀವಿ. ವಿಖನಸ ಮುನಿಯಿಂದ ಪ್ರವರ್ತಿತವಾದದ್ದು ವೈಖಾನಸಾಗಮ ಅಂತ. ಇದು ಅತೀ ಪ್ರಾಚೀನವಾದದ್ದು, ತುಂಬ ಹಳತಾದದ್ದು. ವೇದಗಳಲ್ಲಿಯೇ ಇದರ ಉಲ್ಲೇಖ ಕಾಣಿಸುತ್ತದೆ. ತೈತ್ರಿಯ ಬ್ರಾಹ್ಮಣಾದಿಗಳಲ್ಲಿ ಇದರ ನಾವು ಒಕ್ಕಣೆಯನ್ನು ನೋಡ್ತೀವಿ. ಜೊತೆಗೆ ವಿಖನಸ ಸೂತ್ರಗಳು, ವೈಖಾನಸ ಸೂತ್ರಗಳು ಅನ್ನುವಂಥ ಒಂದು ಕಲ್ಪಸೂತ್ರಗಳನ್ನು ನಾವು ನೋಡ್ತೀವಿ. ಅಲ್ಲಿ ಕೂಡ ಅನೇಕ ಗ್ರಂಥಗಳು ನಮಗೆ ಸಿಗುತ್ತವೆ. ಹಾಗಾಗಿ ಅದು ಪ್ರಶಸ್ತವಾದದ್ದೇ. ವೈಷ್ಣವಾಗಮಗಳನ್ನು ಪ್ರಧಾನವಾಗಿ ದೇವಸ್ಥಾನಗಳಲ್ಲಿ ಕೆಲವು ಕಡೆ ಪಾಂಚರಾತ್ರ, ಕೆಲವು ಕಡೆ ವೈಖಾನಸ, ಇವುಗಳ ಪದ್ಧತಿಯನ್ನು ನೋಡ್ತೀವಿ. ತಿರುಮಲೆಯಲ್ಲಿ ವೈಖಾನಸ ಪದ್ಧತಿ ಉಂಟು, ಬೆಟ್ಟದ ಮೇಲೆ. ಮೇಲುಕೋಟೆಯಲ್ಲಿ ಅಥವಾ ಶ್ರೀರಂಗದಲ್ಲಿ ಪಾಂಚರಾತ್ರ ಪದ್ಧತಿ ಉಂಟು. ಹೀಗೆ ಹಲವು ಕಡೆ ಹಲವು ರೀತಿಯಾಗಿ ನಡ್ಕೊಂಡು ಬಂದಿರೋದು ನೋಡ್ತೀವಿ. ಅಷ್ಟಿಷ್ಟು ವ್ಯತ್ಯಾಸ ಇದ್ದರೂ ಬೇಕಾದಷ್ಟು ಹೋಲಿಕೆ ಇರುವಂಥದ್ದು ನೋಡ್ತೀವಿ. ಈ ವಿಖನಸ ಮುನಿಗಳಿಗೆ 4 ಜನ ಶಿಷ್ಯರು, ಮರೀಚಿ, ಅತ್ರಿ, ಭೃಗು, ಕಾಶ್ಯಪ ಅಂತ. ಈ 4 ಜನ ಶಿಷ್ಯರಿಗೂ 4 ರಾತ್ರಿಗಳಲ್ಲಿ ಈ ತತ್ವವನ್ನು ಹೇಳಿದರು ಅಂತ. ಅವರು ಕ್ರಮವಾಗಿ ಅತ್ರಿ ಸಂಹಿತ, ಭೃಗು ಸಂಹಿತ, ಕಾಶ್ಯಪ ಸಂಹಿತ ಮತ್ತು ಮರೀಚಿ ಸಂಹಿತ ಅನ್ನುವಂಥದ್ದನ್ನು ಬರೆದರು. ಅವುಗಳು ಈ ಆಗಮ ಸಂಪ್ರದಾಯವಾಗಿ ಬೆಳಕೊಂಡು ಬಂದುವು ಅಂತ ಗೊತ್ತಾಗುತ್ತದೆ. ಪಾಂಚರಾತ್ರದಲ್ಲಿ 30ಕ್ಕೂ ಹೆಚ್ಚು ಗ್ರಂಥಗಳು ಈಗ ಮುದ್ರಿತವಾಗಿ ನಮಗೆ ಸಿಗುತ್ತವೆ. ಅಲ್ಲಿ ಕೆಲವು ಪ್ರಮುಖವಾದದ್ದು ನಾವು ನೋಡೋದಿದ್ದರೆ ಅನಿರುದ್ಧ ಸಂಹಿತ, ಆಹಿರ್ಬುದ್ಧ ಸಂಹಿತ, ಹಯಶೀರ್ಷ, ಈಶ್ವರ ಸಂಹಿತ, ಜಯಾಖ್ಯ ಸಂಹಿತ, ಕಾಶ್ಯಪ ಸಂಹಿತ, ಮಹಾಸನತ್ ಕುಮಾರ ಸಂಹಿತ, ಪಾದ್ಮ, ಪರಮೇಶ್ವರ ಸಂಹಿತ, ಪರಾಶರ ಸಂಹಿತ, ಪುಷ್ಕರ ಸಂಹಿತ, ಸುದರ್ಶನ ಸಂಹಿತ, ವಿಹಗೇಂದ್ರ ಸಂಹಿತ, ವಿಷ್ಣು ಸಂಹಿತ, ವಿಷ್ಣುತತ್ವ ಸಂಹಿತ ಅಂತ ಬೇಕಾದಂತೆ ಇವೆ. ಇದರೊಳಗೆ ಜಯಾಖ್ಯ ಸಂಹಿತ, ಅಹಿರ್ಬುದ್ಧ ಸಂಹಿತ, ಸಾತ್ವತ ಸಂಹಿತ ಮೊದಲಾದವು ತುಂಬ ಪ್ರಸಿದ್ಧವಾದದ್ದು. ಸಾತ್ವತ ಸಂಹಿತ, ಜಯಾಖ್ಯ ಸಂಹಿತ, ಅಹಿರ್ಬುದ್ಧ ಸಂಹಿತಾನ ಪಾಂಚರಾತ್ರದ ಬಹಳ ಮುಖ್ಯವಾದಂಥ ಗ್ರಂಥಗಳಾಗಿ ನಾವು ನೋಡ್ತೀವಿ. ಹೀಗೆ ಅವುಗಳ ಗಾತ್ರ ಬೆಳಕೊಂಡು ಬಂದಿದೆ.
ಇನ್ನು ನಾವು ಶೈವಾಗಮಗಳಲ್ಲಿ ನೋಡಿದರೆ ಎದ್ದು ಕಾಣುವಂತೆ ಶಿವ ತನ್ನ 5 ಮುಖಗಳಿಂದ ಸದ್ಯೋಜಾತ, ತತ್ಪುರುಷ, ವಾಮದೇವ, ಈಶಾನ, ಅಘೋರ ಅನ್ನುವಂಥ ಈ 5 ಮುಖಗಳಿಂದ 5 ಬಗೆಯಾಗಿ ಆಗಮಗಳನ್ನು ಅವನು ಉಪದೇಶ ಮಾಡಿದ. ಆ ಕಾರಣವಾಗಿ ಇವುಗಳು ಪಂಚರಾತ್ರಕ್ಕೆ ಸಂವಾದಿಯಾದಂಥದ್ದು ಅಂತ ಗೊತ್ತಾಗುತ್ತದೆ. ಅಲ್ಲಿ ನಮಗೆ ವಿಸ್ತಾರವಾಗಿ ಅನೇಕ ಆಗಮಗಳು, ಹೇಳುವುದಕ್ಕೆ 63 ಆಗಮಗಳು ಅಂತ, ನಮಗೆ ಉಪಲಬ್ಧಿ ಇರತಕ್ಕಂಥವು 28 ಆಗಮಗಳು. ಆ 28 ಆಗಮಗಳ ಶೀರ್ಷಿಕೆ ನೋಡಿದ್ರೆ ಗೊತ್ತಾಗುತ್ತದೆ. ಅಚಿಂತ್ಯಾಗಮ, ಅಜಿತಾಗಮ, ಅಂಶುಮದಾಗಮ, ಅನಲಾಗಮ, ಬಿಂಬಾಗಮ, ಚಂದ್ರಜ್ಞಾನಾಗಮ, ದೀಪ್ತಾಗಮ, ಕಾಮಿಕಾಗಮ, ಕಾರಣಾಗಮ, ಕಿರಣಾಗಮ, ಲಲಿತ, ಮಕುಟ, ನಿಶ್ವಾಸ, ಪಾರಮೇಶ್ವರ, ಪ್ರೋದ್ಗೀತ, ರೌರವ, ಸಹಸ್ರ, ಸುತಾನ, ಸ್ಪರ್ವ, ಸಿದ್ಧ, ಸೂಕ್ಷ್ಮ, ಸುಪ್ರಭೇದ, ಸ್ವಯಂಭುವ, ವಾತೂಲ, ವಿಜಯ, ವಿಮಲ, ವೀರ, ಯೋಗಜ ಅಂತ ಇಷ್ಟು ಆಗಮಗಳು ಅಂತ. ಇವೆಲ್ಲದರೊಳಗೂ 4 ಭಾಗ ಅಂದರೆ ಜ್ಞಾನಪಾದ, ಯೋಗಪಾದ, ಕ್ರಿಯಾಪಾದ, ಚರ್ಯಾಪಾದ ಅನ್ನುವುದು ಇದ್ದೇ ಇದೆ ಅಂತ ಗೊತ್ತಾಗುತ್ತದೆ. ಮತ್ತು ಇಡೀ ಭಾರತವನ್ನೇ 3 ಬಗೆಯಲ್ಲಿ ವಿಭಾಗ ಮಾಡಿ ಆ 3 ಬಗೆಯಲ್ಲಿ ವಿಭಾಗವಾದಂತೆ ಶೈವ ಶಾಕ್ತಾದಿ ಆಗಮಗಳು ಹರಡಿಕೊಂಡಿವೆ ಅಂತ ಕೂಡ ಹೇಳ್ತಾರೆ. ಅಲ್ಲಿ ನಾವು ನೋಡ್ತೀವಿ, ಭಾರತ ದೇಶದ ಕೇಂದ್ರವಾಗಿರುವಂಥ ವಿಂಧ್ಯ ಪರ್ವತದಿಂದ ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ ಅಂತ ಮಾಡಿದ್ದಾರೆ. ಪೂರ್ವಕ್ಕೆ ವಿಷ್ಣುಕ್ರಾಂತ, ಮತ್ತು ಪಶ್ಚಿಮಕ್ಕೆ ರಥಕ್ರಾಂತ, ಮತ್ತು ಉತ್ತರಕ್ಕೆ ಅಶ್ವಕ್ರಾಂತ ಅಂತ ಹೀಗೆಲ್ಲ ವಿಭಾಗ ಮಾಡಿರುವಂಥದ್ದು ನಾವು ನೋಡ್ತೀವಿ. ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ಅಶ್ವಕ್ರಾಂತ, ರಥಕ್ರಾಂತ, ವಿಷ್ಣುಕ್ರಾಂತ ಇತ್ಯಾದಿ ಶಬ್ದಗಳು ಬರೋದು ಇದಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಒಂದೊಂದು ಪ್ರಾಂತದಲ್ಲಿ ಒಂದೊಂದು ರೀತಿಯಾಗಿ ವ್ಯತ್ಯಾಸಗಳಾಗ್ತಾ ಬಂದಿವೆ. ತತ್ವ ಒಂದೇ. ಇನ್ನು ಶಾಕ್ತಾಗಮಗಳು ತುಂಬ ವಿಶಿಷ್ಟವಾಗಿ ಬೆಳೆದುಕೊಂಡು ಬಂದಿವೆ. ತಂತ್ರ ಅಂತ ನಾನು ಮೊದಲೇ ಹೇಳಿದೆ. ಇಲ್ಲಿ ಶಿವನಿಗೆ ದೇವಿ ಹೇಳಿದ್ದು ಅಂತ, ಕೆಲವು ಆಗಮಗಳಲ್ಲಿ ದೇವಿಗೆ ಶಿವ ಹೇಳಿದ್ದು ಅಂತ ಬರುತ್ತೆ ಶೈವಾಗಮಗಳು. ಇಲ್ಲಿ ವೈಷ್ಣವಾಗಮಗಳಲ್ಲಿ ದೇವಿಯೇ ಶಿವನಿಗೆ ಹೇಳಿದ್ದು ಅಂತ. ಅಲ್ಲಿ ತಂತ್ರ ಅನ್ನೋ ಹೆಸರು ಬರುತ್ತೆ ಅಂದಲ್ಲ. ಕುಲಾರ್ಣವ ತಂತ್ರ ಇರ್ಬೋದು, ಲಕ್ಷ್ಮೀ ತಂತ್ರ ಇರ್ಬೋದು, ತಂತ್ರರಾಜ ತಂತ್ರ ಇರ್ಬೋದು, ಪ್ರಪಂಚಸಾರ ತಂತ್ರ ಇರ್ಬೋದು, ನಿತ್ಯ ಷೋಡಶಿಕಾರ್ಣವ ತಂತ್ರ ಇರ್ಬೋದು, ಮಂತ್ರ ಮಹೋದಧಿ ತಂತ್ರ ಇರ್ಬೋದು, ಆಮೇಲೆ ಶಾರದಾ ತಿಲಕ, ಬ್ರಹ್ಮಾಂಡ ಪುರಾಣ, ವರಿವಸ್ಯ ರಹಸ್ಯ ಮೊದಲಾದವು ಅನೇಕ ಬೆಳೆದಿವೆ. ಸೌಂದರ್ಯಲಹರಿ ಇತ್ಯಾದಿಗಳನ್ನು ಅಲ್ಲಿ ಕೂಡ ತಂತ್ರ ಗ್ರಂಥಗಳಂತೆ ಸೇರಿಸಿಕೊಳ್ಳುವಂಥದ್ದು ರೂಢಿ ಇದೆ. ಇಷ್ಟು ವಿಸ್ತಾರವಾಗಿ ಬೆಳೆದ ಸಾಹಿತ್ಯದ ಇವುಗಳ ಎಲ್ಲ ವಿವರ ಇರಲಿ, ಸಾಮಾನ್ಯದ ದಿಕ್ಪ್ರದರ್ಶನ ಪರಿಚಯವನ್ನು ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಯಾತಕ್ಕೆ ನೇಮ್ ಡ್ರಾಪಿಂಗ್ ಮಾಡಿದ್ದೀನಿ ಅಂದರೆ ಇವುಗಳ ಅಗಾಧತೆಯ ಅರಿವಾಗಲಿ ಅಂತಷ್ಟೇ. ಒಂದು ಸ್ಯಾಂಪಲ್, ಒಂದು ಬರ್ಡ್ಸ್ ಐ ವ್ಯೂ ಅಂತಾರಲ್ಲ, ಹಾಗೆ ಕೊಡುವಂಥ ಪ್ರಯತ್ನ ಮಾಡಿ ಹೇಳಿದ್ದಾಯಿತು. ಇನ್ನು ನಾವು ಇವುಗಳ ಕೆಲವೊಂದು ವಿವರಗಳನ್ನು ನೋಡಬಹುದು. ಮೊದಲೇ ತಿಳಿಸಿದಂತೆ ಜ್ಞಾನಪಾದ ಅಥವಾ ತತ್ವಪಾದ ಇಲ್ಲವೇ ವಿದ್ಯಾಪಾದ ತುಂಬ ಸಂಕ್ಷಿಪ್ತವಾದದ್ದು. ವೈಷ್ಣವಾಗಮಗಳಲ್ಲಿ ವಿಷ್ಣು ಭಕ್ತಿ, ಶೈವಾಗಮಗಳಲ್ಲಿ ಶಿವಭಕ್ತಿ, ಶಾಕ್ತಾಗಮಗಳಲ್ಲಿ ಶಕ್ತಿ ಭಕ್ತಿಯನ್ನು ನೋಡ್ತೀವಿ. ವೈಷ್ಣವ ಮತ್ತು ಶೈವ ಎರಡೂ ಆಗಮಗಳಲ್ಲಿ ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ 3 ಇದೆ. ಅಂದರೆ ಭೇದ, ಭೇದಾಭೇದ, ಅಭೇದ 3 ಹೇಳುವಂಥದ್ದು ನೋಡ್ತೀವಿ. ಹಾಗಾಗಿಯೇ ನಮ್ಮಲ್ಲಿ ಈ ಭಾಗವತ ಸಂಪ್ರದಾಯ ಅನ್ನುವಂಥದ್ದು ವೈಷ್ಣವಾಗಮಗಳಲ್ಲಿ ಅದ್ವೈತ ಸಂಪ್ರದಾಯವಾಗಿ, ರಾಮಾನುಜ ಪ್ರವರ್ತಿತವಾದಂಥದ್ದು ವಿಶೇಷವಾಗಿ ಭೇದಾಭೇದ ರೂಪವಾಗಿ ವಿಶಿಷ್ಟಾದ್ವೈತ ಸಂಪ್ರದಾಯವಾಗಿ, ಮಧ್ವಾಚಾರ್ಯರು ಮತ್ತು ನಾವು ನೋಡುವಂತೆ ಅಚಿಂತ್ಯ ಭೇದಾಭೇದವನ್ನು ಪ್ರವರ್ತನೆ ಮಾಡತಕ್ಕಂಥ ಬಲದೇವರು ಇತ್ಯಾದಿಗಳಲ್ಲಿ ನಾವು ಸಂಪೂರ್ಣ ಭೇದ ರೂಪವಾಗಿ ನೋಡ್ತೀವಿ. ಹೀಗಲ್ಲದೆ ಮಧ್ಯದ ಭೇದಾಭೇದ ರೂಪವಾಗಿ ವಲ್ಲಭ, ನಿಂಬಾರ್ಕರದು ಕೂಡ ಉಂಟು. ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ಅವಕಾಶ ಇದೆ ಅಂತ ಅನ್ನೋದನ್ನು ನೋಡ್ತೀವಿ. ಹಾಗಾಗಿ ಅದಕ್ಕೆ ತಕ್ಕಂತೆ ನಮಗೆ ಈ ಆಗಮಗಳ ಫಿಲಾಸಫಿ ತಿಳಿಯಬೇಕು ಅಂದರೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ದರ್ಶನಗಳನ್ನು ಮನನ ಮಾಡಿಕೊಂಡ್ರೆ ಸಾಕು. ಆ ಬಗ್ಗೆ ನಾನು ಮೊದಲೇ ಹೇಳಿದ್ರಿಂದ ವಿಸ್ತರಿಸಬೇಕಾಗಿಲ್ಲ. ಇನ್ನು ಶೈವದಲ್ಲಿಯೂ ಕೂಡ ದ್ವೈತ ಶೈವ, ಅದ್ವೈತ ಶೈವ, ವಿಶಿಷ್ಟಾದ್ವೈತ ಶೈವ ಉಂಟು. ತುಂಬ ಜನಕ್ಕೆ ಗೊತ್ತಿಲ್ಲ. ವೈಷ್ಣವದಲ್ಲಿ ಮಾತ್ರ ಈ ಭೇದ ಉಂಟು ಅಂತಕೊಂಡು ನೋಡಿದ್ದಾರೆ. ಸಿದ್ಧಾಂತ ಶೈವ, ಲಾಕುಳ, ಪಾಶುಪತ ಮೊದಲಾದಂಥ ಶೈವ ದರ್ಶನಗಳು ಸಂಪೂರ್ಣವಾಗಿ ದ್ವೈತ ಶೈವ ದರ್ಶನಗಳು. ಇನ್ನು ನಾವು ನೋಡುವಂಥ ಶಕ್ತಿ ವಿಶಿಷ್ಟಾದ್ವೈತ ಅನ್ನುವಂಥದ್ದು ಯಾವುದಿದೆ ಅದು ವಿಶಿಷ್ಟಾದ್ವೈತ ದರ್ಶನ. ಅದು ಶ್ರೀಪತ್ಯಾಚಾರ್ಯರು ಮೊದಲಾದವರು ವಿಶೇಷವಾಗಿ ಬೆಳೆಸಿಕೊಂಡು ಬಂದಿದ್ದಾರೆ. ಇನ್ನು ಕಾಶ್ಮೀರ ಪ್ರತ್ಯಭಿಜ್ಞಾಶೈವ ದರ್ಶನ ಮತ್ತು ಅಪ್ಪೈ ದೀಕ್ಷಿತಾದಿಗಳು ಪ್ರವರ್ತನೆ ಮಾಡಿದ್ದು, ಶಿವಾಚಾರ್ಯಾದಿಗಳು ಬೆಳೆಸಿಕೊಂಡು ಬಂದದ್ದು, ಅದು ಅದ್ವೈತ ಶೈವ ದರ್ಶನ ಅಂತ ಕರಿತೀವಿ.
ಇನ್ನು ಶಾಕ್ತ ದರ್ಶನ ಮಾತ್ರ ಆದ್ಯಂತವಾಗಿ ಅದ್ವೈತವಾಗಿಯೇ ಉಳಿದಿದೆ. ಕಾರಣ ಅದನ್ನು ವಿಶೇಷವಾಗಿ ಪ್ರವರ್ತನ ಮಾಡಿದ್ದು ಗೌಡಪಾದರು, ಶಂಕರರು, ಭಾಸ್ಕರ ರಾಯಮಖಿಗಳೇ ಮೊದಲಾದಂಥ ಕೇವಲಾದ್ವೈತ ಪರಂಪರೆಯವರು. ಹೀಗಾಗಿ ಆ ಒಂದು ವಿದ್ಯಾಪಾದ ಅಥವಾ ತತ್ವಪಾದ ಇಲ್ಲವೇ ಜ್ಞಾನಪಾದದಲ್ಲಿ ಇಲ್ಲಿರುವಂಥದ್ದೆಲ್ಲವಕ್ಕೂ ಆ ದರ್ಶನಗಳಿಗೆ ರೆಸ್ಪೆಕ್ಟಿವ್ ದರ್ಶನಾಸ್ ಅಂತೀವಲ್ಲ ಅಲ್ಲಿಗೆ ಮೊರೆ ಹೋಗ್ಬೋದು. ಇನ್ನು ಸಾಧನ ಪಾದ ಅಂತ ಹೇಳುವಂಥದ್ದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಇವುಗಳೆಲ್ಲವೂ ಕೂಡ ಯೋಗದಲ್ಲಿ ಕಾಣುವಂಥದ್ದೇ ಆಗಿದೆ, ಅದಕ್ಕಿಂತ ಭಿನ್ನವಲ್ಲ. ಹಾಗೆಯೇ ಭಗವದ್ಗೀತೆಯಲ್ಲಿ ಕಾಣುವಂಥದ್ದಾಗಿದೆ. ಯೋಗ ಸೂತ್ರಗಳು ಅಂತ ಯಾವುದನ್ನು ಪಾತಂಜಲ ಯೋಗ ಸೂತ್ರಗಳು ಅಂತ ಕರಿತೀವಿ, ಪತಂಜಲಿ ಮುನಿ ಪ್ರಣೀತವಾದದ್ದು, ಅಲ್ಲಿರುವ ಸಾರವತ್ತಾದಂಥ ಅಂಶಗಳನ್ನಷ್ಟನ್ನು ಭಗವದ್ಗೀತೆಯ ಧ್ಯಾನ ಯೋಗದಲ್ಲಿ ಮತ್ತು ಗುಣತ್ರಯ, ಶ್ರದ್ಧಾತ್ರಯ, ದೈವಾಸುರ ಸಂಪತ್ತು ಇತ್ಯಾದಿ ಅಧ್ಯಾಯಗಳಲ್ಲಿ ನೋಡ್ತೀವಿ. ಕಡೆಯ ಅಧ್ಯಾಯವಾದ ಮೋಕ್ಷ ಸನ್ಯಾಸದಲ್ಲಿ ಕೂಡ ಸಾಕಷ್ಟು ಆ ವಿವರಗಳನ್ನು ಕಾಣ್ತೀವಿ. ಇನ್ನು ಜೊತೆಗೆ ನಾವು ವಿಭೂತಿ ಯೋಗದಲ್ಲಿ ಕೂಡ ಅದರ ಎಳೆಯನ್ನು ನೋಡ್ತೀವಿ. ಮುಖ್ಯವಾಗಿ ಪಾತಂಜಲ ಯೋಗದ ಬೆಸ್ಟ್ ಫಿಟ್ ಅಂತ ಏನಿದೆ ಅಷ್ಟನ್ನು ಕೂಡ ಇದು ಒಂದು ಗ್ರಂಥದಲ್ಲಿ ಭಗವದ್ಗೀತೆಯಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಅದರ ಒಂದು ಹಂದರದ ಮೇಲೆ ಈ ಎಲ್ಲ ಆಗಮಗಳಲ್ಲಿ ನಾವು ಹೇಳುವಂಥ ಯೋಗ ಕಾಂಡ ಅಥವಾ ಯೋಗ ಪಾದ ಬೆಳೆದುಕೊಂಡು ಬಂದಿದೆ. ಜೊತೆಗೆ ಇನ್ನೊಂದಿಷ್ಟು ವಿವರಗಳು ಸೇರಿಕೊಳ್ಳುತ್ತವೆ. ಏನೆಂದರೆ ಆಗಮಗಳಲ್ಲಿ ನಾವು ಹಲವು ಬಗೆಯ ಕ್ರೋಢೀಕರಣ ನೋಡ್ತೀವಿ. ಮಂತ್ರ, ಮಂಡಲ, ಮುದ್ರ, ಮೂರ್ತಿ ಅಂತ ಒಂದು. ಅಂದರೆ ಮುದ್ರೆ, ಮಂತ್ರ, ಮಂಡಲ ಇವು ಮೂರೂ ಕೂಡ ಒಬ್ಬ ವ್ಯಕ್ತಿ ತಾನು ಅರ್ಚಾಮೂರ್ತಿಗಾಗಿ ಮಾಡಿಕೊಳ್ಳುವುದು, ಅಂದರೆ ಮೂರ್ತಿಗಾಗಿ ಮಾಡಿಕೊಳ್ತಕ್ಕಂಥದ್ದು. ಅದಕ್ಕೆ ತಕ್ಕಂತೆ ಉಪಾಸನೆಯನ್ನು ಬೆಳೆಸ್ಕೊಳ್ತಾನೆ. ಮಂತ್ರದ ಚಾಕ್ಷುಷ ರೂಪವನ್ನು, ಅಂದರೆ ರೇಖಾತ್ಮಕವಾದ ರೂಪವನ್ನು ಮಂಡಲ ಅಂತ ಕರಿತೀವಿ. ಅದರ ತ್ರಿಡೈಮೆನ್ಷನಲ್ ಅಂತ ಕರಿತೀವಲ್ಲ, ಮುಕ್ಕೂಟದ ಆಕೃತಿಯನ್ನು ನಾವು, ತ್ರಯಾಮ ಆಕೃತಿಯನ್ನು ನಾವು ಕಾಣುವಂಥದ್ದು ಮೂರ್ತಿಯಲ್ಲಿ. ಆಮೇಲೆ ಈ ಮಂತ್ರದ ಆಂಗಿಕ ರೂಪವನ್ನು ಮುದ್ರೆಯಲ್ಲಿ ನೋಡ್ತೀವಿ. ಮುದ್ರೆಯ ವಾಚಿಕ ರೂಪ ಮಂತ್ರವಾಗುತ್ತದೆ, ಮಂತ್ರದ ಆಂಗಿಕ ರೂಪ ಮುದ್ರೆ ಆಗುತ್ತದೆ. ಈ ರೀತಿಯಾಗಿ ಮಾಡುವಂಥದ್ದು ನೋಡ್ತೀವಿ. ಈಗ ಉದಾಹರಣೆಗೆ ನಾವು ಆವಾಹನ ಇರ್ಬೋದು, ಅವಗುಂಠಿತ ಇರ್ಬೋದು, ಸುಪ್ರಸನ್ನತೆ ಇರ್ಬೋದು, ಇವನ್ನೆಲ್ಲ ಮಾಡಿ ತೋರಿಸುವಾಗ ಹಸ್ತಗಳಲ್ಲಿ ಮಾಡಿ ತೋರಿಸ್ತೀವಿ. ಆವಾಹಿತೋ ಭವ, ಸ್ಥಾಪಿತೋ ಭವ ಅಂತೆಲ್ಲ ಕೈಯಲ್ಲಿ ತೋರಿಸ್ತೀವಿ. ಆವಾಹಿತೋ ಭವ ಅಂತ ಹೀಗೆ ಎರಡು ಬೆರಳುಗಳು ಬರುವಂತೆ ತೋರಿಸ್ತೀವಿ. ಆಮೇಲಿಂದ ಈ ರೀತಿಯಾಗಿ ತೋರಿಸ್ತಾ ಇದ್ದಾಗ ಸಂಸ್ಥಿತೋಭವ, ಆಸೀನೋಭವ ಅಂತ ಹೇಳ್ತೀವಿ. ಮತ್ತು ಸಮ್ಮುಖೋಭವ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಈ ಎರಡು ಮುಷ್ಟಿಗಳ ನಡುವೆ ನಾವು ಹೆಬ್ಬೆರಳನ್ನು ತೋರಿಸುವಂಥದ್ದಾಗುತ್ತದೆ. ಹಾಗೆ ಅದನ್ನು ಒಳಕ್ಕೆ ಮಾಡಿಕೊಂಡಾಗ ಸಮ್ಮುಖೋಭವ ಅಥವಾ ಪ್ರಾಂಗ್ಮುಖೋಭವ ಅಂತ ಹೇಳುವಂಥದ್ದು. ಮತ್ತು ನಮಸ್ಕಾರ ಮಾಡುವಾಗ ಸುಪ್ರಸನ್ನೋಭವ ಅಂತ, ಅಭಯ ಮುದ್ರೆಯನ್ನು ತೋರಿಸುವಾಗ ವರದೋಭವ ಅಂತ ಈ ರೀತಿಯಾಗಿ ಮಾಡಿಕೊಳ್ತೀವಿ. ಇವೆಲ್ಲ ಮುದ್ರೆಗಳು ಅಂತ ಅಂತೀವಿ. ಮುದಂ ರಾತಿ ಇತಿ ಮುದ್ರಾ ಅಂತ ಹೇಳಿಬಿಟ್ಟು ಆನಂದವನ್ನು, ಸಂತೋಷವನ್ನು ತಂದು ಕೊಡುವಂಥದ್ದನ್ನು ನಾವು ಮುದ್ರಾ ಅಂತ ಕರೆಯುವಂಥದ್ದು ರೂಢಿಯಲ್ಲಿ ಉಂಟು. ಆಮೇಲೆ ಮಂಡಲ, ಈ ಮಾತನ್ನು ರೇಖಾತ್ಮಕವಾಗಿ ವರ್ಣಾತ್ಮಕವಾಗಿ ಬರೆದಾಗ ಮಂಡಲ ಆಗುತ್ತದೆ. ಅಂದರೆ ಒಂದೊಂದು ಮಂತ್ರಕ್ಕೂ ಒಂದೊಂದು ವಿಶಿಷ್ಟವಾದ ಜ್ಯಾಮಿತೀಯವಾದ ಆಕಾರ ಇದೆ, ಆ ಆಕಾರದಂತೆ ರಚನೆ ಮಾಡಬೇಕು ಅಂತ. ಈ ಮಾತು, ಹಸ್ತ ಮತ್ತು ಮಂಡಲ ಇವುಗಳ ಸಮಾಹಾರವಾಗಿ ಬಂದಂಥದ್ದನ್ನು ಮೂರ್ತಿ ಅಂತ ಕರಿತೀವಿ. ಅಂದರೆ ಮಾತಿನ ಮಂತ್ರದಲ್ಲಿ ಧ್ಯಾನ ಮಂತ್ರಗಳು ಅಂತ ಕೆಲವಿರುತ್ತವೆ. ಆ ಧ್ಯಾನ ಮಂತ್ರದಲ್ಲಿರುವ ಮೂರ್ತಿಯ ವಿವರಗಳನ್ನು ಮತ್ತು ಆ ಮುದ್ರೆಗಳಲ್ಲಿರುವಂತಹ ಹಸ್ತ ವಿನ್ಯಾಸಗಳನ್ನು ಮತ್ತು ಮಂಡಲದಲ್ಲಿರುವಂತಹ ರೇಖಾ ವಿನ್ಯಾಸ ಮತ್ತು ವರ್ಣ ವಿಲಾಸಗಳನ್ನು ಅಷ್ಟನ್ನು ಮೂರ್ತಿಯಲ್ಲಿ ನೆಲೆ ಮಾಡಿಕೊಡ್ತೀವಿ ಅನ್ನೋ ದೃಷ್ಟಿಯಿಂದ ಅದು ಮೂರ್ತಿ ಅಂತ. ಹೀಗೆ ಈ 4 ಅಂಶಗಳನ್ನು ಕೂಡ ನಾವು ನೋಡ್ತೀವಿ. ಅವುಗಳ ವಿಸ್ತಾರವನ್ನು ವಿಶೇಷವಾಗಿ ಕಾಣ್ತೀವಿ. ಅದು ನಮಗೆ ಈ ಸಾಧನ ಮಾರ್ಗದಲ್ಲಿ ತೋರುವಂಥ ಮಹತ್ವ. ಇನ್ನು ನಾವು ಇಷ್ಟನ್ನೆಲ್ಲ ಇಟ್ಟುಕೊಂಡು ಮುಂದೆ ಬರುವಂಥದ್ದು ಕಾರ್ಯಪಾದ ಅಥವಾ ಕ್ರಿಯಾಪಾದ, ಇಲ್ಲವೇ ಕರ್ಮಪಾದ ಅಂತ ಹೇಳುವಂಥ ದೇವಸ್ಥಾನ ನಿರ್ಮಾಣಕ್ಕೆ ಸಂಬಂಧಪಟ್ಟಿದ್ದು. ದೇವಾಲಯ ನಿರ್ಮಾಣ ಅನ್ನೋದು ಒಂದು ಮಹಾ ಸಂಗತಿ. ಮೊದಲಿಗೆ ಆ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಸ್ಥಳ ಪರೀಕ್ಷೆ ಮಾಡಬೇಕು. ಆ ಸ್ಥಳ ಪರೀಕ್ಷೆಯಲ್ಲಿ ಮರಗಳು ಇವೆಯಾ, ಇದ್ದರೆ ಅವುಗಳಲ್ಲಿ ಗೂಡುಗಳು ಕಟ್ಟಿವೆಯಾ, ಮತ್ತು ಆ ಬುಡದಲ್ಲಿ ಹುತ್ತ ಇತ್ಯಾದಿಗಳಿವೆಯಾ, ಹಾಗಿದ್ದರೆ ಆ ಜಾಗ ಅಲ್ಲ. ಮರ ಇದ್ದರೆ
ಮರದಲ್ಲಿ ಪಕ್ಷಿ ಪ್ರಾಣಿ ಇತ್ಯಾದಿಗಳ ಆಶ್ರಯ ಇದ್ದಾಗ ಆ ಜಾಗದಲ್ಲಿ ಕಟ್ಟುವುದಲ್ಲ, ಅದಕ್ಕಿಂತ ದೂರವಾಗಿ ಕಟ್ಟಬೇಕು, ಅತ್ಯಂತ ಕಡಿಮೆ ಹಿಂಸೆ ಆಗಬೇಕು, ಮತ್ತು ನೆಲವನ್ನು ಅಗೀಬೇಕು. ಅಲ್ಲಿ ಯಾವುದಾದ್ರೂ ಅಸ್ಥಿ ಇತ್ಯಾದಿಗಳು ಉಂಟಾ, ಸ್ಮಶಾನ ಮೊದಲಿತ್ತಾ ಇಲ್ವಾ, ಇದ್ದರೆ ಕೂಡದು, ಈ ರೀತಿಯಾಗಿ ಅಲ್ಲಿ ರಕ್ತಪಾತ ಆಗಿದ್ದರೆ ಕೂಡದು, ಹೀಗೆಲ್ಲ ನೆಲವನ್ನು ಶುದ್ಧಿ ಮಾಡುವಂಥದ್ದು ನೋಡ್ತೀವಿ. ಮತ್ತು ಅಲ್ಲಿ ಬೂದಿ ಇತ್ಯಾದಿಗಳು ಕಂಡು ಬಂದರೆ, ಇದ್ದಲು ಇತ್ಯಾದಿಗಳು ಕಂಡು ಬಂದರೆ ಅಲ್ಲ. ಮತ್ತು ಅಲ್ಲಿ ಜಾಂಗಲ ಅಂತ ಕರಿತೀವಲ್ಲ, ಕಾಡಿನ ಪ್ರದೇಶ ಇದ್ದರೆ ಆಗುವಂಥದ್ದಲ್ಲ, ಅನೂಪ ಜೌಗು ಪ್ರದೇಶ ಇದ್ದರೆ ಆಗುವಂಥದ್ದಲ್ಲ, ಊಷರ ಮರಳುಗಾಡಾಗಿದ್ದರೆ ಆಗುವಂಥದ್ದಲ್ಲ. ಈ ರೀತಿಯಾದದ್ದೆಲ್ಲ ವಿಶೇಷಗಳನ್ನು ನೋಡಿಕೊಂಡು ನೆಲವನ್ನು ತೀರ್ಮಾನ ಮಾಡುವಂಥದ್ದು. ಮತ್ತು ಎಷ್ಟು ಜಾಗ ಬೇಕು ಏನು ಅಂತ ನೋಡುವಂಥದ್ದು, ಅದು ಸಮತಟ್ಟಾಗಿರಬೇಕು, ಅದನ್ನು ಹದ ಮಾಡಬೇಕು, ಹೀಗೆಲ್ಲ. ಹಾಗೆ ಮಾಡುವಾಗಲೇ ಅಲ್ಲಿ ಶಿಲ್ಪಿಗಳು ಸ್ಥಪತಿಗಳು ಎಲ್ಲ ಸೇರಿಕೊಳ್ತಾರೆ. ಇದರೊಳಗೊಂದು ಹೈರಾರ್ಕಿ ಅಂತ ಉಂಟು. ಮಹಾಸ್ಥಪತಿ ಅಂತಂದರೆ ಚೀಫ್ ಎಂಜಿನಿಯರ್ ಅಂತ ಕರೀಬಹುದು. ಅವನ ಕೈ ಕೆಳಗಿರ್ತಕ್ಕಂಥವನು ಸ್ಥಪತಿ, ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಅಂತ ಕರೀಬಹುದು. ಅವನ ಕೈ ಕೆಳಗಿರ್ತಕ್ಕಂಥವನು ಶಿಲ್ಪಿ, ಅಸಿಸ್ಟೆಂಟ್ ಎಂಜಿನಿಯರ್ ಅಂತ ಕರೀಬಹುದು. ಅವನ ಕೈ ಕೆಳಗಿರ್ತಕ್ಕಂಥವನನ್ನು ನಾವು ಲೇಬರರ್ಸ್ ಅಂತ ಕರಿತೀವಲ್ಲ, ಅಲ್ಲಿ ಕಾರುಕರು ಅಂತ ಬರ್ತಾರೆ. ಕಾರುಕ, ಶಿಲ್ಪಿ, ಸ್ಥಪತಿ, ಮಹಾಸ್ಥಪತಿ. ಇವಕ್ಕೆಲ್ಲ ಹಿನ್ನೆಲೆಯಲ್ಲಿ ಡಿಸೈನ್ ಮಾಡಿಕೊಡ್ತಕ್ಕಂಥವನ್ನು ಸೂತ್ರಧಾರ ಅಂತ ಕರೀತಾರೆ. ಇವರೆಲ್ಲರೂ ಬರಬೇಕು. ಮೊದಲಿಗೆ ಆ ದೇವಸ್ಥಾನದ ಇಡೀ ಉಸ್ತುವಾರಿಯನ್ನು ಆಗಮವೆತ್ತನಾದಂಥ ಮಹಾಸ್ಥಪತಿಗೆ ವಹಿಸಿಕೊಡ್ತಾರೆ. ಅದಕ್ಕಾಗಿ ದೇವಸ್ಥಾನದ ಪ್ರಧಾನ ಅರ್ಚಕ ಕೂಡ ತೀರ್ಮಾನವಾಗ್ತಾನೆ. ಆ ಅರ್ಚಕ ಮತ್ತು ಆ ಮಹಾಸ್ಥಪತಿ ಇಬ್ಬರೂ ಕೂಡ, ಮತ್ತು ದೇವಸ್ಥಾನ ನಿರ್ಮಾಣ ಮಾಡುವ ರಾಜ ಅಥವಾ ಭೂಸ್ವಾಮಿ ಯಾರಾದರೂ ಅವನು ಸೇರಿಕೊಂಡು ದೇವಾಲಯ ನಿರ್ಮಾಣ ಮಾಡುವ ಜಾಗದಲ್ಲಿ ಮಲಗಬೇಕು, ವಿಧಿವತ್ತಾದಂಥ ಒಂದು ವಿಶ್ರಾಂತಿ ಪಡೆಯಬೇಕು, ಒಂದು ರಾತ್ರಿ ಒಂದು ಶುಭ ದಿನವನ್ನು ನೋಡಿ. ಆವತ್ತು ಅವರಿಗೆ ಒಳ್ಳೆಯ ಕನಸು ಬೀಳಬೇಕು. ಆ ಕನಸು ದೇವಾಲಯ ನಿರ್ಮಾಣಕ್ಕೆ ಪೂರಕವಾಗುವಂತೆ ಇರಬೇಕು ಅಂತೆಲ್ಲ ಉಂಟು. ಆಮೇಲೆ ಅದಕ್ಕೆ ಬೇಕಾದ ಕಲ್ಲನ್ನು ತರುವಂಥದ್ದು, ಯಾವ್ಯಾವ ರೀತಿಯಾದ ಶಿಲೆಗಳನ್ನು ಆರಿಸಿಕೊಂಡು ಬರಬೇಕು. ಸ್ತ್ರೀಶಿಲೆ, ಪುಂಶಿಲೆ, ನಪುಂಸಕ ಶಿಲೆ ಅಂತೆಲ್ಲ ಉಂಟು. ಪುಂಶಿಲೆ ಲೋಹದ ಶಬ್ದವನ್ನು ಖಣಿಲನೆ ಬರೆಸುವಂಥ ಒಂದು ಸೌಷ್ಠವ ಹೊಂದಿರುತ್ತದೆ. ಸ್ತ್ರೀಶಿಲೆಯಲ್ಲಿ ಮಧುರವಾದಂಥ ವಾದ್ಯನಾದವನ್ನು ತಂದುಕೊಡುವಂಥದ್ದಾಗಿರುತ್ತದೆ. ನಪುಂಸಕ ಶಿಲೆಯಲ್ಲಿ ಎರಡೂ ಶಬ್ದ ಬರೋದಿಲ್ಲ, ಟಕ್ ಅಂತ ಸುಮ್ಮನೆ ಇರುತ್ತದೆ. ಹಾಗಿರುವಂಥದ್ರಲ್ಲಿ ನಾವು ಮಾಡಬೇಕು ನಿರ್ಮಾಣವನ್ನು ಅಂತ. ಉದಾಹರಣೆಗೆ ದೇವತಾ ಮೂರ್ತಿಯನ್ನು ಪುಂಶಿಲೆಯಲ್ಲಿ ಮಾಡಬೇಕು, ಆಧಾರ ಪೀಠವನ್ನು ಸ್ತ್ರೀಶಿಲೆಯಲ್ಲಿ ಅಥವಾ ನಪುಂಸಕ ಶಿಲೆಯಲ್ಲಿ ಮಾಡಬೇಕು. ಆಧಾರ ಪೀಠವನ್ನು ಸ್ತ್ರೀ ಮೂರ್ತಿಯನ್ನು ಸ್ತ್ರೀಶಿಲೆಯಲ್ಲಿ ಮಾಡಬೇಕು, ಪುರುಷ ಮೂರ್ತಿಯನ್ನು ಪುರುಷ ಶಿಲೆಯಲ್ಲಿ ಮಾಡಬೇಕು. ಹೀಗೆಲ್ಲ ಉಂಟು. ಅಷ್ಟನ್ನು ಗಮನಿಸಿಕೊಂಡು ಮಾಡಬೇಕು. ಇನ್ನು ಅದಕ್ಕೆ ಬೇಕಾಗಿರುವ ಮರಮಟ್ಟುಗಳನ್ನು ತರುವುದಿದ್ದರೆ ಅವುಗಳು ಇಂತಿಂಥ ಮರಗಳೇ ಆಗಿರಬೇಕು. ಮತ್ತು ಆ ಮರಗಳ ಮೇಲೆ ಯಾವುದೂ ಪಕ್ಷಿಗಳು ಬೆಳೆದಿರಬಾರ್ದು, ಹುಳ ತಿಂದಿರಬಾರ್ದು, ಗೆದ್ದಲು ಹೊಡೆದಿರಬಾರ್ದು, ಮತ್ತು ರೋಗಗ್ರಸ್ತವಾಗಿರಬಾರ್ದು, ಗಂಟಾಗಿರಬಾರ್ದು, ಬುಡದಲ್ಲಿ ಹುತ್ತ ಇರಬಾರ್ದು. ಈ ಥರದ ತುಂಬ ಕಟ್ಟುನಿಟ್ಟುಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಂದು ಧ್ವಜಸ್ತಂಭಕ್ಕೆ ಬೇಕಾದ ತೊಲೆಯನ್ನು ಹುಡುಕೋದ್ರೊಳಗಾಗಿ ತಲೆ ಪ್ರಾಣ ತೋಕೆಗೆ ಬರುತ್ತೆ ಅಂತಾರಲ್ಲ, ಆ ರೀತಿ ಆಗಿಬಿಡುತ್ತೆ. ಅಷ್ಟು ಕಷ್ಟ ಉಂಟು. ಅಷ್ಟು ವಿವರವಾಗಿ ಹೇಳ್ತಾರೆ. ಪ್ರತಿ ಹೆಜ್ಜೆಗೂ ಕೂಡ ಪ್ರಾಯಶ್ಚಿತ್ತ ಇತ್ಯಾದಿಗಳು ಉಂಟು. ಇವನ್ನಷ್ಟು ನೋಡಿದ್ರೆ ಯಜ್ಞತಂತ್ರ ಹೇಗೆ ನಡೀತಾ ಇತ್ತು ಹಾಗೇ ದೇವಾಲಯ ತಂತ್ರ ಇತ್ತು, ಎರಡಕ್ಕೂ ವ್ಯತ್ಯಾಸವಿಲ್ಲ ಅಂತ ಗೊತ್ತಾಗುತ್ತದೆ. ಆಮೇಲೆ ಆ ದೇವಸ್ಥಾನಕ್ಕೆ ಪಾಯ ಇತ್ಯಾದಿಗಳನ್ನು ಹಾಕಿ ಅದನ್ನು ಬೆಳೆಸಬೇಕು. ಅದಕ್ಕೆ ನಾಗರ, ವೇಸರ, ದ್ರಾವಿಡ ಮೊದಲಾದ ಬಗೆಯ ಶಿಲ್ಪ ಶೈಲಿಗಳು ಉಂಟು. ಆ ಎಲ್ಲ ವಿವರಗಳಿಗೆ ಪ್ರಾಯಶಃ ನಾನು ವಾಸ್ತುಶಿಲ್ಪ ಇತ್ಯಾದಿ ಕಲಾಂಶಗಳನ್ನು ಪ್ರಧಾನವಾಗಿ ತೆಗೆದುಕೊಂಡು ಹೋಗುವ ಉಪನ್ಯಾಸ ಸರಣಿಯಲ್ಲಿ ಹೇಳ್ತೀನಿ ಅಂತ ಅನಿಸುತ್ತದೆ. ಹಾಗಾಗಿ ಈಗ ಅದಕ್ಕೆ ಹೆಚ್ಚಾಗಿ ಅವಧಾರಣೆ ಹಾಕಲಾರೆ. ಅಲ್ಲಿ ಮತ್ತೆ ದೇವಾಲಯದ ಜಗತಿಯನ್ನು ನಿರ್ಮಾಣ ಮಾಡುವಂಥದ್ದು, ಆಮೇಲೆ ಅದರ ಪಾರ್ಶ್ವಗಳನ್ನು ಎಬ್ಬಿಸುವಂಥದ್ದು, ಅದರ ಮೇಲೆ ಕಪೋತಪಾಲಿ ಅಂತ ಲಿಂಟಲ್ ಲೆವೆಲ್ ಅಂತೀವಲ್ಲ ಅದು, ಅದಾದ ಮೇಲಿಂದ ಮೇಲಿನ ವಿಮಾನವನ್ನು ನಿರ್ಮಾಣ ಮಾಡುವಂಥದ್ದು. ಪ್ರತಿ ಹಂತಕ್ಕೂ ಕೂಡ ವಿಶಿಷ್ಟವಾದಂಥ ಆಯಾಮಗಳು, ಅಳತೆಗಳು ಎಲ್ಲ ಉಂಟು. ಅವನ್ನೆಲ್ಲ ನೋಡಿಕೊಂಡು ಮಾಡಬೇಕಾಗುತ್ತದೆ. ಹೀಗೆ ನಿರ್ಮಾಣ ಮಾಡುವ ದೇವಸ್ಥಾನವನ್ನು ನಾವು ತ್ರಿಪ್ರಕಾರ, ಏಕಪ್ರಕಾರ, ತ್ರಿಪ್ರಾಕಾರ, ಪಂಚಪ್ರಾಕಾರ, ಏಕಪ್ರಾಕಾರ, ಸಪ್ತಪ್ರಾಕಾರ, ನವಪ್ರಾಕಾರ ಅಂತ ಅಷ್ಟಿಷ್ಟು ರೀತಿಯಲ್ಲಿ ಹೇಳ್ತೀವಿ. 9 ಪ್ರಾಕಾರಗಳ ದೇವಸ್ಥಾನ, 7 ಪ್ರಾಕಾರಗಳ ದೇವಸ್ಥಾನ, 3, 5, 1 ಪ್ರಾಕಾರ, ಹೀಗೆಲ್ಲ ಉಂಟು. ಸರ್ವೋತ್ಕೃಷ್ಟವಾದಂಥದ್ದು ಸಪ್ತಪ್ರಾಕಾರ ಅಂತ ಕರೀತಾರೆ, ಮಧ್ಯಮವಾದದ್ದು ಪಂಚಪ್ರಾಕಾರ, ಸಾಮಾನ್ಯವಾದಂಥದ್ದು ತ್ರಿಪ್ರಾಕಾರ, ಅಧಮವಾದದ್ದು ಏಕಪ್ರಾಕಾರ ಅಂತ ಹೀಗೆಲ್ಲ ನಿಯಮಗಳನ್ನು ಮಾಡಿದ್ದಾರೆ. ಆ ಪ್ರಾಕಾರಕ್ಕೆ ತಕ್ಕಂತೆ ಗೋಪುರಗಳು, ಪ್ರವೇಶ ದ್ವಾರಕ್ಕಿರುವ ಗೋಪುರಗಳು ಮತ್ತು ಕೇಂದ್ರದ ಗರ್ಭಗೃಹದಲ್ಲಿರುವಂಥ ವಿಮಾನ ಅಂತ ಹೇಳುವಂಥ ಗೋಪುರ, ಈ ವಿವರಗಳು ಬರುತ್ತವೆ. ಅವುಗಳನ್ನು ನಿರ್ಮಾಣ ಮಾಡಬೇಕಾದದ್ದು ಹೇಗೆ,
ಮತ್ತು ಅಲ್ಲಿ ಸ್ಥಾಪನೆ ಮಾಡಬೇಕಾದ ಪರಿವಾರ ದೇವತೆಗಳು, ಅವುಗಳ ಲಕ್ಷಣಗಳು, ಮತ್ತು ಮೂಲಮೂರ್ತಿ ಅದರ ಲಕ್ಷಣ, ಅದರ ಹಸ್ತವಿನ್ಯಾಸ ಎಷ್ಟೆಲ್ಲ ಉಂಟು. ಮೂರ್ತಿಯನ್ನು ಕೆಲವೊಮ್ಮೆ ಉದ್ಭವ ಮೂರ್ತಿಯೇ ಆಗಿರುತ್ತದೆ, ಇನ್ನು ಕೆಲವೊಮ್ಮೆ ನಿರ್ಮಿತ ಮೂರ್ತಿ ಆಗಿರುತ್ತದೆ. ಉದ್ಭವ ಮೂರ್ತಿ ನಮಗೆ ಇಂಥ ಇಷ್ಟಪಟ್ಟ ಆಕಾರ ಅಂತಿಲ್ಲ, ಅದು ತೋರಿದ ಆಕಾರ ಆಗಿರುವಂಥದ್ದು. ಇಲ್ಲಿ ನಾವು ಪರ್ವತ ಪೂಜೆಯಿಂದ ಶಿಲಾಮೂರ್ತಿಯನ್ನು, ವೃಕ್ಷ ಪೂಜೆಯಿಂದ ಸ್ಥಳವೃಕ್ಷ ಅಥವಾ ಯೂಪ ಇಲ್ಲವೇ ಸ್ತಂಭ ಅಥವಾ ದಾರುಮೂರ್ತಿ ಈ ಥರ ಮಾಡಿಕೊಂಡಿದ್ದೀವಿ. ನಿರ್ಮಿತ ಮೂರ್ತಿಗಳು ಬಗೆ ಬಗೆ. ಶಿಲಾಮೂರ್ತಿ ಕಲ್ಲಿಂದ ಮಾಡಿದಂಥ ಕೆತ್ತಿದ್ದು, ಲೋಹಮೂರ್ತಿ ನಮಗೂ ಗೊತ್ತಿರುವಂಥದ್ದು, ದಾರುಮೂರ್ತಿ ಮರದಿಂದ ಮಾಡಿದ್ದು, ಮತ್ತು ಮೃಣ್ಮೂರ್ತಿ ಮಣ್ಣಿಂದ ಮಾಡಿರ್ತಕ್ಕಂಥದ್ದು, ಸುಧಾಮೂರ್ತಿ ಗಾರೆಯಿಂದ ಮಾಡಿರ್ತಕ್ಕಂಥದ್ದು. ಆಮೇಲೆ ನಾವು ನೋಡುವಂತೆ ಸೈಕತ ಮೂರ್ತಿ ಮರಳಿಂದ ಮಾಡಿರುವಂಥದ್ದು. ಹೀಗೆ ಬೇರೆ 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 ರೀತಿಯಾಗಿ ಇವೆ. ಹಾಗಲ್ಲದೆ ಚಂದನ ಮೂರ್ತಿ ಅಂತ ಚಂದನದಿಂದ ಮಾಡಲ್ಪಟ್ಟದ್ದು, ಹರಿದ್ರಾ ಮೂರ್ತಿ ಅರಿಶಿಣದಿಂದ ಮಾಡಿದ್ದು, ಮತ್ತು ಅವುಗಳನ್ನು ಅಭಿಷೇಕ ಮಾಡದೆ ಗಟ್ಟಿ ಮಾಡಿ ಕಾಪಾಡಿಕೊಂಡು ಬರುವುದು. ದೊಡ್ಡ ವಿವರವೇ ಉಂಟು ಬಿಡಿ. ಇಷ್ಟು ವೈವಿಧ್ಯ ಯಾಕೆ ಕೊಟ್ಟು ತಲೆ ಕೆಡಿಸೋದಕ್ಕೆ ಅಂದರೆ, ಯಾರಿಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ. ಮಾಡಿದ್ದಕ್ಕೆಲ್ಲ ಒಂದು ಲೆಜಿಟಮೈಸೇಷನ್ ಮಾಡಿ ವ್ಯವಸ್ಥೆ ಮಾಡಿ ಕೊಟ್ಟರೆ ಅವ್ರಿಗೂ ಒಂದು ತೃಪ್ತಿ ಇರುತ್ತೆ. ಅಂದರೆ ಯಾವುದೋ ಒಂದು ಪದ್ಯ ಬರೆದು ಬಿಡ್ತಾರೆ ಯಾರೋ, ಅರ್ಥಸ್ವಾರಸ್ಯ ಇದೆ, ಆಗ ಅದಕ್ಕೊಂದು ಛಂದಸ್ಸು ಅಂತ ಹುಡುಕೋಣ, ಅದಕ್ಕೊಂದು 13 ಕೋಟಿ ಛಂದಸ್ಸುಗಳಿವೆ, ತಗಲು ಹಾಕೋಣ ಒಂದಲ್ಲ ಒಂದು ಪ್ರಕಾರಕ್ಕೆ. ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಿಜೃತ್ ಭೂರಿಚ್ ಅಂತ ಇನ್ನೇನೋ ಮಾಡೋಣ, ಅಥವಾ ಬಂದುಬಿಟ್ಟು ಏಕದೇಶ ಸ್ಥಿರವಾದಂಥ ಜಾತಿ ಅಂತ ಹೇಳೋಣ, ಸರ್ವದೇಶ ಸ್ಥಿರವಾದರೆ ವೃತ್ತ ಅಂತ ಕರೆಯೋಣ, ಇಲ್ಲದೆ ಇದ್ದರೆ ಪದ್ಯ ಗಂಧಿ ಅಂತ ಕರೆಯೋಣ, ಪದ್ಯದಂತೆ ತೋರುವ ಗದ್ಯ ಅಂತ ಹೇಳೋಣ, ಇದರ ಚೂರ್ಣಿಕೆ ಅಂತ ಹೇಳೋಣ, ಇಲ್ಲದೆ ಉತ್ಕಲಿಕಾ ಅಂತ ಕರೆಯೋಣ. ಅಂದರೆ ಯಾರನ್ನೂ ಬಿಟ್ಟು ಬಿಡಬಾರ್ದು ಅಂತ. ನಮ್ಮ ಸನಾತನ ಸಂಸ್ಕೃತಿಯ ಸ್ವಾರಸ್ಯ ಯಾವುದೊಂದನ್ನು ಅನಾಥಪ್ರೇತವಾಗಿ ಬಿಡಬಾರ್ದು, ಎಲ್ಲರನ್ನೂ ಮೈನ್ ಸ್ಟ್ರೀಮ್ಗೆ ತೆಕ್ಕೆಯೊಳಗೆ ತೆಗೆದುಕೊಳ್ಳಬೇಕು ಅಂತ. ಇವತ್ತು ಇನ್ಕ್ಲೂಸಿವ್ ಪ್ಲೂರಲಿಸ್ಟಿಕ್ ಅಂತೆಲ್ಲ ಬಹುಸಂಸ್ಕೃತಿ ಸರ್ವಾಂಗೀಕಾರ ಅಂತಾರಲ್ಲ, ಅದು ಎಂದೋ ನಮ್ಮವರು ಮಾಡಿದ್ದಾರೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ಇದ್ದರೆ ನಷ್ಟ ನಮ್ಮದೇ ಆಗುತ್ತದೆ ಅಂತ ಗೊತ್ತಾಗುತ್ತದೆ. ಹೀಗೆ ದೇವಾಲಯದ ನಿರ್ಮಾಣವನ್ನು ಮಾಡಿಕೊಂಡ ಮೇಲೆ ದೇವಾಲಯದ ಒಳ ವಿವರಗಳನ್ನು ನಾವು ನೋಡ್ತೀವಿ. ಅಲ್ಲಿ ಅರ್ಚನೆ ಮಾಡುವುದು ಹೇಗೆ, ನಿತ್ಯಾರ್ಚನೆ, ನಿಮಿತ್ತಾರ್ಚನೆ ಮೊದಲಾದವುಗಳ ಅಂಶಗಳನ್ನು ಅಷ್ಟನ್ನು ಕೂಡ ಕಾಣ್ತೀವಿ. ಅಲ್ಲಿ ಮೂರ್ತಿಗಳು ಹೇಗಿರಬೇಕು, ಎಷ್ಟು ಸಂಖ್ಯೆಯ ಮೂರ್ತಿಗಳಿರಬೇಕು ಅವನ್ನು ಕೂಡ ನೋಡ್ತೀವಿ. ಸಾಮಾನ್ಯವಾಗಿ 3 ಇಲ್ಲವೇ 5 ಅನ್ನುವಂಥದ್ದು ಪ್ರಸಿದ್ಧಿ. ಮೂಲಮೂರ್ತಿ ನಮಗೆ ಗೊತ್ತೇ ಇದೆ, ಎಲ್ಲರಿಗೂ ದೇವಸ್ಥಾನದಲ್ಲಿ ಒಂದು ಮೂಲಮೂರ್ತಿ ಅಂತ ಇರಲೇಬೇಕು. ಆ ಮೂಲಮೂರ್ತಿಯ ಜೊತೆಗೆ ನಿತ್ಯದ ಒಂದು ಅರ್ಚನೆ, ಮೆರವಣಿಗೆ ಇವುಗಳಿಗಾಗಿ ಬೇಕಾಗಿರುವಂಥ ಒಂದು ಉತ್ಸವ ಮೂರ್ತಿಯೂ ಇರುತ್ತದೆ. ಹಾಗಲ್ಲದೆ ಮೂಲಮೂರ್ತಿಗೆ ಅಭಿಷೇಕ ಎಲ್ಲ ನಿತ್ಯ ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ ತಿರುಪತಿಯಲ್ಲಿರುವಂತಹ, ಅಂದರೆ ತಿರುಮಲೆ ದೇವಸ್ಥಾನದಲ್ಲಿರುವಂಥ ವೆಂಕಟೇಶ್ವರನ ಮೂರ್ತಿಗೆ ಶುಕ್ರವಾರದಂದು ಅಭಿಷೇಕ. ನಿತ್ಯಾಭಿಷೇಕಕ್ಕಾಗಿ ಸ್ನಪನ ಬೇರ ಅಂತ ಬೇರೊಂದು ಚಿಕ್ಕ ವಿಗ್ರಹ ಇಟ್ಟುಕೊಂಡಿರ್ತಾರೆ. ನಿತ್ಯದ ಪೂಜೆಗಳನ್ನೆಲ್ಲ ಚುಟುಕಿನಲ್ಲಿ ಮುಗಿಸುವಂಥದ್ದಕ್ಕೋಸ್ಕರವಾಗಿ ಆ ಒಂದು ನಿತ್ಯಾರ್ಚನೆಯ ಮೂರ್ತಿಗೂ ಮೂಲಮೂರ್ತಿಗೂ ಏಕತೆಯನ್ನು ಕಲ್ಪಿಸುವುದಕ್ಕೋಸ್ಕರವಾಗಿ ನಾವು ಅಲ್ಲಿ ಸಂಪರ್ಕ ತಂತು ಅಂತನ್ನುವಂಥದ್ದು ಒಂದನ್ನು ಜೀವಸೂತ್ರ ಅಂತಲೂ ಕರೀತಾರೆ. ಅದನ್ನು ಒಂದು ರೇಷ್ಮೆಯ ಅಥವಾ ಬಂಗಾರದ ಒಂದು ತಂತುವನ್ನು ಕಟ್ಟಿರ್ತಾರೆ. ಹಾಗಾಗಿ ಅವೆರಡೂ ಒಂದೇ ಮೂರ್ತಿ ಅಂತ ಮಾಡುವಂಥದ್ದು. ಹಾಗಲ್ಲದೆ ಶಯನೋತ್ಸವಕ್ಕೆ ಮತ್ತೊಂದಕ್ಕೆ ಇನ್ನೊಂದು ಮೂರ್ತಿಯನ್ನು ಎತ್ತಿಡಬೇಕು. ಯಾಕೆಂದರೆ ದೇವರಿಗೆ ಹತ್ತಿರದಲ್ಲಿ ನೂಲು ಕಟ್ಟಿಟ್ಬಿಟ್ಟಿರ್ತಾರಲ್ಲ, ಅದನ್ನು ಎತ್ತಿ ತೊಟ್ಲಲ್ಲಿ ಮಲಗಿಸೋದು ಹೇಗೆ, ಅದಕ್ಕೋಸ್ಕರವಾಗಿ ಭೋಗಬೇರ ಅಂತ ಮತ್ತೊಂದು, ಅದನ್ನು ಶಯ್ಯಾಬೇರ ಅಂತಲೂ ಕರೀತಾರೆ, ಅದೊಂದನ್ನು ಇಟ್ಕೊಳ್ಬಹುದು. ಮತ್ತು ನಾವು ಈ ಬಲಿಹರಣ ಇತ್ಯಾದಿಗಳನ್ನು ಗೃಹಸ್ಥ ಇದ್ದಂತೆ ದೇವರು ಮಾಡಬೇಕಾಗುತ್ತದೆ. ಅದಕ್ಕೋಸ್ಕರವಾಗಿ ದೇವಸ್ಥಾನದ ಸುತ್ತಲೂ ಸುತ್ತಿಸಬೇಕಾಗುತ್ತದೆ. ಅದಕ್ಕೆ ಇನ್ನೊಂದು ಮೂರ್ತಿ ಅಂತಲೂ ಮಾಡಿಕೊಳ್ತಾರೆ. ಕೆಲವೊಮ್ಮೆ ಆ ಥರ ಮಾಡಿಕೊಂಡಾಗ ಶೆಡ್ ಬೇರ ಆಗುತ್ತದೆ. ಒಟ್ಟಿನಲ್ಲಿ ಮೂಲ ಬೇರ, ಉತ್ಸವ ಬೇರ, ಸ್ನಪನ ಬೇರ, ಶಯ್ಯಾ ಬೇರ, ಬಲಿಬೇರ ಅಂತ 5 ತರಹ ಬೇರಗಳು ವಿಗ್ರಹಗಳನ್ನು ಮಾಡ್ತಾರೆ. ಹಾಗಿಲ್ಲವಾದರೆ ಮೂಲ ಬೇರ, ಉತ್ಸವ ಬೇರ ಮತ್ತು ಸ್ನಪನ ಬೇರ ಅಂತ 3 ತರಹದ್ದನ್ನು ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ಈ ಒಂದು ಪಂಚಬೇರಗಳನ್ನು ನಾವು ವೇದಗಳಲ್ಲಿ, ಯಜ್ಞಗಳಲ್ಲಿ ಕಾಣಿಸ್ತಕ್ಕಂಥ ಪಂಚಾಗ್ನಿಗಳಲ್ಲಿಯೇ ನೋಡ್ತೀವಿ. ಮೂಲಮೂರ್ತಿಯನ್ನು ನಾವು ತ್ರೇತಾಗ್ನಿಗಳಲ್ಲಿ ಒಂದಾದಂಥ ಗಾರ್ಹಪತ್ಯಾಗ್ನಿಗೆ, ಉತ್ಸವ ಮೂರ್ತಿಯನ್ನು ನಾವು ಆಹವನೀಯಾಗ್ನಿಗೆ ಮತ್ತು ನಿತ್ಯದ ಅರ್ಚಾಮೂರ್ತಿಯನ್ನು ದಕ್ಷಿಣಾಗ್ನಿಗೆ ಒಪ್ಪ ಇಡಬಹುದು. ಇನ್ನು ಬಲಿಬೇರ ಹಾಗೂ ಭೋಗಬೇರಗಳಿಗೆ ಸಭ್ಯ ಮತ್ತು ಅವಸಥ್ಯ ಅಂತ 2 ಅಗ್ನಿಗಳಿವೆ. ಒಟ್ಟು ಯಜ್ಞದಲ್ಲಿ ಕಂಡುಬರುವ ಪಂಚಾಗ್ನಿಗಳನ್ನೇ ಈ ಪಂಚಬೇರಗಳನ್ನಾಗಿ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತದೆ.
ಆ ವಿವರಗಳನ್ನು ಮುಂದೆ ನಾನು ಸಾಕಷ್ಟು ವಿಸ್ತಾರವಾಗಿ ಹೇಳಲಿದ್ದೀನಿ. ಮತ್ತು ಇವುಗಳನ್ನು ಹೇಗೆ ಆರಾಧಿಸಬೇಕು ಅನ್ನುವುದಕ್ಕೂ ಕ್ರಮ ವಿಧಿ ಇದೆ ಅನ್ನಲ್ಲ. ಅರ್ಚಕರಿಗೂ ಕ್ವಾಲಿಫಿಕೇಷನ್ಸ್ ಬೇಕಾದಷ್ಟು ಉಂಟು. ಅವರು ವ್ಯಾಸಂಗ ಮಾಡಿರಬೇಕು, ವೇದಾದಿಗಳನ್ನು ಬಲ್ಲವರಾಗಿರಬೇಕು, ಆಗಮಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿರಬೇಕು, ಸದಾಚಾರಿಗಳಾಗಿರಬೇಕು ಅಂತ ದೊಡ್ಡ ದೊಡ್ಡ ನಿಯಮಗಳನ್ನೇ ಹಾಕಿದ್ದಾರೆ. ಮತ್ತು ದೇವಾಲಯದಲ್ಲಿ ಮಾಡುವಂತಹ ಪೂಜೆ ಸಾರ್ವಜನೀನವಾದದ್ದು, ಒಬ್ಬ ವ್ಯಕ್ತಿಗಾಗಿ ಅಲ್ಲ, ಇಡೀ ಸಮುದಾಯಕ್ಕಾಗಿ ಮಾಡಿರುವುದು. ಆ ಕಾರಣದಿಂದ ಅವನು ತನ್ನ ಮನೆ ಪೂಜೆಯನ್ನು ದೇವಸ್ಥಾನದಲ್ಲಿ ತಂದು ಮಾಡುವಂತೆ ಇಲ್ಲ. ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರೆ ಆಯಿತು, ಮನೆ ಪೂಜೆ ಸೇರಿ ಹೋಯಿತು ಅನ್ನುವಂಥ ಏಕಶೇಷ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವನು ಮನೆಯಲ್ಲಿ ಮೊದಲೇ ಪ್ರತ್ಯೇಕವಾಗಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬರಬೇಕು ಅಂತ ಉಂಟು. ದೇವಸ್ಥಾನವನ್ನೇ ಯಾಕೆ ಮಾಡಿದ್ರು? ಮನೆಗೆ ಸಾಕಾಗ್ತಿರಲಿಲ್ವ ಅಂದರೆ, ಯಜ್ಞ ಸಂಸ್ಥೆ ಸಾಮುದಾಯಿಕ, ಅದರ ಕವಲಾಗಿರುವಂಥ ದೇವಾಲಯ ಸಂಸ್ಥೆಯು ಸಾಮುದಾಯಿಕ, ಮತ್ತು ಎಲ್ಲ ಸಮಾಜದ ಮುಖಗಳು ಸೇರಬೇಕು, ಎಲ್ಲರ ಆರಾಧನೆಗೂ ಒಂದು ಅವಕಾಶ ಬರಬೇಕು, ಮತ್ತು ಒಂದು ಸಮುದಾಯ ವಾಣಿಯಲ್ಲಿ, ಸಮುದಾಯದ ಅರ್ಚನೆ ಆರಾಧನೆಯಲ್ಲಿ ಗಾಂಭೀರ್ಯ, ವೈಭವ, ಮಹಾತ್ಮ್ಯ, ಆನಂದ ಎಲ್ಲ ಹೆಚ್ಚು. ಆ ಕಾರಣವಾಗಿ ಅದಿರಬೇಕು ಅಂತ. ಕಲೆಕ್ಟಿವ್ ಆಗಿದ್ದಲ್ಲಿ ಒಂದು ಸ್ವಾರಸ್ಯ. ಮತ್ತು ಇದಕ್ಕಿಂತ ದೊಡ್ಡ ಮ್ಯಾನೇಜರಲ್ ಟೆಕ್ನಿಕ್ಸ್ ಎಲ್ಲಿ ನೋಡೋದಕ್ಕೆ ಸಾಧ್ಯ? ಒಂದು ಯಜ್ಞದ ಮ್ಯಾನೇಜ್ಮೆಂಟ್ ಆಗಲಿ, ಒಂದು ದೇವಸ್ಥಾನದ ಮ್ಯಾನೇಜ್ಮೆಂಟ್ ಆಗಲಿ ನೋಡಿದಾಗ ಅತಿಶಯ ಅಂತ ಅನಿಸುತ್ತೆ. 4 ಜನ ಸೇರಿದರೆ ಏತಿ ಅಂದರೆ ಪ್ರೀತಿ ಅಂತ ಜಗಳ ಆಡಿಕೊಂಡು ಹೋಗುವುದಿದ್ದರೆ, ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ನೂರಾರು ಜನ ಸೇರಿ ಮಾಡುವಂಥ ದೇವಾಲಯದ ಕೆಲಸಗಳು ಒಡಕಿಲ್ಲದೆ ನಡ್ಕೊಂಡು ಬರ್ತಾ ಇದೆಯಲ್ಲ, ಅದು ಹೇಗೆ ನೋಡಿ. ಉದಾಹರಣೆಗೆ ತಿರುಮಲೆಯ ಕ್ಷೇತ್ರವನ್ನೇ ತೆಗೆದುಕೊಂಡ್ರೆ, ನಾನು ಮೊದಲೇ ಹೇಳಿದಂತೆ ದಿವಸಕ್ಕೆ 429, ಒಂದು ವರ್ಷಕ್ಕೆ 429 ಉತ್ಸವಗಳು ನಡೆಯುತ್ತವೆ. ದಿವಸಕ್ಕೊಂದು 50-60 ಕಲ್ಯಾಣೋತ್ಸವ ನಡೆಯುತ್ತದೆ. ಬ್ರಹ್ಮೋತ್ಸವಗಳು ಒಂದು 20-30 ನಡೆಯುತ್ತವೆ. 15-20 ವಸಂತೋತ್ಸವಗಳು ನಡೀತವೆ ಪ್ರತಿ ದಿವಸ. ಇವುಗಳೆಲ್ಲ ಪ್ಯಾರಲಲ್ಲಾಗಿ ನಡ್ಕೊಂಡು ಹೋಗ್ತಾ ಇರುತ್ತವೆ. ಆದರೆ ಮೂಲ ವಿಗ್ರಹದ ಪೂಜೆಗೆ ಒಂದಿಷ್ಟು ಚ್ಯುತಿ ಆಗೋದಿಲ್ಲ. ಅದು ಹೇಗೆ ಯತಿರಾಜರ ಕಟ್ಟಲೈ ಅಂತ ಕರೀತಾರೆ, ಭಗವದ್ ರಾಮಾನುಜರ ವ್ಯವಸ್ಥೆ, ಅದರ ಪ್ರಕಾರವಾಗಿ ವೈಖಾನಸಾಗಮೋಕ್ತವಾದ ರೀತಿಯಲ್ಲಿಯೇ ನಡ್ಕೊಂಡು ಬರುತ್ತೆ. ಒಂದು ಚಾತು ವ್ಯತ್ಯಾಸ ಆಗೋದಿಲ್ಲ. ಮೂಲ ಮೂರ್ತಿಗೆ, ಉತ್ಸವ ಮೂರ್ತಿಗೆ ಇವತ್ತು ಕಲ್ಯಾಣೋತ್ಸವ ಆಯಿತು, ಬ್ರಹ್ಮೋತ್ಸವ ಆಯಿತು, ಇವತ್ತು ವೈಕುಂಠ ಏಕಾದಶಿ ಅಂತ ಸುಮ್ಮನೆ ಒಂದು ಹೂವನ್ನು ಎಕ್ಸ್ಟ್ರಾ ಹಾಕೋಲ್ಲ, ಒಂದು ಐಟಮನ್ನು ಎಕ್ಸ್ಟ್ರಾ ನೈವೇದ್ಯ ಮಾಡಿರೋದಿಲ್ಲ, ಒಂದು ಹೊಸ ಮಂತ್ರವನ್ನು ಹೇಳಿರೋದಿಲ್ಲ. ಸಾವಿರಾರು ವರ್ಷಗಳಿಂದ ಹಾಗೆಯೇ ನಡ್ಕೊಂಡು ಬಂದಿದೆ, ಚತು ತಪ್ಪದಂತೆ. ಇಂದು ಕೂಡ ನೀವು ನಮ್ಮ ರಾಜ್ಯದಲ್ಲಿ ಮೇಲುಕೋಟೆಯಲ್ಲಿರ್ತಕ್ಕಂಥ ಆ ತಿರುನಾರಾಯಣ, ಚೆಲುವನಾರಾಯಣ ಇದನ್ನೆಲ್ಲ, ಆತನ ದೇವಸ್ಥಾನಕ್ಕೆ ಹೋಗಿ ನೋಡಿ. ಇಷ್ಟು ಪ್ರಮಾಣದಲ್ಲಿ ಪೊಂಗಲ್ ನೈವೇದ್ಯ ಅಂದರೆ ಅಷ್ಟು ಪ್ರಮಾಣದಲ್ಲಿಯೇ ನಡೆಯುತ್ತದೆ. ಅದಕ್ಕೆ ಹಾಕಬೇಕಾದ ಸಾಮಾನುಗಳು ಏನಿದೆಯೋ ಅದಷ್ಟೇ, ಅದಕ್ಕೆ ಯಾವ ಚೌಕಾಸಿಯೂ ಮಾಡೋದಿಲ್ಲ. ಇವತ್ತು ಅದೇ ರೀತಿಯಾಗಿ ಮಾಡುವಂಥದ್ದು. ಬಹಳ ವಿವರಗಳನ್ನು ಸೊಗಸಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಅಲ್ಲಿ ಒಂದೊಂದು ದೇಶದಲ್ಲಿ ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಸಂಪ್ರದಾಯ, ಅದರಂತೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ದೇವರು ತಿರುನಾರಾಯಣನ ಉತ್ಸವ ಮೂರ್ತಿ ಶೆಲ್ವಪಿಳ್ಳೈ ಸಂಪತ್ಕುಮಾರ ಅಂತ ಕರೀತಾರೆ. ಭಗವದ್ ರಾಮಾನುಜರ ಮಗನಂತೆ ಆತ ಅಂತ. ಆ ಭಕ್ತವರೇಣ್ಯರಾದ ಯತಿರಾಜರು ಸ್ವಾಮಿಯನ್ನು ಮಗುವಿನಂತೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಉತ್ಸವ ಮೂರ್ತಿಗೆ ಸುಪ್ರಭಾತ ಇಲ್ಲ. ಮಗು ತನಗಿಷ್ಟ ಬಂದಾಗ ಹೇಳಬೇಕು. ಮೂಲ ಮೂರ್ತಿಗೆ ಮಾತ್ರ ಸುಪ್ರಭಾತ, ಉತ್ಸವ ಮೂರ್ತಿಗೆ ಸುಪ್ರಭಾತ ಇಲ್ಲ. ಮತ್ತು ಉತ್ಸವ ಮೂರ್ತಿಗೆ ರಾತ್ರಿ ಶಯನೋತ್ಸವಕ್ಕೆ ಮುಂಚೆ ಯಾವುದಾದ್ರೂ ಒಂದು ಕರೆದ ತಿಂಡಿಯನ್ನು ನೈವೇದ್ಯ ಮಾಡೋದು. ಮಗು ಗಲಾಟೆ ಮಾಡುತ್ತೆ, ಸರಿಯಾಗಿ ಊಟ ಮಾಡೋಲ್ಲ ರಾತ್ರಿ ಹೊತ್ತು, ಇದಾದರೂ ಸೇರಲಿ ಅಂತ ಒಂದು ಪೂರಿನೋ ಅಥವಾ ಒಂದು ನಿಪ್ಪಟ್ಟೋ ಆ ಥರದ್ದು ಯಾವುದೋ ಒಂದು ಕರೆದ ಎಣ್ಣೆ ತಿಂಡಿನ ನೈವೇದ್ಯ ಮಾಡೋದು. ಅದಕ್ಕೆ ನಮಗೆ ಆ ದೇವರು ಅಂದರೆ ಪರಮಭಕ್ತಿ. ಉಡುಪಿಯಲ್ಲಾದರೂ ಅಷ್ಟೇ, ಕೃಷ್ಣನಿಗೆ ಬಗೆ ಬಗೆಯ ನೈವೇದ್ಯಗಳನ್ನು ಮಾಡ್ತಾರೆ ಬೆಳಗಿಂದ ರಾತ್ರಿವರೆಗೂ. ಆ ನೈವೇದ್ಯಗಳನ್ನೆಲ್ಲ ತಿಂದು ಮಗುವಿಗೆ ಅಜೀರ್ಣ ಆಗ್ಬೋದು ಅಂತ ಕಷಾಯ ಕೂಡ ಉಂಟು. ನಮ್ಮ ಕನಕದಾಸರ ಪ್ರಿಯನಾದಂಥವನು ಪರಮಾತ್ಮ ಅಂತ ಹೇಳಿಬಿಟ್ಟು, ಅವರು ಕೊಟ್ಟಿರುವಂಥದ್ದು ಅಂತ ಹೇಳಿಬಿಟ್ಟು ಅಂಬಲಿಯ ನೈವೇದ್ಯವನ್ನು ಕೂಡ ಮಾಡ್ತಾರೆ. ಅಂದರೆ ಯಾವುದನ್ನು ಬಿಡದೆ ಮಾಡುವಂಥದ್ದಾಗಿದೆ. ರಾತ್ರಿ ಕಷಾಯವನ್ನು ಕುಡಿಸಿ ಒಂದು ಶಂಖವನ್ನು ಊದಿದ ಮೇಲೆ ಇನ್ನು ಯಾರು ಗಲಾಟೆ ಮಾಡುವಂತೆಲ್ಲ ಬಾಯಿ ಮುಚ್ಚಿಕೊಂಡು ಎಲ್ಲರೂ ಹೋಗುವಂಥದ್ದೇನೆ. ಆ ಮಗುವಿಗೆ ಡಿಸ್ಟರ್ಬೆನ್ಸ್ ಮಾಡಬಾರದು ಅನ್ನುವಂಥ ರೀತಿಯಲ್ಲಿ. ಹೀಗೆ ಒಂದೊಂದು ಪ್ರಾಂತದಲ್ಲಿ ಆರಾಧನೆಯ ಕ್ರಮ ಅಷ್ಟು ಸುಂದರವಾಗಿ ಬೆಳಕೊಂಡು ಬಂದಿದೆ. ಇದೆಲ್ಲ ಶಿಸ್ತಾಗಿ ವ್ಯವಸ್ಥಿತವಾಗಿ ಅರ್ಚಕರು ಮಾಡಬೇಕು. ಒಬ್ಬರು ಇನ್ನೊಬ್ಬರ ಕೆಲಸಕ್ಕೆ ಅಡ್ಡಿ ಬರದಂತೆ ತಂಪಾಡಿಗೆ ತಾವು ಮಾಡ್ಕೊಂಡು ಹೋಗ್ತಾರೆ. ಯಜ್ಞ ಸಂಸ್ಥೆಯಲ್ಲಿ ನಮಗೆ ಇದಕ್ಕೆ ಪ್ಯಾರಲಲ್ಲಾಗಿ ನೋಡಿದರೆ ಗೊತ್ತಾಗುತ್ತೆ. ಹೋತೃಗಣ, ಅಧ್ವರ್ಯುಗಣ, ಉದ್ಗಾತ್ರಗಣ, ಬ್ರಹ್ಮಗಣ ಅಂತ 4 ಜನರ 16 ಗುಂಪುಂಟು. ಇದಲ್ಲದೆ ಉಪದ್ರಷ್ಟ, ಸದಸ್ಯ ಮೊದಲಾದಂಥವ್ರು ಬೇರೆ ಇದ್ದಾರೆ. ಅವರು ಬೇರೆ ಇನ್ನೊಂದಷ್ಟು ಪರಿಚಾರಕರು, ಚಮಸಾಧ್ವರ್ಯುಗಳು, ಹೀಗೆ ಒಂದು 40-50 ಜನಕ್ಕೆ ಕಡಿಮೆ ಇಲ್ಲದೆ ಋತ್ವಿಗಣವೇ ಇರುತ್ತದೆ. ಅವರು ಒಬ್ಬೊಬ್ಬರಿಗೂ ಬೇರೆ ಬೇರೆ ದಾರಿಗಳನ್ನು ಹಾಕ್ಕೊಟ್ಟಿರ್ತಾರೆ. ಹೋತೃಪಥ, ಉದ್ಗಾತ್ರಪಥ,
ಅಧ್ವರ್ಯು ಪಥ ಬ್ರಹ್ಮಪಥ ಅಂತ ಒಬ್ಬರ ಹಾದಿಯಲ್ಲಿ ಇನ್ನೊಬ್ಬರು ಹೋಗುವಂತೆ ಇಲ್ಲ, ಅವರವ್ರಿಗೆ ದಾರ ಕಟ್ಟಿಬಿಟ್ಟು ಹಾದಿಯನ್ನು ಮಾಡಿಕೊಟ್ಟಿರ್ತಾರೆ. ಅಂದರೆ ಒನ್ ಶುಡ್ ನಾಟ್ ಇಂಟರ್ವೇನ್ ಇನ್ ದ ಅದರ್ಸ್ ಅಂತ. ಪಕ್ಕದಲ್ಲೇ ಕೂತಿರ್ತಾನೆ, ಆದರೂ ಅವನಿಗೇನು ಮಾಡಬೇಕು ಅಂತ ಹೇಳೋದಿಲ್ಲ. ಅಗ್ನಿದ್ರನಿಗೆ ಕಮ್ಯಾಂಡ್ ಕೊಡ್ತಾನೆ, ಆ ಅಗ್ನಿದ್ರ ಆ ಕಮ್ಯಾಂಡನ್ನ ಅಧ್ವರ್ಯುಗೆ ತಲುಪಿಸ್ತಾರೆ, ಆಗಲೇ ಅಧ್ವರ್ಯು ಮಾಡುವಂಥದ್ದು. ಅಧ್ವರ್ಯು ಅಗ್ನಿದ್ರನ ಮೂಲಕವಾಗಿ ಈಗ ಹೋತರು ಇಂಥ ಮಂತ್ರವನ್ನು ಹೇಳಬೇಕು ಅಂತಾನೆ, ಆ ತತ್ಕ್ಷಣವೇ ಹೋತರು ಅದನ್ನು ಹೇಳ್ತಾರೆ. ಮತ್ತು ಪಕ್ಕದಲ್ಲಿಯೇ ಕೂತಿರ್ತಾನೆ ಉದ್ಗಾತರು, ನೀನು ಸಾಮವಾಗಿ ಹೇಳು ಅಂತ ಅವನು ಹೇಳಲ್ಲ, ಮತ್ತು ಅಗ್ನಿದ್ರನ ಮೂಲಕವಾಗಿಯೇ ಹೋತರು ಕಮ್ಯಾಂಡ್ ಕೊಡಿಸ್ತಾನೆ, ಆಗ ಆಗುತ್ತದೆ. ನೀವು NCC ಕೇಡರ್ಗಳಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಮೇಲೊಬ್ಬರು ಆಫೀಸರ್ ಇರ್ತಾರೆ, ಕೆಳಗೆ ಇನ್ನೊಬ್ಬರು ಇರ್ತಾನೆ, ಅದರ ಕೆಳಗೆ ಮತ್ತೊಬ್ಬ ಇರ್ತಾನೆ, ಅದರ ಕೆಳಗಡೆ ಇಲ್ಲೆಲ್ಲ ಬೆಟಾಲಿಯನ್ಗಳಿರ್ತವೆ. ಆರ್ಮಿನಲ್ಲೂ ಹಾಗೇನೆ, ಒಬ್ಬ ಹೇಳಿದ್ದನ್ನು ಇನ್ನೊಬ್ಬ ಹೇಳಬೇಕು, ಕೇಳಿಸ್ತಾ ಇರ್ತೇನೆ ನಮಗೆ, ಆದರೂ ನಾವು ಕೈ ಚಾಚೋಂಗಿಲ್ಲ, ಕೈ ಎತ್ತು ಅಂತಿಲ್ಲ. ಅವ್ರ ಮೂಲಕವಾಗಿ ಬಂದ್ರೇ, ನಮ್ಮ ಶಂಕದಿಂದ ಬಂದ್ರೇ ತೀರ್ಥ, ಇಲ್ಲದೇ ಇದ್ದರೆ ಇಲ್ಲ ಅಂತ. ಹೀಗೆ ಅವರವ್ರ ಕೆಲಸವನ್ನು ಅವರವರು ವಿಂಗಡಣೆ ಮಾಡಿಕೊಂಡು ಮಾಡುವಂಥದ್ದುಂಟು. ಈ ವಿವರಗಳನ್ನೆಲ್ಲ ನಾವು ವಿಶದವಾಗಿ ನೋಡ್ತೀವಿ. ಒಂದು ಸಣ್ಣ ವಿವರವನ್ನು ಕೊಡುವುದಿದ್ದರೆ, ದೇವಸ್ಥಾನವನ್ನು ಬೆಳಗ್ಗೆ ಹೇಗೆ ಬಾಗಿಲು ತೆಗೆಯಬೇಕು ಅಂತಂದರೆ, ಪ್ರಧಾನ ಅರ್ಚಕನಾದವನು ಬೀಗದ ಕೈಯನ್ನು ತಲೆ ಮೇಲೆ ಹೊತ್ತುಕೊಂಡು ಹೋಗಬೇಕು ಅಂತ. ಇಂದು ತಿರುಪತಿಯಂತಹ ಸಾಂಪ್ರದಾಯಿಕ ದೇವಸ್ಥಾನದಲ್ಲಿ ಆಗಿದೆ. ಬೀಗದ ಕೈಯನ್ನು ತಲೆ ಮೇಲೆ ಹೊತ್ತುಕೊಂಡು ಹೋಗಿ ದೇವಸ್ಥಾನವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿ, ತುಂಬ ದೊಡ್ಡ ದೇವಸ್ಥಾನವಾದರೆ ನಿಂತಲ್ಲಿ ಆತ್ಮ ಪ್ರದಕ್ಷಿಣೆಯನ್ನೇ 3 ಬಾರಿ ಮಾಡಿಕೊಂಡು ಆ ಮುಖದ್ವಾರಕ್ಕೆ ನಮಸ್ಕಾರ ಮಾಡಿ, ಆ ಬೀಗದ ಕೈಗೆ ನಮಸ್ಕಾರ ಮಾಡಿ ತೆಗಿಬೇಕು. ಹಾಗೆ ತೆಗೆದ ಮೇಲೆ ಮತ್ತೆ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಆಮೇಲೆ ಒಳಗೆ ಹೋಗಬೇಕು. ಹೋಗಿ ಒಂದೊಂದು ದೇವಸ್ಥಾನಗಳ ಕಟ್ಟಲೆ ಒಂದೊಂದು ತರಹ. ಗರ್ಭಗೃಹಕ್ಕೆ ಕೆಲವು ಕಡೆಗೆ ಪ್ರಧಾನ ಅರ್ಚಕರಿಗೆ ಮಾತ್ರ ಪ್ರವೇಶ ಉಂಟು, ಪರಿಚಾರಕರಿಗೆ ಇಲ್ಲ. ಆಗ ಗರ್ಭಗೃಹದಲ್ಲಿ ಶುಚಿ ಮಾಡಿಕೊಳ್ಬೇಕಲ್ವ, ನೆನ್ನೆಯ ನಿರ್ಮಾಲ್ಯವನ್ನು ತೆಗೀಬೇಕು, ನೆನ್ನೆ ಉರಿಸಿದಂಥ ದೀಪದ ಬತ್ತಿಯನ್ನು ತೆಗೀಬೇಕು, ಹೊಸ ಎಣ್ಣೆಯನ್ನು ಹಾಕಬೇಕು. ಇಂಥದ್ದೆಲ್ಲ ಕೆಲಸವನ್ನು ಅವರೇ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಅದಕ್ಕಾಗಿ ಪರಿಚಾರಕರು ಇರ್ತಾರೆ. ಉದಾಹರಣೆಗೆ ಕೇರಳದ ದೇವಾಲಯ ಪೂಜಾ ಪದ್ಧತಿಯಲ್ಲಿ ನೋಡಿದ್ರೆ ಮೇಲ್ಶಾಂತಿ ಅಂತಾರೆ, ಅವನು ಪ್ರಧಾನ ಅರ್ಚಕ. ಅವನ ಕೆಳಗೆ ಕೀಳ್ಶಾಂತಿ, ಕೆಳಗಿನ ಅರ್ಚಕ ಇರ್ತಾನೆ. ಅವನ ಕೆಲಸ ಎಷ್ಟೋ ಅಷ್ಟು. ಅವನಿಗೆ ಎಷ್ಟು ಇವನು ಮಂತ್ರ ಹೇಳಿ ಹೇಳಿ ಕೇಳಿ ಗೊತ್ತಾಗಿದ್ರು ಅವನೊಂದು ದಿವಸ ಮಂತ್ರ ಹೇಳುವಂತೆ ಇಲ್ಲ. ಅವನಿಲ್ಲ ಅಲ್ವಾ, ನಾನು ಅವ್ನು ಡ್ಯೂಟಿ ಮಾಡ್ತೀನಿ ಅಂತ ಇಲ್ಲ, ಅದಕ್ಕೆ ಉಂಟೇ ಉಂಟು, ಹಾಗೇ ಮಾಡಬೇಕು. ಇವನ್ನೆಲ್ಲವನ್ನು ಸ್ಥಾನಿಕರ ಒಂದು ಬೆಂಬಲದಿಂದ ನಡೆಸಬೇಕು ಅಂತ ಸ್ಥಾನಿಕ ಬ್ರಾಹ್ಮಣರು, ಸ್ಥಾನಿಕ ಕ್ಷತ್ರಿಯರು, ಸ್ಥಾನಿಕ ವೈಶ್ಯರು ಅಂತೆಲ್ಲ ಸ್ಥಾನಿಕರಿರ್ತಾರೆ. ಅವರೊಂದು ದೇವಸ್ಥಾನದ ಧರ್ಮದರ್ಶಿಗಳಂತೆ ನಡೆಸಿಕೊಂಡು ಬರ್ತಾರೆ. ಹಾಗೆ ಮಾಡಬೇಕು. ಆಮೇಲೆ ಆ ಒಂದು ಶುದ್ಧೀಕರಣವನ್ನೆಲ್ಲ ಮಾಡಿದ ಮೇಲೆ ಪೂಜೆಯನ್ನು ಮೊದಲಿಡುವಂಥದ್ದು ಅಂತ ಉಂಟು. ಬಹಳ ವಿಸ್ತಾರವಾದಂಥದ್ದು. ಅದಕ್ಕಾಗಿ ತೀರ್ಥ ಸಂಗ್ರಹ ಮಾಡಬೇಕು. ಆ ತೀರ್ಥ ಸಂಗ್ರಹವನ್ನು ಅರ್ಘ್ಯಕ್ಕೆ ಒಂದು ತೀರ್ಥ, ಪಾದ್ಯಕ್ಕೆ ಒಂದು ತೀರ್ಥ, ಆಚಮನಕ್ಕೆ ಒಂದು ತೀರ್ಥ, ಅರ್ಚನೆಗೆ ಒಂದು ತೀರ್ಥ ಅಂತ 4 ಬಗೆಯ ತೀರ್ಥಗಳು, ಮತ್ತು ಜನರಲ್ ಪರ್ಪಸ್ಗೆ ಅಂತ ಒಂದು 5 ಬಗೆಯ ತೀರ್ಥಗಳನ್ನು ಇಟ್ಕೊಂಡಿರ್ತಾರೆ. ಒಂದು ತಟ್ಟೆಯಲ್ಲಿ 4 ಮೂಲೆಗಳಿಗೆ 4 ತೀರ್ಥಗಳನ್ನು ಇಟ್ಟು ಮಧ್ಯದಲ್ಲಿ ಒಂದು ಸಾಮಾನ್ಯ ತೀರ್ಥ. ಮತ್ತು ಇದಕ್ಕೆ ಏನೇನು ಪದಾರ್ಥಗಳು ಹಾಕಬೇಕು ಅಂತ ಕೂಡ ಉಂಟು. ಪಾದ್ಯಕ್ಕೆ 6 ಬಗೆಯ ದ್ರವ್ಯಗಳನ್ನು ಹಾಕಿದ್ರೆ 8 ಬಗೆಯ ದ್ರವ್ಯಗಳನ್ನು ಆಚಮನಕ್ಕೆ ಹಾಕ್ತಾರೆ. 12 ಬಗೆಯ ದ್ರವ್ಯಗಳನ್ನು ನಾವು ಹಸ್ತೋದಕಕ್ಕೆ ಹಾಕಿದರೆ, ಅರ್ಘ್ಯಕ್ಕೆ ಹಾಕಿದರೆ, ಮತ್ತು ಅರ್ಚನೆಗೆ ಅಂದರೆ ಅಭಿಷೇಕ ಇತ್ಯಾದಿಗಳಿಗೆ 24 ಬಗೆಯಿಂದ ಮೊದಲುಗೊಂಡು 64ರವರೆಗೆ ಇಷ್ಟು ಬೇಕಾದರೂ ದ್ರವ್ಯಗಳನ್ನು ಹಾಕಬಹುದು ಅಂತ ಉಂಟು. ಅರೆ ಕಾಮನ್ ಜನರಲ್ ಪರ್ಪಸ್ಗೆ 4 ಬಗೆಯ ದ್ರವ್ಯಗಳನ್ನು ಹಾಕುವಂಥದ್ದು. ತುಳಸಿ, ತಿಲ, ಚಂದನ, ಪುಷ್ಪ, ಇಷ್ಟೇ. ಹೀಗೆ ಮಾಡಿಕೊಂಡು ಹೋಗಿದ್ದಾರೆ. ನೀವು ಗಮನಿಸಿರ್ಬೋದು, ವಿಶೇಷತಃ ಶ್ರೀವೈಷ್ಣವ ಸಂಪ್ರದಾಯದ ದೇವಸ್ಥಾನಗಳಲ್ಲಿ 4 ಬಟ್ಟಲು ಇಟ್ಕೊಂಡಿರ್ತಾರೆ. ಉಡುಪಿ ಆ ಕಡೆಯಲ್ಲಿ ನೋಡ್ಬೋದು 5 ಬಟ್ಲನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹೀಗೆಲ್ಲ ಅಲ್ಲಲ್ಲಿಯ ಕ್ರಮದಂತೆ ಮಾಡಿಕೊಂಡು ಹೋಗ್ತಾರೆ. ಮತ್ತು ಒಂದು ಅಭಿಷೇಕದಲ್ಲಿಯೂ ಅಷ್ಟೇ, ಶುದ್ಧೋದಕ ಉಂಟು, ಕ್ಷೀರ ಉಂಟು, ದಧಿ ಉಂಟು, ಸರ್ಪಿಸ್ ಅಂದರೆ ತುಪ್ಪ ಉಂಟು, ಘೃತ ಅಂತಲೂ ಕರೀತಾರೆ. ಆಮೇಲಿಂದ ಶರ್ಕರ, ಫಲೋದಕ ಅಂದರೆ ಎಳನೀರು ಮೊದಲಾದಂಥದ್ದು, ಮತ್ತು ಫಲರಸಾಯನ, ಮಾವಿನ ಹಣ್ಣು ಅಥವಾ ಬಾಳೆಹಣ್ಣು ಇತ್ಯಾದಿಗಳು ಇರ್ಬೋದು, ಮತ್ತು ಸ್ವರ್ಣೋದಕ, ರಜತೋದಕ, ರತ್ನೋದಕ ಅಂತ ಆಯಾ ಲೋಹ ಆಯಾ ರತ್ನಾದಿಗಳನ್ನು ಹಾಕಿರುವ ನೀರಿನಿಂದ ಅಭಿಷೇಕ ಮಾಡುವುದು, ಮತ್ತು ಕಾಷಾಯೋದಕ ಅಂತ, ಕಷಾಯ ಕ್ವಾಥ ಅಂತ ಕರೀತಾರೆ, ಕ್ವಾಥೋದಕ ಅಂತ ಅಂದರೆ ಡಿಕಾಕ್ಷನ್, ದಿವ್ಯ ಮೂಲಿಕೆಗಳಿಂದ ಮಾಡಿರುವಂಥದ್ದು. ಗೋಮಟೇಶ್ವರನಿಗೆ ಮೊದಲುಕೊಂಡು ಮಾಡ್ತಾರೆ. ಜೈನಾಗಮಗಳು ಅಷ್ಟೇ ಸನಾತನ ಧರ್ಮಕ್ಕೆ ಸೇರಿರತಕ್ಕಂಥವು, ಅಲ್ಲಿ ಹಾಗೆ ಮಾಡ್ತಾರೆ. ಅದೆಲ್ಲ ಆದಮೇಲೆ ಚಂದನೋದಕ, ಗಂಧೋದಕ, ಹರಿದ್ರೋದಕ ಈ ಥರದ್ದೆಲ್ಲ ಮಾಡುವಂಥದ್ದು ಉಂಟು. ಬೇಕಾದಷ್ಟು ರೀತಿಯಲ್ಲಿ ಅವುಗಳ ಆರಾಧನೆ ಮಾಡ್ತಾರೆ. ಆಮೇಲೆ
ಹೀಗೆಲ್ಲ ಮಾಡುವ ಸಂದರ್ಭದಲ್ಲಿ ಇಂತಿಂಥ ಮಂತ್ರಗಳೇ ಹೇಳಬೇಕು ಅಂತಿರುತ್ತೆ. ಕೆಲವು ಕಡೆಯೆಲ್ಲ ಪುರುಷ ಸೂಕ್ತ ಪುರಸ್ಸರವಾಗಿ ಮಾಡುವಂಥದ್ದು ಅಭಿಷೇಕ ಅಂತಿದ್ರೆ ಅದು ಹಾಗೇ ನಡೆಯಬೇಕು ಅಂತೆಲ್ಲ ಉಂಟು. ಆಮೇಲೆ ದೇವಸ್ಥಾನದಲ್ಲಿ ಯಾವ್ಯಾವ ಹೊತ್ತಿನಲ್ಲಿ ಪೂಜೆ ನಡೆಯಬೇಕು ಅಂತ ಉಂಟು. 3 ಹೊತ್ತಿನ ಪೂಜೆ ಅಂತ ಉಂಟು. ಅಂದರೆ ತ್ರಿಕಾಲ ಪೂಜೆ ಅಂತ, ಅದು ಮಿನಿಮಮ್. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಷಟ್ಕಾಲ ಪೂಜೆ ಸರ್ವೋತ್ಕೃಷ್ಟ ಅಂತ. ಅಂದರೆ ಬೆಳಗ್ಗಿನ ಜಾವದಲ್ಲಿ, ಆಮೇಲೆ ಸೂರ್ಯೋದಯ ಆದಮೇಲೆ, ಮತ್ತೆ ತಿರ್ಗಾ ಪ್ರಧಾನವಾದಂಥ ಪೂಜೆ, ಆಮೇಲೆ ಮಧ್ಯಾಹ್ನದ ಪೂಜೆ, ಮತ್ತು ಉಪಸಂಧ್ಯಾ ಪೂಜೆ ಅಂದರೆ ಸಾಯಂಕಾಲವಾದಾಗ ಅಥವಾ ರಾತ್ರಿ ಮುಖದಲ್ಲಿ ಪ್ರದೋಷ ಪೂಜೆ ಮತ್ತು ರಾತ್ರಿ ಪೂಜೆ. ಅಂದರೆ 5 ಗಂಟೆ, 8 ಗಂಟೆ, ಆಮೇಲಿಂದ 10, 11 ಗಂಟೆ, 12, 1 ಗಂಟೆ, ಮತ್ತು ತಿರ್ಗಾ ಸಾಯಂಕಾಲ 6, 7 ಗಂಟೆ, ರಾತ್ರಿ 10 ಗಂಟೆ ಅಂತ ಈ ರೀತಿಯಾಗಿ ವಿಭಾಗ ಮಾಡಿಕೊಂಡು ಪೂಜೆಗಳನ್ನು ಮಾಡಬೇಕು ಅಂತ ಮಾಡಿದ್ದಾರೆ. ಮತ್ತು ಆ ಪೂಜೆ ಕೂಡ ಪಂಚ, ಷೋಡಶ, ಚತುಷ್ಷಷ್ಠಿ ಇತ್ಯಾದಿ ವಿಭಾಗವನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಸಹಸ್ರನಾಮ ಪುರಸ್ಸರವಾಗಿ ಮಾಡುವಂಥ ಪೂಜೆ, ಅಷ್ಟೋತ್ತರ ಶತನಾಮ ಪುರಸ್ಸರವಾಗಿ ಮಾಡುವಂಥ ಪೂಜೆ ಹೀಗೆ ಉಂಟು. ಕೆಲವು ವಿಶೇಷ ದಿವಸಗಳ ಪತ್ರ ಪೂಜೆ, ಪುಷ್ಪ ಪೂಜೆ ಆ ರೀತಿಯಾದದ್ದೆಲ್ಲ ಉಂಟು. ತಿರುಪತಿಯಲ್ಲಿ ನಿತ್ಯವೂ ಕೂಡ ಬಿಲ್ವಾರ್ಚನೆ ಮಾಡುವಂಥದ್ದು ಒಂದು ವಿಶೇಷ ಉಂಟು. ಹಾಗಲ್ಲದೆ ಶುಕ್ರವಾರ ಇತ್ಯಾದಿಗಳಲ್ಲಿ ಮಾಡುವಂಥ ಅಭಿಷೇಕದ ಹಿಂದಿನ ದಿವಸ ಅಂದರೆ ಗುರುವಾರದ ದಿವಸ ಕೆಲವೊಂದು ವಿಶೇಷವಾದ ಪೂಜೆ ಮಾಡ್ತಾರೆ, ಕೆಲವೊಂದು ವಿಶೇಷವಾದ ಅಲಂಕಾರ ಮಾಡ್ತಾರೆ, ಅಂಥದ್ದೆಲ್ಲ ಉಂಟು. ಮತ್ತು ಅಲಂಕಾರದಲ್ಲಿಯೂ ಅಷ್ಟೇ ಎಷ್ಟು ಪ್ರಮಾಣದ ಅಲಂಕಾರ ಇರಬೇಕು, ಅಂದರೆ ದೇವರ ಮೈ ಎಷ್ಟು ಪ್ರಮಾಣದಲ್ಲಿ ಕಾಣಬೇಕು ಅಂತ ಯದ್ವಾ ತದ್ವಾ ಅಲಂಕಾರವೂ ಮಾಡುವಂತೆ ಇಲ್ಲ. 1 ಪಾಲು ಹೂವು, 1 ಪಾಲು ಆಭರಣ, 3 ಪಾಲು ವಸ್ತ್ರ, ಮತ್ತು 1 ಪಾಲು ದೇವರ ಮುಖ, ಕೈ ಇತ್ಯಾದಿ ಕಾಣುವಂಥದ್ದು, ಹೀಗೆಲ್ಲ ಇರಬೇಕು ಅಂತ ವಿಭಾಗಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಂದರೆ ಇದನ್ನೆಲ್ಲ ಮಾಡುವುದಕ್ಕೆ ಸಾಧ್ಯವ ಅಂದರೆ ಐಡಿಯಲ್ ಸ್ಟೇಟಸ್ ಆಗಿ ನಾವಿಷ್ಟು ಕೊಟ್ಟಿದ್ದೀವಪ್ಪ, ನೀವು ಎಷ್ಟು ಮಾಡ್ಕೊಳ್ತೀರೋ ಅಷ್ಟು. ನಮ್ಮ ದೇವರು ಎಲ್ಲವನ್ನೂ ಒಪ್ತಾನೆ. ಅಂದರೆ ಪರ್ಫೆಕ್ಷನ್ ಅಂತ ಇರಬೇಕಲ್ಲ. 100ಕ್ಕೆ 100 ಮಾರ್ಕ್ಸ್ ಯಾರು ತೆಗಿತಾರೆ ಅಂದರೆ ತೆಗಿಯೋರು ಯಾರು ಬರ್ತಾರೆ 10 ವರ್ಷಕ್ಕೊಮ್ಮೆ. ಅದಕ್ಕೋಸ್ಕರವಾಗಿ ಅದನ್ನು ಒಂದು ಇಟ್ಟಿರ್ತೀವಿ ಆ ಪಾಸಿಬಿಲಿಟಿ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ ಆ ದೇವಾಲಯಗಳಲ್ಲಿ. ಅಂತಹ ಸೂಕ್ಷ್ಮ ವಿವರಗಳನ್ನು ಕೂಡ ಕಾಣ್ತೀವಿ. ಜೊತೆಗೆ ನಿತ್ಯೋತ್ಸವ ಅಂತ ಒಂದು ಉಂಟು, ನಿತ್ಯವೂ ಮಾಡುವಂಥ ಒಂದು ಉತ್ಸವ, ಮೆರವಣಿಗೆ ಅವುಗಳು. ಹಾಗಲ್ಲದೆ ಪಕ್ಷೋತ್ಸವ ಉಂಟು, 15 ದಿವಸಕ್ಕೊಮ್ಮೆ ಮಾಡುವಂಥದ್ದು. ಮಾಸೋತ್ಸವ ಉಂಟು, ಅಯನೋತ್ಸವ ಉಂಟು, ಋತುತ್ಸವ ಉಂಟು, ಸಂವತ್ಸರೋತ್ಸವ ಉಂಟು, ಹೀಗೆ ಬಗೆ ಬಗೆಯಲ್ಲಿ ಉಂಟು. ಹಾಗಲ್ಲದೆ ನೈಮಿತ್ತಿಕವಾದ ಉತ್ಸವಗಳು ಅಂತೇವೆ. ಈ ನೈಮಿತ್ತಿಕವಾದ ಉತ್ಸವ ಅಂದರೆ ಯಾವುದೋ ಒಂದು ಸಿಡ್ಲು ಬಡಿದು ಬಿಡ್ತು, ಅಥವಾ ಒಂದು ದೊಡ್ಡ ಬರಗಾಲ ಬಂತು, ಅಗ್ನಿ ಪ್ರಮಾದವಾಯಿತು, ಗ್ರಹಣವಾಯಿತು, ಈ ಥರ ಸಂದರ್ಭದಲ್ಲೆಲ್ಲ ದೇವರಿಗೆ ವಿಶೇಷವಾದ ಉತ್ಸವ ಮಾಡುವುದು. ಆ ಉತ್ಸವಗಳು ಮತ್ತು ಶಾಂತಿ ಉತ್ಸವ, ಪೌಷ್ಟಿಕೋತ್ಸವ ಮತ್ತು ಕಾಮಿಕೋತ್ಸವ ಅಂತ ಬಗೆ ಬಗೆಯಾಗಿ ಉಂಟು. ಯಾವುದೋ ಒಂದು ಅಮಂಗಳ ಆಗಿದೆ ದೇವಸ್ಥಾನದಲ್ಲಿ, ಉದಾಹರಣೆಗೆ ಬೆಂಕಿ ಬಿದ್ದಿದೆ, ಆ ಅಮಂಗಳ ನಿವಾರಣೆಗೋಸ್ಕರವಾಗಿ ಮಾಡೋದು ಶಾಂತಿ ಉತ್ಸವ. ದೇವಸ್ಥಾನ ಎಲ್ಲ ಚೆನ್ನಾಗಿದೆ, ಇನ್ನಷ್ಟು ಚೆನ್ನಾಗಿ ಭಕ್ತಾದಿಗಳು ಬರಲಿ, ಮತ್ತೊಂದು ಅಂದರೆ ಪೌಷ್ಟಿಕೋತ್ಸವ. ಅದಕ್ಕಾಗಿಯೇ ಪ್ರತಿ ವರ್ಷವೂ ಕೂಡ ದೇವಸ್ಥಾನಗಳಲ್ಲಿ ಕೆಲವೊಮ್ಮೆ 5 ವರ್ಷಗಳಿಗೊಮ್ಮೆ ಪವಿತ್ರೋತ್ಸವ ಇತ್ಯಾದಿಗಳನ್ನು ಮಾಡ್ತಾನೆ. ದೇವರಿಗೆ ದಿವ್ಯ ಪವಿತ್ರಾದಿಗಳನ್ನು ಹಾಕಿ ಭಕ್ತರ ಕಣ್ಣು ಬಿದ್ದು ಬಿದ್ದು ದೇವರ ಶಕ್ತಿ ಹೋಗಿರ್ಬೋದು, ಭಕ್ತರಿಗೆ ಅನುಗ್ರಹ ಮಾಡಿ ಮಾಡಿ ಸುಸ್ತಾಗಿರ್ಬೋದು ದೇವರಿಗೆ. ಅದಕ್ಕಾಗಿ ಕೆಲವು ದಿವಸ ಮೂಲ ವಿರಾಟನ್ನು ತೋರಿಸದೆ ಹೋಮಾದಿಗಳನ್ನು ಮಾಡಿ ಆ ಮೂಲಕವಾಗಿ ದೇವರಿಗೆ ಶಕ್ತಿಯನ್ನು ಸಂಚಯನ ಮಾಡಿಕೊಟ್ಟು ಆ ತೀರ್ಥಗಳಿಂದ ಅಭಿಷೇಕ ಮಾಡುವುದು, ಪವಿತ್ರಗಳನ್ನು ದೇವರಿಗೆ ಹಾಕುವಂಥದ್ದು, ಈ ಥರದ್ದೆಲ್ಲ ಉಂಟು. ಆಮೇಲಿಂದ ನಾವು ನೋಡುವಂಥದ್ದು ಕಾಮನೆಯಿಂದ ಮಾಡುವಂಥದ್ದು ಕಾಮ್ಯೋತ್ಸವಗಳು. ಆ ಕಾಮ್ಯೋತ್ಸವಗಳಲ್ಲಿ ನಾವು ಭಕ್ತಾದಿಗಳ ಇಚ್ಛೆಯಂತೆ ಮಾಡುವಂಥದ್ದು. ನಾನು ಕಲ್ಯಾಣೋತ್ಸವ ಮಾಡ್ತೀನಿ ಅಂತ ಹರಿಸ್ಕೊಳ್ತೀನಿ, ವಸಂತೋತ್ಸವ ಮಾಡ್ತೀನಿ ಅಂತ ಹರಿಸ್ಕೊಳ್ಳೋದು, ತೆಪ್ಪದ ಉತ್ಸವ ಮಾಡ್ತೀನಿ ಅಂತ ಹರಿಸ್ಕೊಳ್ಳೋದು, ಈ ರೀತಿಯಾಗಿ ಉಂಟು ಆ ಥರದ ಉತ್ಸವಗಳು. ಮತ್ತೆಲ್ಲದಕ್ಕಿಂತ ದೊಡ್ಡದು ಬ್ರಹ್ಮೋತ್ಸವ. ಇದನ್ನು ಎಷ್ಟು ದಿವಸಗಳು ಮಾಡಬೇಕು? 3ರಿಂದ ಮೊದಲುಗೊಂಡು 16ರವರೆಗೆ ಹೇಳಿದ್ದಾರೆ. 12 ಹೇಳ್ತಾರೆ ಪ್ರಶಸ್ತವಾದದ್ದು ಅಂತ, 5 ಕೂಡ ಹೇಳ್ತಾರೆ. ಇವೆಲ್ಲ ಆ ದೇವಾಲಯದ ವ್ಯವಸ್ಥೆಯ ಶಕ್ತಿ, ಸಂಪ್ರದಾಯ, ಸ್ಥಳೀಯವಾದ ಅನುಕೂಲತೆ ಇವಕ್ಕೆಲ್ಲ ಸಂಬಂಧಪಟ್ಟಂಥದ್ದಾಗಿದೆ. ಅಲ್ಲಿ ಮತ್ತು ಪ್ರತಿಯೊಂದು ಉತ್ಸವದಲ್ಲಿಯೂ ಅಂಕುರಾರ್ಪಣ ಉಂಟು, ಮತ್ತು ಭೇರಿತಾಡನ, ನಗಾರಿನ ಬಾರಿಸುವಂಥದ್ದು, ಧ್ವಜಾರೋಹಣ, ಧ್ವಜಗಳನ್ನು ಆರೋಪಣ ಮಾಡುವಂಥದ್ದು ಯಜ್ಞಗಳಲ್ಲೂ ಕಂಡುಬರುತ್ತೆ. ಯಜ್ಞ ಮಾಡಬೇಕಾದ್ರೂ ಅಂಕುರಾರ್ಪಣ ಮಾಡಬೇಕು. ಯಜ್ಞದಲ್ಲಿ ಉಪಸ್ತಂಭ ಸ್ಥಾಪನೆ ಮಾಡಿ ಧ್ವಜಾರೋಹಣ ಉಂಟು. ಆಮೇಲೆ ಯಜ್ಞದಲ್ಲಿ ಭೂಮಿದೊಂದು ಮೊದಲಾದಂಥದ್ದು ನುಡಿಸಬೇಕು ಅನ್ನುವಲ್ಲಿ ಭೇರಿತಾಡನವೂ ಉಂಟು. ಯಜ್ಞಕ್ಕೆ ದೇವಸ್ಥಾನಕ್ಕೆ ವ್ಯತ್ಯಾಸ ಇಲ್ಲ ಅನ್ನುವುದನ್ನು ಸಾಬೀತು ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ಪ್ರತಿ ದಿವಸವೂ ಉತ್ಸವ. ಆ ಉತ್ಸವದಲ್ಲಿ ವಾಹನೋತ್ಸವಗಳು ಉಂಟು.
ಬಗೆ ಬಗೆಯ ವಾಹನಗಳು. ಉದಾಹರಣೆಗೆ ಸರ್ಪವಾಹನ, ಅಶ್ವವಾಹನ, ಗಜವಾಹನ, ಸಿಂಹವಾಹನ, ವ್ಯಾಘ್ರವಾಹನ, ಮಯೂರವಾಹನ, ಹಂಸವಾಹನ, ಶುಕವಾಹನ, ಮತ್ತು ಸೂರ್ಯಪ್ರಭ, ಚಂದ್ರಪ್ರಭ, ಕಲ್ಪವೃಕ್ಷ ವಾಹನ ಮತ್ತು ಮಹಾರಥ. ಈ ಥರ ಶಿಬಿಕೋತ್ಸವ ಉಂಟು. ಮತ್ತು ಪುಷ್ಪ ಪಲ್ಯಂಕ ಅಂದರೆ ಹೂವಿನ ಪಲ್ಲಕ್ಕಿ ಉತ್ಸವ. ಈ ಥರ 15-16 ದಿವಸಗಳಿಗೂ ಕೂಡ ಮಾಡುವಂಥವ್ರುಂಟು. ಮತ್ತು ಅದನ್ನು ಯಾವ ಅನುಕ್ರಮದಲ್ಲಿ ಮಾಡಬೇಕು. ಇನ್ನು ವೈಷ್ಣವ ದೇವಸ್ಥಾನಗಳಲ್ಲಿ ಇವುಗಳಿಗೆ ಎಕ್ಸ್ಟ್ರಾ ಆಗಿ ಹನುಮದ್ವಾಹನ, ಗರುಡ ವಾಹನ, ಶೇಷವಾಹನ ಸೇರಿಕೊಳ್ಳುತ್ತೆ. ಶೈವ ದೇವಸ್ಥಾನಗಳಲ್ಲಿ ರಾವಣಾಸುರ ವಾಹನ, ನಂದಿಕೇಶ್ವರ ವಾಹನ, ಶರಭ ವಾಹನಾದಿಗಳೆಲ್ಲ ಸೇರಿಕೊಳ್ಳುತ್ತವೆ. ಇನ್ನು ಶಕ್ತಿಯಲ್ಲಿ ನಮಗೆ ಗೊತ್ತಿರುವಂತೆ ವ್ಯಾಘ್ರ ಇವೆಲ್ಲ ಇದ್ದೇ ಇರುವಂಥದ್ದು. ಹೀಗೆ ಇಷ್ಟೆಲ್ಲ ವಾಹನಗಳು, ಆ ವಾಹನಗಳಿಗೆ ನಿರ್ಮಾಣ, ಆ ವಾಹನಗಳಿಗೆ ಲಕ್ಷಣಗಳು ಹೇಳಿದ್ದಾರೆ. ಯಾವ ಲೋಹದಿಂದ, ದಾರುವಿನಿಂದ ಮಾಡಬೇಕು, ಹೇಗೆ ಅವುಗಳ ಆಯಾ ಪ್ರಮಾಣ ಅಳತೆ ಹೇಳಿದ್ದಾರೆ. ಮತ್ತು ಅವುಗಳನ್ನು ಉಳಿಸೋದಕ್ಕೆ ವಾಹನ ಮಂಟಪ ಅಂತ ಒಂದಿರುತ್ತೆ, ಅಲ್ಲಿ ಇಟ್ಟಿರಬೇಕು ಅಂತ ಹೇಳ್ತಾನೆ. ಇವೆಲ್ಲ ದೇವಸ್ಥಾನದ ಟೆಂಪಲ್ ಪ್ರಾಪರ್ಟೀಸ್. ಇನ್ನು ದೇವಸ್ಥಾನದ ಪಾತ್ರ ಪರಿಕರಗಳನ್ನು ನೋಡಿದ್ರೆ, ಪೂಜೆ ಮಾಡೋದಕ್ಕೆ ಬೇಕಾದಂಥ ಪಾತ್ರೆಗಳು, ಬಗೆ ಬಗೆಯಾದ ಪಾತ್ರೆಗಳಿರ್ತವೆ. ಆರತಿ ಎತ್ತೋದಕ್ಕೆ ಬೇಕಾದಂಥ ಆರತಿಗಳಿರ್ತವೆ. ಅದು ಸಾಮಾನ್ಯವಾದಂಥ ಆರಾತ್ರಿಕ, ಏಕಾರಾತ್ರಿಕ, ತ್ರೈರಾತ್ರಿಕ, ಪಂಚಾರಾತ್ರಿಕ, ಸಪ್ತಾರಾತ್ರಿಕ, ನವಾರಾತ್ರಿಕ ಅಂತ ಬೇರೆ ಬೇರೆ 1, 3, 5, 7, 9 ಅಂತ. ಮತ್ತು ಗೋಪುರಾರಾತ್ರಿಕ ಅಂತ ಗೋಪುರದ ರೂಪದಲ್ಲಿರುವಂಥದ್ದು, ಚಕ್ರಾರಾತ್ರಿಕ ಅಂತ ಚಕ್ರ ರೂಪದಲ್ಲಿರುವಂಥದ್ದು, ಕುಂಭಾರಾತ್ರಿಕ ಅಂತ ಮಡಕೆಯ ಕುಂಭಾರತಿ ಅಂತ ನಾವು ಹೇಳ್ತೀವಲ್ಲ ಲೋಕಭಾಷೆಯಲ್ಲಿ. ಆಮೇಲೆ ಕೂರ್ಮಾರಾತ್ರಿಕ ಅಂತ ಆಮೆಯ ಆಕಾರದಲ್ಲಿರುವಂಥದ್ದು. ಹೀಗೆ ಬಗೆಬಗೆಯ ಆರಾತ್ರಿಕಗಳನ್ನು ಮಾಡಿದ್ದಾರೆ. ಮತ್ತು ಅವುಗಳ ಸಂಖ್ಯೆ ಎಷ್ಟೆಷ್ಟಿರಬೇಕು ಬತ್ತಿಗಳದು ಅದನ್ನು ಕೂಡ ಲೆಕ್ಕ ಹಾಕಿದ್ದಾರೆ. ಅದನ್ನು ಎಣ್ಣೆಯಲ್ಲಿಯಾ, ಆ ಎಣ್ಣೆ ಇದ್ದರೆ ಎಳ್ಳೆಣ್ಣೆಯಲ್ಲಿಯಾ, ಮತ್ತು ಅದು ತುಪ್ಪವೇ, ಅದು ಘೃತವೇ, ಆಜ್ಯವೇ, ಈ ಥರದ್ದೆಲ್ಲ ವಿಭಾಗಗಳು. ಯಜ್ಞದಲ್ಲಿ ಹೇಗೆ ಆಹುತಿ ದ್ರವ್ಯಗಳೋ ಹಾಗೆ ಈ ಆರಾತ್ರಿಕದಲ್ಲಿ ಕೂಡ ಆ ಥರದ್ದನ್ನು ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಗಂಟೆ, ಆ ಗಂಟೆಗೆ ಹಿಡಿ ಇರಬೇಕು. ಹಿಡಿ ಇಲ್ಲದ ಗಂಟೆ ನುಡಿಸಬಾರ್ದು. ಆ ಗಂಟೆಯ ಆ ಒಂದು ಆಕಾರ ಯಾವುದಿದೆ ಅದು ಪೃಥ್ವಿ ತತ್ವವನ್ನು, ಒಳಗಡೆ ಇರತಕ್ಕಂಥ ಆವರಣ ವಾಯುತತ್ವವನ್ನು, ಆ ನಾಲಿಗೆ ಅದು ಆಕಾಶ ತತ್ವವನ್ನು, ನಾಲಿಗೆ ವಾಯುತತ್ವವನ್ನು, ಮತ್ತು ಆ ಹಿಡಿಕೆ ಅನ್ನುವಂಥದ್ದು ಅಗ್ನಿತತ್ವವನ್ನು, ಹೀಗೆ ಪಂಚಭೂತಾತ್ಮಕವಾದ ತತ್ವವನ್ನು ಮತ್ತು ತುದಿ ಎಂಬಂದು ಜಲತತ್ವವನ್ನು ಪ್ರತಿನಿಧಿಸುವಂಥದ್ದು. ಅವುಗಳೆಲ್ಲವೂ ಕೂಡ ಸೇರಿ ಪಂಚಭೂತ ತತ್ವವನ್ನು ಇಟ್ಟುಕೊಂಡು ಗಂಟೆ ಇರುವಂಥದ್ದು. ಒಂದೂ ಕೂಡ ಲೋಪವಾಗಬಾರ್ದು. ಮತ್ತು ಆ ಗಂಟೆಯ ನಾದ ಈ ರೀತಿಯಲ್ಲಿಯೇ ಇರಬೇಕು ಅಂತ ಹೀಗೆಲ್ಲ ಮಾಡಿದ್ದಾರೆ. ವಿವರಗಳು ಅಷ್ಟು ಕೂಡ ಉಂಟು. ಮತ್ತು ಆ ಗಂಟೆಯಲ್ಲಿ ಸಂಪುಟೀಕರಣ ಮಾಡುವುದುಂಟು. ಗಂಟೆಗೆ ಹಿಡಿಯನ್ನು ಇಡುವುದಲ್ಲದೆ ಆ ಹಿಡಿ ಹನುಮಂತನ ರೂಪದಲ್ಲಿರಬಹುದು, ಗರುಡನ ರೂಪದಲ್ಲಿರಬಹುದು, ನಂದಿಕೇಶ್ವರನ ರೂಪದಲ್ಲಿರಬಹುದು, ಹಾಗಲ್ಲದೆ ವಜ್ರ ಅಂತ ವಜ್ರಾಯುಧದ ರೂಪದಲ್ಲಿರಬಹುದು, ಅದರ ಕಾಂಬಿನೇಷನಲ್ಲಿರಬಹುದು. ಕೆಲವೊಮ್ಮೆ ಗರುಡ ವಜ್ರ ಘಂಟಾ ಇರಬಹುದು, ಕೆಲವೊಮ್ಮೆ ಮಾರುತಿ ವಜ್ರ ಘಂಟಾ ರೂಪ, ಕೆಲವೊಮ್ಮೆ ಶೂಲ ವಜ್ರ ಘಂಟಾ, ಶೂಲದ ಆಕಾರ ಮೇಲೆ ಮಧ್ಯದಲ್ಲಿ ವಜ್ರಾಕಾರ, ಕೆಳಗಡೆ ಗಂಟೆ ಅಂತ. ಈ ಥರದ್ದು ಎಷ್ಟೆಷ್ಟು ಮಾಡಿದ್ದಾರೆ ಆಯಾ ದೇವರುಗಳಿಗೆ ತಕ್ಕಂತೆ ಅಂತಂದರೆ ತಲೆ ಕೆಟ್ಟೋಗ್ಬಿಡುತ್ತೆ ಕಡೆಗೆ ಅಷ್ಟೇ. ಆದರೆ ನಾವು ಬೆಚ್ಚಿ ಬೀಳಬೇಕಾಗಿಲ್ಲ. ನಮ್ಮ ಪೂರ್ವಜರಿಗೆ ಎಷ್ಟು ಸಮಯ ಇತ್ತು, ಎಷ್ಟು ತಾಳ್ಮೆ ಇತ್ತು, ಎಷ್ಟು ಕುತೂಹಲ ಇತ್ತು ಅಂತ ಗೊತ್ತಾಗುತ್ತೆ. ನೀವು ಇಂಟರ್ನೆಟ್ಗೆ ಹೋದರೆ ತಲೆ ಕೆಟ್ಟು ಕೂತ್ಕೊಳ್ಳೋದೇನೆ. ಗಣೇಶ್ ಅಂತ ಒಂದು ಬೇಕು ನನ್ನ ಬಗ್ಗೆ ವಿಷಯ ಅಂತ ನೋಡಿ, ಗಣೇಶ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಗಣೇಶ್ ಹೇರ್ ಕಟ್ಟಿಂಗಿಂದ ಶುರುವಾಗುತ್ತೆ. ಗಣೇಶ ಅಂತಿರೋದು ಎಲ್ಲ ಬಂದುಬಿಡುತ್ತೆ. ಅದರೊಳಗೆ ಎಂಥದ್ದು ಒಂದು 25 ಲಕ್ಷದನೇ ಪೇಜಲ್ಲಿ ಎಲ್ಲೋ ಒಂದು ಕಡೆ ನನ್ನ ಹೆಸರು ಇರ್ಬೋದು, ನನಗೆ ಸಂಬಂಧಪಟ್ಟಂಥದ್ದು ವಿವರ. ಅಂದರೆ ಅಷ್ಟು ಯಾಕೆ ಮಾಡಿದ್ದಾರೆ ಅಂದರೆ ಅಷ್ಟಿದೆ ಜಗತ್ತಿನ ವೈವಿಧ್ಯ ಅಷ್ಟು. ನೀವು ಅದರಿಂದ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನಿಮಗೆ ಬೇಕಾಗಿದ್ದನ್ನು ಆರಿಸ್ಕೊಳ್ಳಿ. ನಮಗೆ ಗೊತ್ತಾಗೋಲ್ವೇಂದರೆ ಅದಕ್ಕೆ ಯಾರಾದರೂ ದೊಡ್ಡವರು ಅಂತ ಇರ್ತಾರೆ, ಗುರು ಅಂತ ಇರ್ತಾರೆ, ಅವರಲ್ಲಿ ಮಾಡಿಕೊಳ್ಳಿ. ವೈವಿಧ್ಯವನ್ನು ದೂಷಣೆ ಮಾಡೋಕ್ಕಾಗೋದಿಲ್ಲ. ಈಗ ನಮ್ಮ ಮಲ್ಲೇಶ್ವರಂ ಏರಿಯಾದಲ್ಲೊಂದು ಮಹಾ ದೊಡ್ಡ ಮಾಲು, ಸೂಪರ್ ಮಾರ್ಕೆಟ್, ಸೂಪರ್ ಡ್ಯೂಪರ್ ಮಾರ್ಕೆಟ್ ಯಾವುದೋ ಒಂದು ರೆಡಿ ಆಗಿದೆಯಂತಲ್ಲ ಮಂತ್ರಿ ಅಪಾರ್ಟ್ಮೆಂಟ್ಸ್ನ ಪಕ್ಕದಲ್ಲಿ. ನಾನು ನೋಡಿಲ್ಲ ಅದನ್ನು. ಅದು ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲ, ದಕ್ಷಿಣ ಏಷ್ಯಾದಲ್ಲೇ ದೊಡ್ಡದು ಅಂತ ಏನೇನೋ ಹೇಳ್ತಾ ಇದ್ದಾರೆ. ಅದು ಅಷ್ಟೆಲ್ಲ ಇಟ್ಕೊಳ್ಬೇಕಂದ್ರೆ ಕೊಳ್ಳೋರಿದ್ದರೆ ಇಟ್ಕೋತಾರೆ. ಅಷ್ಟು ಕೊಳ್ಳಬೇಕು ಅಂತ ನಮಗೇನಾದ್ರು ಕಟ್ಟುಪಾಡು ಮಾಡಿದ್ದಾರಾ? ನೋಡುವುದಕ್ಕೆ ಏನಡ್ಡಿ, ನೋಡಿ ಸುಸ್ತಾರೆ ಒಂದು ಕಡೆ ಕೂತ್ಕೊಳ್ಳಿ ಅಷ್ಟೇ ಹೊರತು ದೂಷಣೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಈ ದೃಷ್ಟಿಯಿಂದ ಆಗಮಗಳ ವೈವಿಧ್ಯ ಅಪಾರವಾದದ್ದು, ದೇವಾಲಯದ ವಿವರ ಅಪಾರವಾದದ್ದು, ಮತ್ತು ಇದರ ಹಿಂದೆ ಇರುವ ತತ್ವ ಏನು ಮತ್ತು ಇದರ ಮೌಲ್ಯ ಎಂಥದ್ದು, ಮತ್ತು ಈ ಮೂಲಕವಾಗಿ ಭಾರತೀಯ ಸಂಸ್ಕೃತಿಗೆ ಉಂಟಾದ ಕೊಡುಗೆ ಏನು ಅನ್ನೋದನ್ನು, ಆ ಅಂಶಗಳನ್ನು ನಾಳೆ ನೋಡೋಣ. ನಮಸ್ಕಾರ.